ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು JS ಸೋಮನಾಳ್, JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಬರುವಂತಹ ಪ್ರಮುಖ ದಿನಾಚರಣೆಗಳ ಕುರಿತು ನಾನು ನಿಮ್ಮೊಂದಿಗೆ ಸಂಪೂರ್ಣವಾಗಿ ಡಿಸ್ಕಸ್ ಅನ್ನು ಮಾಡ್ತಿದ್ದೀನಿ. ನಾವು ಡಿಸ್ಕಸ್ ಮಾಡ್ತಿರುವಂತಹ ಮಾಹಿತಿಯು GPA ಸ್ಟಾರ್, HA ಸ್ಟಾರ್, PA ಸ್ಟಾರ್ ಮತ್ತು ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಉಪಯುಕ್ತವಾಗಲದ. ಈ ಫೆಬ್ರವರಿ ತಿಂಗಳಿನಲ್ಲಿ ಬರುವಂತಹ ಪ್ರಮುಖ ದಿನಾಚರಣೆಗಳು, ಈಗಾಗಲೇ ಪರೀಕ್ಷೆಯಲ್ಲಿ ಕೇಳಿದಂತ ದಿನಗಳು ಮತ್ತು ಮುಂಬರಲಿರುವ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳುತ್ತಾನ ಅನ್ನೋದ್ರ ಕುರಿತು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡ್ತೀನಿ. ನಾವು ನಮ್ಮ ಯೂಟ್ಯೂಬ್ ಚಾನಲ್ GPA ಸ್ಟಾರ್, HA ಸ್ಟಾರ್, PA ಸ್ಟಾರ್ ಗೆ ಸಂಬಂಧಪಟ್ಟಂತೆ GK ಕ್ಲಾಸ್ಗಳನ್ನ ಸಿಲೆಬಸ್ ಪ್ರಕಾರಗಳು ಮಾಡ್ತಿದ್ದೀವಿ. ಇದು GK ಗೆ ಸಂಬಂಧಪಟ್ಟಂತ 12ನೇ ವಿಡಿಯೋ ಆಗ್ಯದ. ಯಾವುದಕ್ಕ? GK ಗೆ ಸಂಬಂಧಪಟ್ಟಂತ 12ನೇ ವಿಡಿಯೋ ಆಗ್ಯದ. ಈಗಾಗಲೇ ಜನವರಿ ತಿಂಗಳಿನಲ್ಲಿ ಬರುವಂತಹ ಪ್ರಮುಖ ದಿನಾಚರಣೆಗಳನ್ನು ಸಂಪೂರ್ಣವಾಗಿ ಇನ್ ಡೀಟೇಲ್ ಆಗಿ ಏನಪ್ಪಾ ಅಂದ್ರೆ ಸ್ಟಡಿ ಮಾಡಿದೀವಿ. ಇವತ್ತಿನ ಅವಧಿಯಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಬರುವಂತಹ ಪ್ರಮುಖ ದಿನಾಚರಣೆಗಳನ್ನು ಸಂಪೂರ್ಣವಾಗಿ ಒಂದೇ ಒಂದು ಪಾಯಿಂಟ್ ಬಿಡಲಾರಂಗ ಅವ ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾಗಿ ಪ್ರಶ್ನೆ ಕೇಳಲಿ, ಆ ಎಲ್ಲಾ ಪರೀಕ್ಷೆಗೂ ಎಲ್ಲಾ ಪ್ರಶ್ನೆಗಳಿಗೆ ಏನಪ್ಪಾ ಅಂದ್ರ ಉತ್ತರ ಮಾಡೋದಕ್ಕೆ ನಾವು ಎಲಿಜಿಬಲ್ ಆಗಿರ್ಬೇಕು, ಫಿಟ್ ಆಗಿರ್ಬೇಕು. ಆ ಎಂಗಲ್ದೊಳಗೆ ಏನಪ್ಪಾ ಅಂದ್ರ ಇವತ್ತು ನಾವು ಫೆಬ್ರವರಿ ತಿಂಗಳಿನಲ್ಲಿ ಬರುವಂತಹ ಪ್ರಮುಖ ದಿನಾಚರಣೆಗಳ ಕುರಿತು ಏನಪ್ಪಾ ಅಂದ್ರ ಸಂಪೂರ್ಣವಾಗಿ ಸ್ಟಡಿ ಮಾಡೋಣ. ಬನ್ನಿ ಸ್ನೇಹಿತರೆ, ಫೆಬ್ರವರಿ ತಿಂಗಳಿನಲ್ಲಿ ಬರುವಂತ ಮೊಟ್ಟ ಮೊದಲ ದಿನ ಯಾವಾಗ ಆಗ್ತದಂದ್ರ ಭಾರತೀಯ ಕರಾವಳಿಯ ರಕ್ಷಣಾ ಪಡೆ ದಿನ ಆಗ್ತದ. ಯಾವ ದಿನ ಆಗ್ತದ? ಭಾರತೀಯ ಕರಾವಳಿಯ ರಕ್ಷಣಾ ಪಡೆ ದಿನ ಆಗ್ತದ. ಕೇಳ್ತಾ ನಮ್ಮ ಪರೀಕ್ಷೆ ಒಳಗ ಆಲ್ರೆಡಿ ಏನಪ್ಪಾ ಅಂದ್ರ ಸಾಕಷ್ಟು ಪರೀಕ್ಷೆ ಒಳಗೆ ಏನಪ್ಪಾ ಅಂದ್ರ ಈ ಪ್ರಶ್ನೆಯನ್ನು ಕೇಳಿದ್ದಾನ. ಏನು ಕೇಳಿದಾನ? ಭಾರತದಲ್ಲಿ ಕರಾವಳಿ ರಕ್ಷಣಾ ಪಡೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಂತ ಪ್ರಶ್ನೆ ಕೇಳೇನ. ನೋಡಿ, ಭಾರತದಲ್ಲಿ ರಕ್ಷಣಾ ಪಡೆಯ ದಿನವನ್ನ ಭಾರತದಲ್ಲಿ ಕರಾವಳಿ ರಕ್ಷಣಾ ಪಡೆಯ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರ ಫೆಬ್ರವರಿ 1ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಬಹಳ ಇಂಪಾರ್ಟೆಂಟ್ ನೋಡ್ರಿ. ಈ ಫೆಬ್ರವರಿ 1ಕ್ಕೆ ಯಾಕೆ ಆಚರಣೆ ಮಾಡ್ತಾರ ಅಂತ ಪ್ರಶ್ನೆ ಕೇಳಿದಾಗ, ಭಾರತೀಯ ಕರಾವಳಿ ರಕ್ಷಣಾ ಪಡೆಯನ್ನು ಅಧಿಕೃತವಾಗಿ 1977 ಫೆಬ್ರವರಿ 1ಕ್ಕೆ ಏನಪ್ಪಾ ಅಂದ್ರ ಸ್ಥಾಪನೆ ಮಾಡ್ತಾರ. ನೋಡಿ, ಭಾರತೀಯ ಕರಾವಳಿ ರಕ್ಷಣಾ ಪಡೆ ದಿನವನ್ನು ಫೆಬ್ರವರಿ 1ಕ್ಕೆ ಯಾಕೆ ಆಚರಣೆ ಮಾಡ್ತಾರ? ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರ 1977 ಫೆಬ್ರವರಿ 1ಕ್ಕೆ ಏನಪ್ಪಾ ಅಂದ್ರ ಭಾರತೀಯ ಕರಾವಳಿಯ ರಕ್ಷಣಾ ಪಡೆಯನ್ನು ಅಧಿಕೃತವಾಗಿ ಸ್ಥಾಪನೆ ಮಾಡ್ಲತ್ತದ. ಅದರ ಸವಿ ನೆನಪಿಗಾಗಿ ಏನಪ್ಪಾ ಅಂದ್ರ ಭಾರತದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಫೆಬ್ರವರಿ 1ಕ್ಕೆ ಕರಾವಳಿ ರಕ್ಷಣಾ ಪಡೆ ದಿನವನ್ನು ಆಚರಣೆ ಮಾಡ್ತಾರ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ದಿನವನ್ನು ಎಂದ ಆಚರಣೆ ಮಾಡ್ತಾರ? ಫೆಬ್ರವರಿ 1ಕ್ಕೆ ಮಾಡ್ತಾರ. ಯಾಕೆ ಮಾಡ್ತಾರಪ್ಪ ಅಂದ್ರ 1977 ಫೆಬ್ರವರಿ 1ಕ್ಕೆ ಏನಾಗ್ತದಪ್ಪ ಅಂದ್ರ ಭಾರತೀಯ ಕರಾವಳಿ ರಕ್ಷಣಾ ಪಡೆ ಅಧಿಕೃತವಾಗಿ ಸ್ಥಾಪನೆ ಆಗ್ತದ. ಅದರ ಸವಿ ನೆನಪಿಗಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಈ ದಿನವನ್ನು ಆಚರಣೆ ಮಾಡ್ತಾರ. ನೋಡ್ರಿ, ಅದ್ರ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅನ್ನು ನೋಡೋಣ. ಸಮುದ್ರದ ಮೂಲಕ ನಡೆಯುವ ಕಳ್ಳ ಸಾಗಾಣಿಕೆಯನ್ನು ತಡೆಯಲು ಮತ್ತು ಭಾರತದ ವಿಶಾಲವಾದ ಸಮುದ್ರ ತೀರವನ್ನು ರಕ್ಷಿಸಲು ಪ್ರತ್ಯೇಕ ಪಡೆ ಅಗತ್ಯವಿತ್ತು. ನೋಡಿ, 1977ಕ್ಕಿಂತ ಮುಂಚೆ ಸಮುದ್ರದ ಮೂಲಕ ನಡೆಯುವಂತ ಕಳ್ಳ ಸಾಗಾಣಿಕೆ ಮತ್ತು ವಿಶಾಲವಾದ ಸಮುದ್ರ ತೀರವನ್ನು ರಕ್ಷಿಸಲು ಒಂದೇನಪ್ಪಾ ಅಂದ್ರ ಪಡೆಯ ಅಗತ್ಯವಿತ್ತಂತ ಏನ್ ಮಾಡ್ತಾರಪ್ಪ ಅಂದ್ರ ಭಾರತ ಸರ್ಕಾರ ಮನವರಿಕೆ ಮಾಡ್ಕೊಳ್ತದ, ಅರಿವು ಮಾಡ್ಕೊಳ್ತದ. ಅದ್ರ ಸಲುವಾಗಿ ಏನ್ ಮಾಡ್ತಾರಪ್ಪ ಅಂದ್ರ 1974ರಲ್ಲಿ ರುಸ್ತುಂ-ಜಿ ಸಮಿತಿಯನ್ನು ನೇಮಕ ಮಾಡ್ತಾರ. ಯಾವ ಸಮಿತಿಯನ್ನು ನೇಮಕ ಮಾಡ್ತಾರ? ರುಸ್ತುಂ-ಜಿ ಸಮಿತಿಯನ್ನು ನೇಮಕ ಮಾಡ್ತಾರ. ಯಾವ ವರ್ಷ ಮಾಡ್ತಾರ? 1974ರಲ್ಲಿ ಏನಪ್ಪಾ ಅಂದ್ರ ರುಸ್ತುಂ-ಜಿ ಸಮಿತಿಯನ್ನು ನೇಮಕ ಮಾಡ್ತಾರ. ಈ ಸಮಿತಿ ಶಿಫಾರಸಿನ ಮೇರೆಗೆ ಏನಾಗ್ತದಪ್ಪ ಅಂದ್ರ ಭಾರತದ ಕರಾವಳಿಯ ರಕ್ಷಣಾ ಪಡೆಯನ್ನು ಸ್ಥಾಪನೆ ಮಾಡಲಾಗ್ತದ. ಯಾವಾಗ ಸ್ಥಾಪನೆ ಮಾಡಿದ್ರು? 1977ರಲ್ಲಿ ಫೆಬ್ರವರಿ 1ಕ್ಕೆ ಏನಪ್ಪಾ ಅಂದ್ರ ಸ್ಥಾಪನೆ ಮಾಡ್ತಾರ. ಯಾವ ಸಮಿತಿ ಪ್ರಕಾರ ಸ್ಥಾಪನೆ ಮಾಡಿದ್ರು? ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಸ್ಥಾಪನೆ ಮಾಡಿದ್ರಪ್ಪ ಅಂದ್ರ ರುಸ್ತುಂ-ಜಿ ಸಮಿತಿ. ಇಂಪಾರ್ಟೆಂಟ್, ಇದು ಬರ್ಕೋರಿ. ನೋಡ್ರಿ, ಭಾರತದ ಕರಾವಳಿಯ ರಕ್ಷಣಾ ಪಡೆಯನ್ನು ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಮಾಡಿದ್ರು ಅಂದ್ರ ರುಸ್ತುಂ-ಜಿ ಸಮಿತಿಯ ಶಿಫಾರಸಿನ ಮೇರೆಗೆ. ರುಸ್ತುಂ-ಜಿ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟದಂತ ಪ್ರಶ್ನೆ ಕೇಳ್ತಾನ. ಯಾವುದಕ್ಕೆ ಸಂಬಂಧಪಟ್ಟದ? ಭಾರತದ ಕರಾವಳಿಯ ರಕ್ಷಣಾ ಪಡೆಯ ಸ್ಥಾಪನೆಗೆ ಸಂಬಂಧಪಟ್ಟದ. ನೋಡ್ರಿ, ಈ ರುಸ್ತುಂ-ಜಿ ಸಮಿತಿಯನ್ನು ಯಾವಾಗ ನೇಮಕ ಮಾಡ್ತಾರ? 1974ರೊಳಗೆ ಏನಪ್ಪಾ ಅಂದ್ರ ನೇಮಕ ಮಾಡ್ತಾರ. 1977ರಲ್ಲಿ ಫೆಬ್ರವರಿ 1ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಭಾರತದ ಕರಾವಳಿಯ ರಕ್ಷಣಾ ಪಡೆಯನ್ನು ಸ್ಥಾಪನೆ ಮಾಡ್ತಾರ. ಅದ್ರ ಸಲುವಾಗಿ ಭಾರತದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಭಾರತೀಯ ಕರಾವಳಿ ರಕ್ಷಣಾ ಪಡೆ ದಿನವನ್ನು ಫೆಬ್ರವರಿ 1ಕ್ಕೆ ಆಚರಣೆ ಮಾಡ್ತಾರ. ಯಾಕೆ ಆಚರಣೆ ಮಾಡ್ತಾರ ಅಂತ ಗೊತ್ತಾಯ್ತು. ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಭಾರತೀಯ ಕರಾವಳಿ ರಕ್ಷಣಾ ಪಡೆಯನ್ನು ಸ್ಥಾಪನೆ ಮಾಡಿದ್ರು?
ಎಲ್ಲವೂ ಏನ್ ಮಾಡ್ರಪ್ಪ ಅಂದ್ರ ಇಂಪಾರ್ಟೆಂಟ್ ಆಗ್ತವ. ನೋಡ್ರಿ 1978 ಆಗಸ್ಟ್ 18ರಂದು ಸಂಸತ್ತು ಕೋಸ್ಟ್ ಗಾರ್ಡ್ ಆಕ್ಟ್ ಅನ್ನ ಏನಪ್ಪಾ ಅಂದ್ರ ಅಂಗೀಕರಿಸಿತು. ನೋಡ್ರಿ, ಭಾರತ ಸರ್ಕಾರವು ಕೋಸ್ಟ್ ಗಾರ್ಡ್ ಆಕ್ಟ್ ಎಂಬ ಕಾಯ್ದೆನ ಏನಪ್ಪಾ ಅಂದ್ರ 1978 ಎಷ್ಟೊಳಗ 1978 ಆಗಸ್ಟ್ 18ರಂದು ಏನಾಗ್ತದಪ್ಪ ಅಂದ್ರ ಅಂಗೀಕಾರ ಮಾಡ್ತದ. ನೋಡ್ರಿ, ಈ ಧ್ಯೇಯವಾಕ್ಯ ಏನದ, ವಯಂ ರಕ್ಷಾಮ್ ಅಂತದ. ನೋಡ್ರಿ, ಭಾರತೀಯ ಕರಾವಳಿಯ ರಕ್ಷಣೆ ಪಡೆಯ ದಿನದ ಅಥವಾ ಭಾರತೀಯ ಕರಾವಳಿಯ ರಕ್ಷಣಾ ಪಡೆಯ ಧ್ಯೇಯವಾಕ್ಯ ಏನಪ್ಪಾ ಅಂದ್ರ ವಯಂ ರಕ್ಷಾಮ್. ನೋಡ್ರಿ, ವಯಂ ರಕ್ಷಾಮಹ ಅನ್ನೋದು ಏನಪ್ಪಾ ಅಂದ್ರ ಅದ. ಇದು ಸಂಸ್ಕೃತ ವಾಕ್ಯದ ಪದದ ಅರ್ಥ ಏನಪ್ಪಾ ಅಂದ್ರ ನಾವು ರಕ್ಷಿಸುತ್ತೇವೆ ಅಂತ ಅರ್ಥ ಕೊಡ್ತದ. ವಯಂ ರಕ್ಷಾಮಹ ಅಂದ್ರೆ ಏನಪ್ಪಾ ಅಂದ್ರ ಸಂಸ್ಕೃತದ ವಾಕ್ಯದ ಅರ್ಥವನ್ನು ನಾವು ನೋಡಿದಾಗ ನಾವು ರಕ್ಷಿಸುತ್ತೇವೆ ಅನ್ನೋದೇನಪ್ಪಾ ಅಂದ್ರ ಅರ್ಥ ಬರ್ತದ. ಇನ್ನ ಭಾರತವು ಸುಮಾರು 7516.6 ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನು ಹೊಂದಿದ್ದು ಇದು ವಿಶ್ವದ 4ನೇ ಅತಿ ದೊಡ್ಡ ಕರಾವಳಿ ರಕ್ಷಣಾ ಪಡೆಯಾಗಿದೆ. ನೋಡ್ರಿ, ಇದು ವಿಶ್ವದ 4ನೇ ಅತಿ ದೊಡ್ಡ ಕರಾವಳಿ ರಕ್ಷಣಾ ಪಡೆ ಯಾವುದಪ್ಪ ಅಂದ್ರ ಭಾರತ ಆಗ್ಯದ. ಏನಾಗ್ಯದ? ಭಾರತ ಆಗ್ಯದ. ನೋಡ್ರಿ, ಈ ನೌಕಾಪಡೆಗೆ ಸಂಬಂಧಪಟ್ಟಂತೆ, ಗಡಿಗಳಿಗೆ ಸಂಬಂಧಪಟ್ಟಂತೆ, ಭೂಸೇನೆಗೆ ಸಂಬಂಧಪಟ್ಟಂತೆ, ವಾಯುಪಡೆಗೆ ಸಂಬಂಧಪಟ್ಟಂತೆ ವಿಷಯವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂದ್ರ ಸಂಪೂರ್ಣವಾಗಿ ಇನ್ ಡೀಟೇಲ್ ಆಗಿ ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡ್ತೀವಿ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದ್ರೆ ಏನ್ ಮಾಡ್ರಪ್ಪ ಅಂದ್ರ ಆ ವಿಡಿಯೋಗಳನ್ನ ಏನಪ್ಪಾ ಅಂದ್ರ ಒಂದ್ಸಲ ನೀವು ನೋಡ್ರಿ, ವಿಶ್ವದ 4ನೇ ಅತಿ ದೊಡ್ಡ ಕರಾವಳಿ ಪಡೆ ಯಾವ್ದಾಗ್ತದಪ್ಪ ಅಂದ್ರ ಭಾರತ ಆಗ್ತದ. ಭಾರತವು ಸುಮಾರು ಎಷ್ಟು ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದ ಅಂದ್ರ 7516.6 ಕಿಲೋಮೀಟರ್. ಇಂಪಾರ್ಟೆಂಟ್, ಆಲ್ರೆಡಿ ಸಾಕಷ್ಟು ಎಕ್ಸಾಮ್ ಒಳಗೆ ಏನ್ ಮಾಡಿದಾರಪ್ಪ ಅಂದ್ರೆ ಕೇಳಿದಾರ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗ್ತದ. ನೋಡ್ರಿ, 2026 ಫೆಬ್ರವರಿ 1 ಯಾವುದು 2026 ಫೆಬ್ರವರಿ 1ರಿಂದ ಏನಾಗ್ತದಪ್ಪ ಅಂದ್ರ ಭಾರತೀಯ ಕರಾವಳಿ ರಕ್ಷಣಾ ಪಡೆಯು ತನ್ನ 50ನೇ ಸಂಸ್ಥಾಪನಾ ದಿನವನ್ನು ಏನಪ್ಪಾ ಅಂದ್ರ ಆಚರಿಸಿಕೊಳ್ತದ. ನೋಡ್ರಿ, ಭಾರತದ ಕರಾವಳಿ ರಕ್ಷಣಾ ಪಡೆಯು ತನ್ನ 50ನೇ ಸಂಸ್ಥಾಪನಾ ದಿನವನ್ನು ಯಾವ ವರ್ಷ ಆಚರಿಸಿಕೊಳ್ಳಲಿದಪ್ಪ ಅಂದ್ರ 2020 ಏನಪ್ಪಾ ಅಂದ್ರ ಆಚರಿಸಿಕೊಳ್ಳದ ಫೆಬ್ರವರಿ 1 ಏನಪ್ಪಾ ಅಂದ್ರ ಬರ್ತದ. ಸರ್, ಇಲ್ಲಿ ಏನ್ ಪ್ರಶ್ನೆಗಳನ್ನು ಕೇಳಬಹುದು? ಈ ರೀತಿಯಾಗಿ ನಮಗೆ ಏನಪ್ಪಾ ಅಂದ್ರ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಯಾವ ರೀತಿಯಪ್ಪ ಅಂದ್ರ ಭಾರತದಲ್ಲಿ ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಗಳು ಕೇಳಬಹುದು ನಮಗ. ಭಾರತದಲ್ಲಿ ಕರಾವಳಿ ತೀರ ಹೊಂದಿರುವ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 9 ರಾಜ್ಯಗಳು ಬರ್ತಾವ. ಭಾರತದಲ್ಲಿ ಕರಾವಳಿ ತೀರವನ್ನು ಹೊಂದಿರುವಂತ ರಾಜ್ಯಗಳ ಸಂಖ್ಯೆ ಎಷ್ಟಂದಪ್ಪ ಅಂದ್ರ 9 ರಾಜ್ಯಗಳು ಬರ್ತಾವ. ಇನ್ನ ಕೇಂದ್ರಾಡಳಿತ ಪ್ರದೇಶಗಳನ್ನ ನೋಡಿದಾಗ 4 ಬರ್ತಾವ. ಎಷ್ಟು ಬರ್ತಾವ? 4 ಬರ್ತಾವ. ನೆಕ್ಸ್ಟ್, ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯ ಯಾವುದು? ಆಲ್ರೆಡಿ ಸಾಕಷ್ಟು ಏನ್ ಮಾಡಿದಾನಪ್ಪ ನಮ್ಮ ಪರೀಕ್ಷೆಗಳು ಕೇಳಿದಾನ. ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯ ಯಾವುದಪ್ಪ ಅಂದ್ರ ಗುಜರಾತ್ ಬರ್ತದ. ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವಂತ ರಾಜ್ಯ ಯಾವುದು ಬರ್ತದಪ್ಪ ಅಂದ್ರ ಗುಜರಾತ್ ಬರ್ತದ. ಎಷ್ಟು ಕಿಲೋಮೀಟರ್ ಕರಾವಳಿ ತೀರ ಹೊಂದಿದಪ್ಪ ಅಂದ್ರ 1600 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್? 1600 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದ. ಇನ್ನ ಭಾರತದಲ್ಲಿ ಅತಿ ಕಡಿಮೆ ಕರಾವಳಿ ತೀರ ಹೊಂದಿರುವಂತ ರಾಜ್ಯ ಯಾವುದು ಬರ್ತದಪ್ಪ ಅಂದ್ರ ಗೋವಾ ಬರ್ತದ. ಯಾವ್ದು ಬರ್ತದ? ಗೋವಾ ಏನಪ್ಪಾ ಅಂದ್ರ ಭಾರತದಲ್ಲಿ ಅತಿ ಕಡಿಮೆ ಕರಾವಳಿ ಹೊಂದಿದ್ದು ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವ್ದಪ್ಪ ಅಂದ್ರ ಗುಜರಾತ್ ಬರ್ತದ. ಇನ್ನ ಕೇಂದ್ರಾಡಳಿತ ಪ್ರದೇಶಗಳನ್ನ ತೆಗೆದುಕೊಂಡು ಬಂದ್ರ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವಂತ ರಾಜ್ಯ ಯಾವುದು ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಯಾವ್ದು ಬರ್ತದಪ್ಪ ಅಂದ್ರ ಅಂಡಮಾನ್ ಮತ್ತು ನಿಕೋಬಾರ್ ಬರ್ತದ. ಇಂಪಾರ್ಟೆಂಟ್ ನೋಡ್ರಿ, ಇದೇಮೆ 3 ರಿಪೀಟ್ ಮಾಡ್ತೀವಿ ನೋಡ್ರಿ. ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ರಾಜ್ಯ ಗುಜರಾತ್ ಬರ್ತದ. ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವ್ದಪ್ಪ ಅಂದ್ರ ಅಂಡಮಾನ್ ಮತ್ತು ನಿಕೋಬಾರ್ ಬರ್ತದ. ನೆಕ್ಸ್ಟ್, ಭಾರತದಲ್ಲಿ ಕಡಿಮೆ ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವ್ದಪ್ಪ ಅಂದ್ರ ಗೋವಾ ಬರ್ತದ. ಇನ್ನ ಕರ್ನಾಟಕದ ಒಟ್ಟು ಕರಾವಳಿ ಉದ್ದ ಎಷ್ಟು ಅಂತ ಕೇಳಿದಾಗ ಏನ್ ಹೇಳಬೇಕಪ್ಪ ಅಂದ್ರ 320 ಕಿಲೋಮೀಟರ್ ಬರ್ತದ. ಎಷ್ಟು ಬರ್ತದ? 320 ಕಿಲೋಮೀಟರ್ ಬರ್ತದ. ಇನ್ನ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯಗಳ ಎರಡನ್ನೂ ಸೇರಿಸಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವ್ದಂತ ಕೇಳಿದಾಗ ಏನ್ ಬರ್ತದಪ್ಪ ಅಂದ್ರ ಅಂಡಮಾನ್ ನಿಕೋಬಾರ್ ಬರ್ತದ. ಕೇವಲ ರಾಜ್ಯ ಅಂತ ಕೇಳಿದ್ರೆ ಗುಜರಾತ್ ಬರ್ತದ. ಆದ್ರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಎರಡನ್ನೂ ಸೇರಿಸಿ ಕೇಳಿದಾರಪ್ಪ ಅಂದ್ರ ಅಂಡಮಾನ್ ಮತ್ತು ನಿಕೋಬಾರ್ ಏನಪ್ಪಾ ಅಂದ್ರ ಬರ್ತದ. ಇಂಪಾರ್ಟೆಂಟ್ ಆಗ್ತದ, ನೆನಪಿಟ್ಕೋರಿ. ನೋಡ್ರಿ, ಇಲ್ಲಿ ಒಂದ್ ಚೂರು ಗಮನಿಸ್ರಿ. ಇತ್ತೀಚೆಗೆ ಏನ್ ಮಾಡ್ಯಾರ 2024-25 ವರದಿ ಪ್ರಕಾರ ಹೊಸದಾಗಿ ಏನಪ್ಪಾ ಅಂದ್ರ ಭಾರತದ ಕರಾವಳಿ ತೀರವನ್ನು ಸ್ಯಾಟಲೈಟ್ ಲಿಂದ ಏನ್ ಮಾಡಿದಾರಪ್ಪ ಅಂದ್ರ ಮಾಪನ ಮಾಡಿದಾರ. ನೋಡ್ರಿ, ಭಾರತದ ಇಲ್ಲಿದೆ ನೋಡ್ರಿ
ಭಾರತದ ಒಟ್ಟು ಕರಾವಳಿ ಉದ್ದ 11,098.81 ಕಿಲೋಮೀಟರ್ ಇದೆ. ಇತ್ತೀಚೆಗೆ ಏನಪ್ಪಾ ಅಂದ್ರ ಒಂದು ಸ್ಯಾಟಲೈಟ್ ಗಳನ್ನ ತಗೊಂಡಾಗ ಏನಪ್ಪಾ ಅಂದ್ರ ಭಾರತದ ಕರಾವಳಿ ಏನಪ್ಪಾ ಅಂದ್ರ ಅಳತೆ ಮಾಡಿದಾರ. ಆ ಹೊಸದಾದ ಅಳತೆ ಪ್ರಕಾರ ಭಾರತದ ಕರಾವಳಿ ಉದ್ದ ಎಷ್ಟಿದಪ್ಪ ಅಂದ್ರ 11,098.81 ಕಿಲೋಮೀಟರ್ ಅದ. ಇದು ಏನಾಗಿದಪ್ಪ ಅಂದ್ರ ಮುಖ್ಯ ಭೂಭಾಗ ಮತ್ತು ದ್ವೀಪಗಳು ಎರಡನ್ನೂ ಏನಪ್ಪಾ ಅಂದ್ರ ಒಳಗೊಂಡಿದ. ಇನ್ನ ಹಳೆ ಅಳತೆಯ ಪ್ರಕಾರ ಭಾರತದ ಕರಾವಳಿ ತೀರದ ಉದ್ದ ಎಷ್ಟಾಗಿತ್ತ, ಭೂಭಾಗ ಮತ್ತು ದ್ವೀಪಗಳನ್ನು ಒಳಗೊಂಡಂತೆ ಎಷ್ಟಾಗಿತ್ತಪ್ಪ ಅಂದ್ರ 7,516.6 ಕಿಲೋಮೀಟರ್ ಆಗಿತ್ತು ನೋಡ್ರಿ. ಆದ್ರೆ ಐ ರೆಸಲ್ಯೂಷನ್ ಸ್ಯಾಟಲೈಟ್ ಇಲ್ಲಿ ಅದ ನೋಡ್ರಿ, ಐ ರೆಸಲ್ಯೂಷನ್ ಸ್ಯಾಟಲೈಟ್ ಡಾಟಾ ಬಳಸಿದಾಗ ಸುಮಾರು 40ರಷ್ಟು ಏನಪ್ಪಾ ಅಂದ್ರೆ ಹೆಚ್ಚಳ ಕಂಡು ಬಂದದ. ಇಂಪಾರ್ಟೆಂಟ್ ಆಗಿ ಇತ್ತೀಚೆಗೆ ಏನಪ್ಪಾ ಅಂದ್ರ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅದ, ನೆನಪಿಟ್ಟುಕೋರಿ. ಯಾಕಂದ್ರೆ ನಮ್ಮ KPSC ಎಕ್ಸಾಮ್ ಬರೀತಿರುವಾಗ, ಬೇರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೀತಿರುವಾಗ ಏನಪ್ಪಾ ಅಂದ್ರ ನಮ್ಮ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಗಳು ಬರ್ತಿರ್ತಾವ. ಎಷ್ಟು ಪರ್ಸೆಂಟ್ ಐ ರೆಸಲ್ಯೂಷನ್ ಸ್ಯಾಟಲೈಟ್ ಡಾಟಾ ಬಳಸಿದಾಗ ಭಾರತದ ಕರಾವಳಿ ತೀರದಲ್ಲಿ ಎಷ್ಟು ಪರ್ಸೆಂಟೇಜ್ ಹೆಚ್ಚಳವಾಗಿದಪ್ಪ ಅಂದ್ರ 48% ಏನಾಗಿದಪ್ಪ ಅಂದ್ರ ಹೆಚ್ಚಳ ಆಗ್ಯದ. ನೋಡ್ರಿ ಇಲ್ಲಿ ಏನ್ ಪ್ರಶ್ನೆ ಕೇಳ್ತಾನ, ಭಾರತ ಕರಾವಳಿ ರಕ್ಷಣಾ ಪಡೆ ದಿನ ಯಾವಾಗಂತ ಅಂದ್ರೆ ಯಾವಾಗ ಆಚರಣೆ ಮಾಡ್ತಾರ ಅಂತ ಕೇಳ್ಬೋದು. ಭಾರತದ ಕರಾವಳಿ ರಕ್ಷಣಾ ಪಡೆ ಅಧಿಕೃತವಾಗಿ ಯಾವ ವರ್ಷ ಸ್ಥಾಪನೆ ಆಯ್ತು ಅಂತ ಪ್ರಶ್ನೆಗಳನ್ನ ಕೇಳಬಹುದು. ಭಾರತದ ಕರಾವಳಿ ರಕ್ಷಣಾ ಪಡೆಯನ್ನು ಅಧಿಕೃತವಾಗಿ ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಸ್ಥಾಪನೆ ಮಾಡಿದರು. ಉಸ್ತುಂಜಿ ಸಮಿತಿಯನ್ನು ಯಾವ ವರ್ಷ ನೇಮಕ ಮಾಡಿದರು. ಭಾರತದ ಸಂಸತ್ತು ಕೋಸ್ಟ್ ಗಾರ್ಡ್ ಆಕ್ಟ್ ಅನ್ನು ಯಾವ ವರ್ಷ ಜಾರಿಗೆ ತಂತ ಪ್ರಶ್ನೆ ಕೇಳಬಹುದು. ಭಾರತದ ಕರಾವಳಿ ಉದ್ದ, ಭೂಭಾಗ ಮತ್ತು ದ್ವೀಪಗಳನ್ನು ಒಳಗೊಂಡಂತೆ ಕರಾವಳಿ ಒಟ್ಟು ಉದ್ದ ಎಷ್ಟಂತ ಕೇಳಬಹುದು. ಇವೆಲ್ಲವೂ ಇಂಪಾರ್ಟೆಂಟ್ ಆಗ್ತಾವ. ಏನಾಗ್ತಾವ ಇವೆಲ್ಲವೂ ಏನಾಗ್ತಾವಪ್ಪ ಅಂದ್ರ ಇಂಪಾರ್ಟೆಂಟ್ ಆಗ್ತಾವ, ನೆನಪಿಟ್ಕೋರಿ. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರ ವಿಶ್ವ ಜೋಗೋ ಅಥವಾ ತೇವ ಭೂಮಿ ದಿನ ಅಂತ ಬರ್ತದ. ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅಂತ ಏನಪ್ಪಾ ಅಂದ್ರ ಬರ್ತದ. ಪ್ರತಿ ವರ್ಷ ವಿಶ್ವ ಜೋಗೋ ದಿನ ಅಂದ್ರೆ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ಫೆಬ್ರವರಿ 2ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ವಿಶ್ವದಾದ್ಯಂತ ವಿಶ್ವ ಜೋಗೋ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ, ವೆಟ್ಲ್ಯಾಂಡ್ ಡೇ ಅನ್ನು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದ್ರ ಫೆಬ್ರವರಿ 2ಕ್ಕೆ ಆಚರಣೆ ಮಾಡ್ತೀವಿ. ವಿಶ್ವ ಜೋಗೋ ಅಥವಾ ತೇವಭೂಮಿ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ಫೆಬ್ರವರಿ 2ಕ್ಕೆ ಆಚರಣೆ ಮಾಡ್ತೀವಿ. ಸಾಕಷ್ಟು ಬಾರಿ ಏನ್ ಮಾಡಿದನಪ್ಪ ಅಂದ್ರ ನಮ್ಮ ಪರೀಕ್ಷೆಗಳು ಕೇಳಿದ್ದಾನ, KPSC ಪರೀಕ್ಷೆ ಕೇಳಿದ್ದಾನ, PC ಪರೀಕ್ಷೆ ಕೇಳಿದ್ದಾನ, IAS ಪ್ರಶ್ನೆ ಕೇಳಿದ್ದಾನ, KS ಪ್ರಶ್ನೆ ಕೇಳಿದ್ದಾನ. ಇದೇ ಪ್ರಶ್ನೆಗೆ ಏನಪ್ಪ ಅಂದ್ರೆ ಈ ಮ್ಯಾಟ್ರ್ ಅಂದ್ರೆ ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಬಂದಿಲ್ಲ ಅನ್ನುವಂಗಿಲ್ಲ. ಎಲ್ಲಾ ಪರೀಕ್ಷೆ ಒಳಗೆ ಏನಪ್ಪಾ ಅಂದ್ರ ಕೇಳಿದನ. ಹಾಗಾಗಿ ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಇಂಪಾರ್ಟೆಂಟ್ ಆಗ್ತದ. ನೋಡ್ರಿ, ವಿಶ್ವ ಜೋಗೋ ಅಥವಾ ತೇವಭೂಮಿ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಂದ್ರ ಫೆಬ್ರವರಿ 2ಕ್ಕೆ ಆಚರಣೆ ಮಾಡ್ತಾರ. ಯಾವಾಗ ಆಚರಣೆ ಮಾಡ್ತಾರ? ಫೆಬ್ರವರಿ 2ಕ್ಕೆ ಆಚರಣೆ ಮಾಡ್ತಾರ. ನೋಡ್ರಿ, ಪ್ರತಿ ವರ್ಷ ಫೆಬ್ರವರಿ 2ರಂದು ಏನ್ ಮಾಡ್ತಾರಪ್ಪ ಅಂದ್ರ ವಿಶ್ವ ಜೋಗೋ ದಿನ, ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಏನಪ್ಪ ಅಂದ್ರ ಆಚರಣೆ ಮಾಡ್ತಾರ. ಅದ್ರ ಸ್ವಲ್ಪ ಇಂಡಿಯನ್ ಎಲ್ಲ ನೋಡಿದಾಗ, ಅದರ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅನ್ನು ನೋಡಿದಾಗ ಇಲ್ಲಿ ಬರ್ತದ ನೋಡ್ರಿ, ರಾಮ್ಸಾರ್ ಸಮಾವೇಶ ಬರ್ತದ. ಯಾವ ಸಮಾವೇಶ ಬರ್ತದ? ರಾಮ್ಸಾರ್ ಸಮಾವೇಶ ಬರ್ತದ. ನೋಡ್ರಿ, 1971 ಫೆಬ್ರವರಿ 2ರಂದು ಇರಾನಿನ ರಾಮ್ಸಾರ್ ನಗರದಲ್ಲಿ ಜೋಗೋ ಭೂಮಿಗಳ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಒಪ್ಪಂದವೊಂದನ್ನು ಮಾಡಿಕೊಳ್ಳಲಾಯಿತು. ಇದನ್ನು ರಾಮ್ಸಾರ್ ಸಮಾವೇಶ ಎಂದು ಕರೆಯಲಾಯಿತು. ನೋಡ್ರಿ, ಇಂಪಾರ್ಟೆಂಟ್ ಆಗ್ತದ. ರಾಮ್ಸಾರ್ ಸಮಾವೇಶ ಯಾವಾಗ ನಡೀತಪ್ಪ ಅಂದ್ರ 1971. ರಾಮ್ಸಾರ್ ಸಮಾವೇಶ ಯಾವಾಗ ನಡೀತದ? 1971 ಫೆಬ್ರವರಿ 2ರಂದು ಏನಪ್ಪಾ ಅಂದ್ರ ಇರಾನಿನ ರಾಮ್ಸಾರ್ ಎಂಬ ಸ್ಥಳದಲ್ಲಿ ನಡೀತದ. ಯಾವ ಸ್ಥಳದಲ್ಲಿ ನಡೀತದ? ರಾಮ್ಸಾರ್ ಎಂಬ ಸ್ಥಳದೊಳಗೆ ನಡೀತದ. ಆ ರಾಮ್ಸಾರ್ ನಗರದೊಳಗ ಅಥವಾ ಸ್ಥಳದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಜೋಗೋ ಭೂಮಿಗೆ ಸಂಬಂಧಪಟ್ಟಂತೆ, ಯಾವ ಭೂಮಿಗೆ ಸಂಬಂಧಪಟ್ಟಂತೆ? ಜೋಗೋ ಭೂಮಿಗೆ ಸಂಬಂಧಪಟ್ಟಂತೆ, ಜೋಗೋ ಭೂಮಿಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತದಪ್ಪ ಅಂದ್ರ ಒಂದು ಒಪ್ಪಂದ ಏರ್ಪಡ್ತದ. ಏನ್ ಮಾಡ್ತದ? ಒಂದು ಒಪ್ಪಂದ ಏರ್ಪಡ್ತದ. ಅದನ್ನೇ ಏನಂತ ಕರೀತಾರಪ್ಪ ಅಂದ್ರ ರಾಮ್ಸಾರ್ ಸಮಾವೇಶ ಅಂತಾರ. ಯಾವ ಸಮಾವೇಶ ಅಂತಾರ? ರಾಮ್ಸಾರ್ ಸಮಾವೇಶ ಅಂತ ಕರೀತಾರ. ಈ ಒಪ್ಪಂದದ ನೆನಪಿಗಾಗಿ 1997ರಿಂದ ಪ್ರತಿ ವರ್ಷ ವಿಶ್ವದಂತೆ ಈ ದಿನವನ್ನು ಆಚರಣೆ ಮಾಡಲಾಗ್ತದ. ನೋಡ್ರಿ, ವಿಶ್ವ ಜೋಗೋ ದಿನ ಅಥವಾ ತೇವಭೂಮಿ ದಿನ, ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅನ್ನ ಯಾಕೆ ಆಚರಣೆ ಮಾಡ್ತಾರಂದ್ರ 1971 ಫೆಬ್ರವರಿ 2ರಂದು ಇರಾನ್ ದೇಶದ ರಾಮ್ಸಾರ್ ನಗರದಲ್ಲಿ ಏನಾಗ್ತದಪ್ಪ ಅಂದ್ರ ಜೋಗೋ ಭೂಮಿಗಳಿಗೆ ಸಂಬಂಧಪಟ್ಟಂತಾಗಿ ಒಂದು ಸಮಾವೇಶ ನಡೀತದ. ಅಲ್ಲಿ ಜೋಗೋ ಭೂಮಿಗಳು, ವೆಟ್ಲ್ಯಾಂಡ್ ಏರಿಯಾಗಳನ್ನು ಯಾಕೆ ರಕ್ಷಣೆ ಮಾಡಬೇಕು,
ಅವುಗಳನ್ನ ಯಾಕೆ ಸಂರಕ್ಷಣೆ ಮಾಡ್ಬೇಕು ಅನ್ನೋದೇನಪ್ಪಾ ಅಂದ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಏನಾಗ್ತದಪ್ಪ ಅಂದ್ರ ಒಂದು ಸಮಾವೇಶ ನಡೀತದ. ಆ ಸಮಾವೇಶದ ಹೆಸರು ಏನಾಗಿರ್ತದಪ್ಪ ಅಂದ್ರ ರಾಮ್ಸಾರ್ ಸಮಾವೇಶ ಆಗ್ತದ. ಯಾವ ಸಮಾವೇಶ ಆಗ್ತದ? ರಾಮ್ಸಾರ್ ಸಮಾವೇಶ ಆಗ್ತದ. ಆ ರಾಮ್ಸಾರ್ ಸಮಾವೇಶದ ಸವಿ ನೆನಪಿಗಾಗಿ ಏನಪ್ಪಾ ಅಂದ್ರ ವಿಶ್ವಸಂಸ್ಥೆ ಏನ್ ಮಾಡ್ತದಪ್ಪ ಅಂದ್ರ 1997ರಿಂದ ಎಷ್ಟರಿಂದ 1997ರಿಂದ ಪ್ರತಿ ವರ್ಷ ವಿಶ್ವದಂತೆ ಏನಪ್ಪಾ ಅಂದ್ರ ವಿಶ್ವ ಜೌಗೋ ಅಥವಾ ತೇವಭೂಮಿ ದಿನವನ್ನು ಫೆಬ್ರವರಿ 2ಕ್ಕೆ ಆಚರಣೆ ಮಾಡ್ತಾರೆ. ಯಾವಾಗ ಆಚರಣೆ ಮಾಡ್ತಾರ? ಫೆಬ್ರವರಿಗೆ ಆಚರಣೆ ಮಾಡ್ತಾರ. ವಿಶ್ವ ಜೌಗೋ ಭೂಮಿ ಅಥವಾ ವಿಶ್ವ ಜೌಗೋ ಅಥವಾ ತೇವಭೂಮಿ ದಿನವನ್ನು ಯಾಕೆ ಆಚರಣೆ ಮಾಡ್ತಾರ ಅಂತ ಗೊತ್ತಾಯ್ತ್ರಿ? ರಾಮ್ಸಾರ್ ಸಮಾವೇಶದ ಸಲುವಾಗಿ, ಅದರ ಸವಿ ನೆನಪಿಗಾಗಿ. ರಾಮ್ಸಾರ್ ಸಮಾವೇಶ ಯಾವಾಗ ನಡೀತು? 1971 ಫೆಬ್ರವರಿ 2ಕ್ಕೆ ನಡೀತದ. ಯಾವ ದೇಶದೊಳಗೆ ನಡೀತದ? ಇರಾನ್ ದೇಶದೊಳಗೆ ನಡೀತದ. ಇಂಪಾರ್ಟೆಂಟ್, ಇಲ್ಲಿ ಪ್ರತಿಯೊಂದು ಅಂಶಗಳೇನಾಗ್ತಪ್ಪ ನಮಗೆ ಇಂಪಾರ್ಟೆಂಟ್ ಆಗ್ತಾವ. ನಾವು ಕೇಳಿದನ ಪರೀಕ್ಷೆ ಒಳಗೆ ಏನ್ ಕೇಳಿದಾನ? ರಾಮ್ಸಾರ್ ಸಮಾವೇಶ ಯಾವ ವರ್ಷ ಹಮ್ಮಿಕೊಳ್ಳಲಾಯ್ತು ಅಂತ ಕೇಳೋಣ. ರಾಮ್ಸಾರ್ ಸಮಾವೇಶ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟದಂತ ಕೇಳೋಣ. SDA ಕೇಳಿದನ ಪ್ರಶ್ನೆಗಳು. ಇಲ್ಲಿ ಏನ್ ಮಾಡಿದಾನ? SDA ಮತ್ತು ಏನಪ್ಪಾ ಅಂದ್ರೆ FDA ಪ್ರಶ್ನೆಗಳು ಬಂದವ ರಾಮ್ಸಾರ್ ಸಮಾವೇಶದ ಮೇಲೆ. ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತ ಸಮಾವೇಶಗಳ ಮೇಲೆ ನಮಗೆ ಪ್ರಶ್ನೆಗಳನ್ನ ಕೇಳ್ತಾನ. ವಿಶ್ವ ಜೌಗೋ ಭೂಮಿ ದಿನವನ್ನು ಯಾವಾಗ್ಲಿಂದ ಆಚರಣೆ ಮಾಡಲು ಪ್ರಾರಂಭ ಮಾಡಿದ್ರು? 1997ರಿಂದ ಏನಾಗ್ತಾರಪ್ಪ ಅಂದ್ರೆ ಅದನ್ನ ಪ್ರಾರಂಭ ಮಾಡ್ತಾರ. ನೋಡ್ರಿ, 2021ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಈ ದಿನವನ್ನು ಅಧಿಕೃತ ಅಂತಾರಾಷ್ಟ್ರೀಯ ದಿನವನ್ನಾಗಿ ಅಂಗೀಕರಿಸಿತು. ನೋಡ್ರಿ, ರಾಮ್ಸಾರ್ ಸಮಾವೇಶದ ಸವಿ ನೆನಪಿಗಾಗಿ ವಿಶ್ವದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತದಪ್ಪ ಅಂದ್ರೆ ವಿಶ್ವ ಜೌಗೋ ದಿನವನ್ನು ಯಾವಾಗ್ಲಿಂದ ಪ್ರಾರಂಭ ಅಂದ್ರೆ ವಿಶ್ವ ಜೌಗೋ ದಿನವನ್ನು ಯಾವಾಗ್ಲಿಂದ ಪ್ರಾರಂಭ ಮಾಡಿದ್ರಪ್ಪ ಅಂದ್ರ 1997ರಿಂದಲೇ ಆಚರಣೆ ಮಾಡ್ತಾರ ಅದನ್ನ. ಆದ್ರೆ ವಿಶ್ವಸಂಸ್ಥೆ ಅಧಿಕೃತವಾಗಿ ಅದನ್ನ ಅಂಗೀಕರಿಸಿದ ಯಾವಾಗಪ್ಪ ಅಂದ್ರ 2021ರಲ್ಲಿ. ನೋಡ್ರಿ, ಮೊದಲಿಗೆ ಯಾವಾಗ ಆಚರಣೆ ಮಾಡಿದ್ರ ಅಂದ್ರ 1997 ಬರ್ತದ. ಆದ್ರೆ ವಿಶ್ವಸಂಸ್ಥೆಯು ಸಾಮಾನ್ಯ ಸಭೆ ಏನಪ್ಪಾ ಅಂದ್ರ ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ ಯಾವಾಗ ಅಂದ್ರ 2021ರಲ್ಲಿ ಬರ್ತದ. ಯಾವಲ್ಲಿ ಬರ್ತದ? 2021ರಲ್ಲಿ ಬರ್ತದ. ನೆಕ್ಸ್ಟ್ ಉದ್ದೇಶ ಏನದ? ಈ ದಿನದ ಆಚರಣೆಯ ಉದ್ದೇಶ ಏನದ? ಜಾಗತಿಕ ಮಟ್ಟದಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಜೌಗೋ ಭೂಮಿಗಳ ಮಹತ್ವವನ್ನು ಸಾರುವುದು. ನೋಡ್ರಿ, ವಿಶ್ವ ಜೌಗೋ ಅಥವಾ ತೇವಭೂಮಿ ದಿನ ಆಚರಣೆ ಮಾಡುವ ಮುಖ್ಯ ಉದ್ದೇಶ ಏನಿದಪ್ಪ ಅಂದ್ರ ಜಾಗತಿಕ ಮಟ್ಟದಲ್ಲಿ ಏನಪ್ಪಾ ಅಂದ್ರ ಪರಿಸರ ಸಂರಕ್ಷಣೆ ಮಾಡೋದು. ಏನ್ ಸಂರಕ್ಷಣೆ ಮಾಡೋದು? ಪರಿಸರ ಸಂರಕ್ಷಣೆ ಮಾಡೋದು. ಮತ್ತೆ ಜೌಗೋ ಭೂಮಿಗಳ ಮಹತ್ವವನ್ನು ಏನಪ್ಪಾ ಅಂದ್ರೆ ಜನರಿಗೆ ತಿಳಿಸುದು. ಜೌಗೋ ಭೂಮಿಗಳಿಂದ ನಮಗೆ ಏನೇನ್ ಲಾಭ ಆಗ್ತದ, ಅವುಗಳಿಂದ ನಾವು ಯಾವ ರೀತಿಯಾಗಿ ರಕ್ಷಣೆ ಪಡ್ತೀವಿ, ಅವುಗಳನ್ನ ರಕ್ಷಣೆ ಮಾಡೋದ್ರಿಂದ ಪರಿಸರದ ಮೇಲೆ ಎಷ್ಟೊಂದು ಅನುಕೂಲಗಳಾಗ್ತವ. ಇಂತ ಎಲ್ಲ ಅಂಶಗಳನ್ನ ಏನ್ ಮಾಡ್ತದಪ್ಪ ಅಂದ್ರ ವಿಶ್ವ ಜೌಗೋ ಅಥವಾ ತೇವಭೂಮಿ ದಿನ ಏನಪ್ಪಾ ಅಂದ್ರ ಅದರ ಮಹತ್ವವನ್ನು ಜನರಿಗೆ ತಿಳಿಸುವ ಸಲುವಾಗಿ ಪ್ರತಿ ವರ್ಷ ವಿಶ್ವದಲ್ಲಿ ವಿಶ್ವ ಜೌಗೋ ಅಥವಾ ತೇವಭೂಮಿ ದಿನವನ್ನ ಏನ್ ಮಾಡ್ತಾರಪ್ಪ ಅಂದ್ರ ಫೆಬ್ರವರಿ 2ಕ್ಕೆ ಆಚರಣೆ ಮಾಡ್ತಾರ. ಯಾವಾಗ ಆಚರಣೆ ಮಾಡ್ತಾರ? ಫೆಬ್ರವರಿ 2ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ನೋಡ್ರಿ, ಭಾರತವು ರಾಮ್ಸಾರ್ ಒಪ್ಪಂದಕ್ಕೆ 1982 ಫೆಬ್ರವರಿ 1ರಿಂದ ಏನಪ್ಪಾ ಅಂದ್ರ ಸಹಿ ಹಾಕ್ತು. ಇಂಪಾರ್ಟೆಂಟ್ ಆಗ್ತದ. ಭಾರತವು ರಾಮ್ಸಾರ್ ಒಪ್ಪಂದಕ್ಕೆ ಯಾವಾಗ ಸಹಿ ಆಗ್ತಂತ ಪ್ರಶ್ನೆ ಕೇಳಬಹುದು ನಮಗ. ಯಾವಾಗ ಸಹಿ ಆಗ್ತು? 1982. ಎಷ್ಟರೊಳಗಾಗ್ತು? 1982 ಫೆಬ್ರವರಿ 1ರಿಂದ ಏನಪ್ಪಾ ಅಂದ್ರ ಸಹಿ ಆಗ್ತದ. ಬಹಳ ಇಂಪಾರ್ಟೆಂಟ್ ಆಗ್ತದ. ನೋಡ್ರಿ, ಫೆಬ್ರವರಿ 1, 1982 ಭಾರತ ಸರ್ಕಾರವು ರಾಮ್ಸಾರ್ ಒಪ್ಪಂದಕ್ಕೆ ಸಹಿ ಆಗ್ತದ. ರಾಮ್ಸಾರ್ ಒಪ್ಪಂದ ಯಾವುದಕ್ಕೆ ಸಂಬಂಧಪಟ್ಟದ? ಜೌಗೋ ಭೂಮಿಗಳ ಸಂರಕ್ಷಣೆಗೆ ಸಂಬಂಧಪಟ್ಟದ. ರಾಮ್ಸಾರ್ ಒಪ್ಪಂದ ಯಾವುದಕ್ಕೆ ಸಂಬಂಧಪಟ್ಟದ? ಮತ್ತೆ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ರಾಮ್ಸಾರ್ ಒಪ್ಪಂದ ಯಾವುದಕ್ಕೆ ಸಂಬಂಧಪಟ್ಟದ? ತೇವಭೂಮಿ ಅಥವಾ ವಿಶ್ವ ಜೌಗೋ ಭೂಮಿಗೆ ಏನಪ್ಪಾ ಅಂದ್ರ ಅದು ಸಂಬಂಧಪಟ್ಟದ. ಏನಪ್ಪಂದ ಸಂಬಂಧಪಟ್ಟದ. ಸರ್, ಇಲ್ಲಿ ಏನ್ ಪ್ರಶ್ನೆ ಕೇಳಬಹುದ್ರಿ? ಇಲ್ಲಿ ಏನೇನ್ ಪ್ರಶ್ನೆಗಳ ಕೇಳಬಹುದು ನೋಡ್ರಿ. ವಿಶ್ವ ಜೌಗೋ ಭೂಮಿ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂತ ಕೇಳಬಹುದು. ಮೊದಲಿಗೆ ಯಾವ ವರ್ಷ ಆಚರಣೆ ಮಾಡಿದ್ರಂತ ಪ್ರಶ್ನೆ ಕೇಳಬಹುದು. ವಿಶ್ವಸಂಸ್ಥೆಯು ಇದನ್ನ ಅಧಿಕೃತವನ್ನಾಗಿ ಯಾವ ವರ್ಷ ಘೋಷಣೆ ಮಾಡ್ತಂತ ಕೇಳಬಹುದು. ಇಲ್ಲವೇ ಭಾರತ ರಾಮ್ಸಾರ್ ಒಪ್ಪಂದಕ್ಕೆ ಯಾವ ವರ್ಷ ಸಹಿ ಆಗ್ತು, ಯಾವ ದಿನ ಸಹಿ ಆಗ್ತಂತ ಏನ್ ಮಾಡ್ಬೋದಪ್ಪ ಅಂದ್ರ ನಮಗ ಪ್ರಶ್ನೆಯನ್ನ ಕೇಳಬಹುದು. ವಿಶ್ವ ಜೌಗೋ ಭೂಮಿ ದಿನವನ್ನು ಯಾವುದರ ಪರಿಣಾಮವಾಗಿ ಆಚರಿಸಲಾಗ್ತದಂತ ನಮಗೆ ಪ್ರಶ್ನೆಗಳನ್ನು ಕೇಳಬಹುದು. ಯಾವುದರ ಪರಿಣಾಮ?
ರಾಮ್ಸಾರ್ ಸಮಾವೇಶದ ಪರಿಣಾಮವಾಗಿ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ರಾಮ್ಸಾರ್ ಸಮಾವೇಶ ಯಾವ ದೇಶದಲ್ಲಿ ಹಮ್ಮಿಕೊಳ್ಳಲಾಯ್ತು ಅಂತ ಪ್ರಶ್ನೆ ಕೇಳಬಹುದು. ಯಾವ ವರ್ಷ ಹಮ್ಮಿಕೊಂಡ್ರ ಅಂತ ಏನಪ್ಪಾ ಅಂದ್ರ ನಮಗ್ ಪ್ರಶ್ನೆಗಳನ್ನು ಕೇಳಬಹುದು. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಶ್ನೆಗಳು ಬರ್ತಾವ ನೋಡ್ರಿ. ಇನ್ನ ಈ ಬರುವಂತ ರಾಮ್ಸಾರ್ ತಾಣಗಳಂತ ಬರ್ತಾವ. ಏನ್ ಬರ್ತಾವ? ರಾಮ್ಸಾರ್ ತಾಣಗಳಂತ ಬರ್ತಾವ. ಆ ರಾಮ್ಸಾರ್ ತಾಣಗಳನ್ನ ನೋಡಿದಾಗ ಕರ್ನಾಟಕದಲ್ಲಿ ಎಷ್ಟು ಕಂಡು ಬರ್ತಾವಪ್ಪ ಅಂದ್ರ 4 ರಾಮ್ಸಾರ್ ತಾಣಗಳು ಕಂಡು ಬರ್ತಾವ. ಬಹಳ ಇಂಪಾರ್ಟೆಂಟ್. ಕರ್ನಾಟಕದೊಳಗೆ ಎಷ್ಟು ರಾಮ್ಸಾರ್ ತಾಣಗಳು ಕಂಡು ಬರ್ತಾವ ಅಂದ್ರೆ 4 ರಾಮ್ಸಾರ್ ತಾಣಗಳು ಕಂಡು ಬರ್ತಾವ. ಒಂದೇದ್ ನೋಡ್ರಿ, ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದ ಮೊಟ್ಟ ಮೊದಲ ರಾಮ್ಸಾರ್ ತಾಣ ಆಗ್ಯದ. ಇದು ಕೇಳಿದನು ಪರೀಕ್ಷೆ ಒಳಗೆ. ಏನ್ ಕೇಳಿದನಪ್ಪ ಅಂದ್ರ ಕರ್ನಾಟಕದ ಮೊಟ್ಟ ಮೊದಲ ರಾಮ್ಸಾರ್ ತಾಣ ಯಾವ್ದಂತ ಕೇಳಿದನ. ರಂಗನತಿಟ್ಟು ಪಕ್ಷಿಧಾಮ ಬರ್ತದ. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಮಂಡ್ಯ ಜಿಲ್ಲೆ ಒಳಗೆ ಕಂಡು ಬರ್ತದ. ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ? ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತದ. ಎಲ್ಲಿ ಕಂಡು ಬರ್ತದ? ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತದ. ಇನ್ನ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಗದಗದೊಳಗೆ ಕಂಡು ಬರ್ತದ. ನೆಕ್ಸ್ಟ್ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಬಳ್ಳಾರಿಯಲ್ಲಿ ಕಂಡು ಬರ್ತದ. ಅಘನಾಶಿನಿ ನದಿ ಮುಖಜ ಭೂಮಿ ಉತ್ತರ ಕನ್ನಡದೊಳಗೆ ಬರ್ತದ. ಕಂಪಲ್ಸರಿ ಇವನ್ ಏನಪ್ಪಾ ಅಂದ್ರ ನೆನಪಿಟ್ಕೋಬೇಕು. ನೀವು ಏನ್ ಮಾಡ್ಬಿಡ್ತಾನ ಗೊತ್ತಾ? ಒಂದ್ ಕಡೆ ಪಕ್ಷಿಧಾಮಗಳು ಕೊಡ್ತಾನ ಅಂದ್ರ ಒಂದ್ ಕಡೆ ಕರ್ನಾಟಕದ ರಾಮ್ಸಾರ್ ತಾಣಗಳು ಕೊಡ್ತಾನ, ಇನ್ನೊಂದ್ ಕಡೆ ಏನಪ್ಪಾ ಅಂದ್ರ ಅವ್ ಸ್ಥಳಗಳನ್ನ ಕೊಡ್ತಾನ. ಕೊಟ್ಟಿಗೆ ನಮಗ್ ಹೊಂದಿಸಿ ಬರೆಯಕ್ಕೆ ಹೇಳ್ತಾನ. ಅವುಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಹೊಂದಿಸಿ ಬರೆಯಕ್ಕೆ ಹೇಳ್ತಾನ. ಅದ್ರ ಸಲುವಾಗಿ ನೀವು ಕರ್ನಾಟಕದಲ್ಲಿರುವಂತ ಒಟ್ಟು ಅಂದ್ರ 4 ರಾಮ್ಸಾರ್ ತಾಣಗಳು ಮತ್ತು ಅವುಗಳ ಸ್ಥಳಗಳನ್ನ ಏನಪ್ಪಾ ಅಂದ್ರ ಕಂಪಲ್ಸರಿ ಆಗಿ ನೆನಪಿಟ್ಟುಕೋಬೇಕು. ನೋಡ್ರಿ, ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದ? ಮಂಡ್ಯ ಒಳಗೆ. ಏನೇನ್ ಹೇಳ್ತೀನಿ ಕೇಳ್ರಿ. ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದ? ಮಂಡ್ಯದೊಳಗೆ ಕಂಡು ಬರ್ತದ. ಕ್ಲಾಸ್ ಇಲ್ಲಿ ಕೇಳಿದ ಮೇಲೆ ಆ ವಿಷಯ ನಿಮ್ ತಲೆ ಸಂಪೂರ್ಣವಾಗಿ ಉಳಿಬೇಕು. ಅದ್ರ ಸಲುವಾಗಿ ಏನಪ್ಪಾ ಅಂದ್ರ ವಿಷಯವನ್ನ ನಾನು ರಿಪೀಟ್ ಮಾಡ್ತಿರ್ತೀನಿ. ನೋಡ್ರಿ, ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದ? ಮಂಡ್ಯ ಒಳಗ. ಮಾಗಡಿ ಕೆರೆ ಸಂರಕ್ಷಣಾ ಮೀಸಲ ಗದಗದೊಳಗ ಕಂಡು ಬರ್ತದ. ನೆಕ್ಸ್ಟ್ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಬಳ್ಳಾರಿಯಲ್ಲಿ ಕಂಡು ಬರ್ತದ. ಅಘನಾಶಿನಿ ನದಿ ಮುಖಜ ಭೂಮಿ ಏನಪ್ಪಾ ಅಂದ್ರ ಉತ್ತರ ಕನ್ನಡದೊಳಗೆ ಕಂಡು ಬರ್ತದ. ಎಲ್ಲಿ ಬರ್ತಾರ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತದ. ಕರ್ನಾಟಕದಲ್ಲಿ ಎಷ್ಟು ರಾಮ್ಸಾರ್ ತಾಣಗಳದಾವ? ಎಷ್ಟದವ ಕರ್ನಾಟಕದಲ್ಲಿ ರಾಮ್ಸಾರ್ ತಾಣಗಳು? 4 ಅದಾವ. ಎಷ್ಟದವ? 4 ಅದಾವ. ಒಂದನೇದು ರಂಗನತಿಟ್ಟು ಪಕ್ಷಿಧಾಮ, ಎರಡನೇದು ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು, ಮೂರನೇದು ಅಂಕ ಸಮುದ್ರ ಸಂರಕ್ಷಣಾ ಮೀಸಲು, ನಾಲ್ಕನೇದು ಏನಪ್ಪಾ ಅಂದ್ರ ಅಘನಾಶಿನಿ ನದಿ ಮುಖಜ ಭೂಮಿ ಏನಪ್ಪಾ ಅಂದ್ರ ಬರ್ತದ. ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಇಂಪಾರ್ಟೆಂಟ್ ಆಗ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಭಾರತದ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿರುವ ಒಟ್ಟು ರಾಮ್ಸಾರ್ ತಾಣಗಳ ಒಟ್ಟು ಸಂಖ್ಯೆ ನೋಡ್ರಿ 96. ಭಾರತದಲ್ಲಿ 2026 ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಇರುವಂತ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟಪ್ಪ ಅಂದ್ರ 96 ಅದಾವ. ಎಷ್ಟದವ? 96 ಅದಾವ. ನೋಡ್ರಿ, ಭಾರತದಲ್ಲಿ 2026 ಅಂಕಿ ಅಂಶಗಳ ಪ್ರಕಾರ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟಂದಾಗ 96 ಬರ್ತದ. ಎಷ್ಟು ಬರ್ತದ? 96 ಬರ್ತದ. ನೋಡ್ರಿ, ಕರ್ನಾಟಕದಲ್ಲಿ ಎಷ್ಟು ಅದಾವ ಅಂದ್ರ 4 ಅದಾವ. ಭಾರತದಲ್ಲಿ ಎಷ್ಟು ಅದಾವಪ್ಪ ಅಂದ್ರ 96 ಅದಾವ. ಭಾರತದಲ್ಲಿ ಎಷ್ಟು ಅದಾವ? 96 ಅದಾವ. ಕರ್ನಾಟಕದಾಗ ಎಷ್ಟು ಅದಾವ? 4 ಅದಾವ. ಎಷ್ಟದವ? 4 ಅದಾವ. ನೋಡ್ರಿ, ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರುವ ರಾಜ್ಯ ಯಾವುದು? ನೋಡ್ರಿ, ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳು ಇರುವ ರಾಜ್ಯ ಯಾವ್ದಪ್ಪ ಅಂದ್ರ ತಮಿಳುನಾಡು ಬರ್ತದ. ಬಹಳ ಇಂಪಾರ್ಟೆಂಟ್ ಇದು. ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರುವ ರಾಜ್ಯ ಯಾವ್ದಪ್ಪ ಅಂದ್ರ ತಮಿಳುನಾಡು ಬರ್ತದ. ಸರ, ತಮಿಳುನಾಡು ಒಳಗೆ ಎಷ್ಟು ಅದಾವ? 20 ತಾಣಗಳದಾವ. ಎಷ್ಟು ತಾಣಗಳದಾವ? 20 ತಾಣಗಳದಾವ. ನಂತರ ಸ್ಥಾನದಲ್ಲಿ ಯಾವ್ದು ಬರ್ತದಪ್ಪ ಅಂದ್ರ ಉತ್ತರ ಪ್ರದೇಶ ಬರ್ತದ. ಎರಡನೇ ಸ್ಥಾನ ಯಾವ್ದಪ್ಪ ಅಂದ್ರ ಉತ್ತರ ಪ್ರದೇಶ ಬರ್ತದ. ಉತ್ತರ ಪ್ರದೇಶದಾಗ ಎಷ್ಟು ತಾಣಗಳದವಪ್ಪ ಅಂದ್ರ 10 ತಾಣಗಳದಾವ. ಎಷ್ಟು ತಾಣಗಳದಾವ? 10 ತಾಣಗಳದಾವ. ಇನ್ನೊಮ್ಮೆ ರಿಪೀಟ್ ಮಾಡ್ತೀವಿ ನೋಡ್ರಿ, ಭಾರತದಲ್ಲಿ ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟದವ? ಕಾಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. ಭಾರತದಲ್ಲಿ ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟಪ್ಪ ಅಂದ್ರ 96 ಅದಾವ. ಅತಿ ಹೆಚ್ಚು ತಾಣಗಳಿರುವ ರಾಜ್ಯ, ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳಿರುವ ರಾಜ್ಯ ತಮಿಳುನಾಡು. ಯಾವುದು? ತಮಿಳುನಾಡು. ಸರ್, ತಮಿಳುನಾಡಿನೊಳಗೆ ಎಷ್ಟು ಅದಾವ್ರಿ? 20 ಅದಾವ. ಎಷ್ಟು ಅದಾವ? 20 ಅದಾವ. ನೀವು ಹೆಂಗ್ ನೆನಪಿಟ್ಕೋಬೇಕಂತ ತಮಿಳುನಾಡು ಟಿ ಬರ್ತದ, 20T ಬರ್ತದ. ಈ ರೀತಿ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ನೆನಪಿಟ್ಕೋಬಹುದು. ನೆಕ್ಸ್ಟ್ ಉತ್ತರ ಪ್ರದೇಶದಾಗ ಎಷ್ಟು ಬರ್ತಾವಪ್ಪ ಅಂದ್ರ 10 ತಾಣಗಳು ಬರ್ತಾವ. ಎಷ್ಟು ಬರ್ತಾವ? 10 ತಾಣಗಳೇ ಬರ್ತಾವ. ಇದು ಏನಪ್ಪಾ ಅಂದ್ರೆ ಎರಡನೇ ಸ್ಥಾನದೊಳಗದ. ಹಾಗಾದ್ರೆ 2025-26ನೇ ಸ್ಥಾನದಲ್ಲಿ ಇತ್ತೀಚೆಗೆ ಸೇರ್ಪಡಾದಂತ ಏನಪ್ಪಾ ಅಂದ್ರ
ಎರಡು ಜೋಗೋ ಭೂಮಿಗಳದಾವ ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟ್. ಸಿಲಿಸೇರ್ ಅಂತ ಬರ್ತದ. ಸಿಲಿಸೇರ್ ಸರೋವರ ಇತ್ತೀಚೆಗೆ ಏನಾಗ್ಯದಪ್ಪ ಅಂದ್ರ ಈಸೋ ಜೋಗೋ ರಾಮ್ಸಾರ್ ತಾಣವಾಗಿ ಏನಪ್ಪಾ ಅಂದ್ರ ಅದನ್ನ ಸೇರ್ಪಡೆ ಮಾಡ್ಲಾಗ್ಯದ. ಸಿಲಿಸೇರ್ ಸರೋವರ ಯಾವ ರಾಜ್ಯದೊಳಗೆ ಕಂಡು ಬರ್ತದಪ್ಪ ಅಂದ್ರ ರಾಜಸ್ಥಾನ ಒಳಗೆ ಕಂಡು ಬರ್ತದ. ನೆಕ್ಸ್ಟ್ ಕೋಪ್ರಾ ಜಲಾಶಯ ಬರ್ತದ. ಯಾವ ಜಲಾಶಯ? ಕೋಪ್ರಾ ಜಲಾಶಯ ಬರ್ತದ. ಇದು ಏನಾಗಿದಪ್ಪ ಅಂದ್ರ ಛತ್ತೀಸ್ಗಢದಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತದ. ನೋಡ್ರಿ, ಭಾರತದಲ್ಲಿ ಇತ್ತೀಚೆಗೆ ಸೇರ್ಪಡೆ ಆದಂತ ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರ್ಪಡೆ ಆದಂತ ಸ್ಥಳಗಳ ನೋಡಿದಾಗ ಒಂದು ಸಿಲಿಸೇರ್ ಸರೋವರ ಬರ್ತದ, ಇನ್ನೊಂದು ಏನಪ್ಪಾ ಅಂದ್ರ ಕೋಪ್ರಾ ಜಲಾಶಯ ಬರ್ತದ. ನಾವು ಎಕ್ಸಾಮ್ ಕೇಳ್ತಾನ, ಸಿಲಿಸೇರ್ ಸರೋವರ ಭಾರತದ ಯಾವ ರಾಜ್ಯದಲ್ಲಿ ನೆಲೆಗೊಂಡಿದೆ ಅಂತ ಪ್ರಶ್ನೆ ಕೇಳಬಹುದು. ಸಿಲಿಸೇರ್ ಸರೋವರ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಬಹುದು. ಯಾವ ರಾಜ್ಯದೊಳಗದ? ರಾಜಸ್ಥಾನದೊಳಗದ. ಯಾವ ರಾಜ್ಯದೊಳಗದ? ಅದು ರಾಜಸ್ಥಾನದೊಳಗದ. ಇನ್ನ ಕೋಪ್ರಾ ಜಲಾಶಯ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಕೇಳಬಹುದು. ಯಾವ ರಾಜ್ಯದೊಳಗದ? ಛತ್ತೀಸ್ಗಢದೊಳಗದ. ಯಾವ ರಾಜ್ಯದೊಳಗದ? ಅದು ಛತ್ತೀಸ್ಗಢದೊಳಗ ಏನಪ್ಪಾ ಅಂದ್ರ ಕೋಪ್ರಾ ಜಲಾಶಯ ಬರ್ತಾವ. ಅವು ಏನಪ್ಪಾ ಅಂದ್ರೆ ಇತ್ತೀಚೆಗೆ ಎರಡು ಏನಾಗಿದವಪ್ಪ ಅಂದ್ರ ರಾಮ್ಸಾರ್ ತಾಣದ ಪಟ್ಟಿಗೆ ಭಾರತದಿಂದ ಏನಾಗಿದಪ್ಪ ಅಂದ್ರ ಸೇರ್ಪಡೆ ಆಗಿದ್ವ. ಹಾಗಾದ್ರೆ ಇಲ್ಲಿ ತನ ಜೋಗೋ ಭೂಮಿ ಬಗ್ಗೆ ಹೇಳಿದ್ರಿ, ಜೋಗೋ ದಿನದ ಬಗ್ಗೆ ಹೇಳಿದ್ರಿ. ಸರಿ, ಇವೇನ್ರಿ ಜೋಗೋ ಭೂಮಿ ಅಂದ್ರ? ನೋಡ್ರಿ, ಜೋಗೋ ಭೂಮಿ ಅಂದ್ರೆ ಏನಪ್ಪಾ ಅಂದ್ರ ಬಹಳ ಸಿಂಪಲ್ ಆಗಿ ಹೇಳಿಬಿಡ್ತೀವಿ ನೋಡ್ರಿ. ನೀರಿನಿಂದ ನೋಡ್ರಿ, ಜೋಗೋ ಭೂಮಿ ಅಂದ್ರೆ ಏನನ್ನು ನೋಡ್ರಿ, ನೀರಿನಿಂದ ಆವೃತವಾದ ಅಥವಾ ತೇವಾಂಶದಿಂದ ಕೂಡಿದ ಭೂಭಾಗವನ್ನು ಜೋಗೋ ಭೂಮಿ ಎನ್ನಲಾಗ್ತದೆ. ನೋಡ್ರಿ, ಯಾವ ಭೂ ಪ್ರದೇಶವು ನೀರಿನಿಂದ ಕೂಡಿರ್ತದ, ಯಾವ ಭೂ ಪ್ರದೇಶವು ತೇವಾಂಶದಿಂದ ಕೂಡಿರ್ತದ, ಆ ಭಾಗವನ್ನು ನಾವ್ ಏನಂತೀವಪ್ಪ ಅಂದ್ರ ಜೋಗೋ ಭೂಮಿ ಅಂತೀವಿ. ಏನಂತೀವಿ ಅದನ್ನ? ಜೋಗೋ ಭೂಮಿ ಅಂತ ಕರಿತೀವಿ. ಇದರಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದ್ರ ಕೆರೆಗಳು ಬರ್ತಾವ, ನದಿಗಳು ಬರ್ತಾವ, ಜೋಗೋ ಪ್ರದೇಶಗಳು ಬರ್ತಾವ, ಮ್ಯಾಂಗ್ರೋ ಕಾಡುಗಳು ಬರ್ತಾವ, ಭತ್ತದ ಗದ್ದೆಗಳು ಬರ್ತಾವ, ಅವಳದ ಬಂಡೆಗಳು ಏನಪ್ಪಾ ಅಂದ್ರ ಸೇರಿವೆ. ನೋಡ್ರಿ, ಈ ರಾಮ್ಸಾರ್ ತಾಣಗಳ ಪಟ್ಟಿಯಲ್ಲಿ ಮತ್ತು ಜೋಗೋ ಭೂಮಿಯಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದ್ರ ಕೆರೆಗಳು ಬರ್ತಾವ, ನದಿಗಳು ಬರ್ತಾವ, ಜೋಗೋ ಪ್ರದೇಶಗಳು ಬರ್ತಾವ, ಮ್ಯಾಂಗ್ರೋ ಕಾಡು ಬರ್ತದ, ಭತ್ತದ ಗದ್ದೆಗಳು ಬರ್ತಾವ, ಅವಳದ ಬಂಡೆಗಳು ಬರ್ತಾವ. ಇವೆಲ್ಲ ಏನಾಗ್ತದಪ್ಪ ಅಂದ್ರ ಜೋಗೋ ಭೂಮಿಗೆ ಸಂಬಂಧಪಟ್ಟ. ನಾವು ಪ್ರಶ್ನೆ ಕೇಳಬಹುದು KPSC ಎಕ್ಸಾಮ್ಕ, GPS ಸ್ಟಾರ್, HS ಸ್ಟಾರ್, PS ಸ್ಟಾರ್ ಪರೀಕ್ಷೆ ಕೇಳಬಹುದು. ಏನಂತ ಕೇಳ್ಬೋದು? ಕೆಳಗಡೆ 4 ಆಪ್ಷನ್ಸ್ ಕೊಟ್ರಿ, ಈ ಕೆಳಗಿನ ಯಾವ ನೀರಿನ ಪ್ರದೇಶವು ಜೋಗೋ ಪ್ರದೇಶ ವ್ಯಾಪ್ತಿಗೆ ಸೇರುವುದಿಲ್ಲ ಅಂತ ಕೇಳಬಹುದು ಪ್ರಶ್ನೆಗಳನ್ನ. ಹಾಗಾಗಿ ನೆನಪಿಟ್ಟುಕೋರಿ, ಜೋಗೋ ಭೂಮಿ ಪ್ರದೇಶಕ್ಕೆ ಸೇರ್ಪಡೆ ಆಗುವಂತ ಪ್ರದೇಶಗಳನ್ನ ನೋಡ್ರಿ. ಒಂದನೇದು ಕೆರೆಗಳು ಬರ್ತದ, ಎರಡನೇದು ನದಿಗಳು ಬರ್ತದ. ಅನ್ಬೇಕು ನನ್ ಜೊತೆ ನೀವು, ಕೆರೆಗಳು ಬರ್ತದ, ನದಿಗಳು ಬರ್ತದ, ಜೋಗೋ ಪ್ರದೇಶ ಬರ್ತದ, ಮ್ಯಾಂಗ್ರೋವ್ ಕಾಡುಗಳು ಬರ್ತಾವ, ಭತ್ತದ ಗದ್ದೆಗಳು ಬರ್ತಾವ, ಅವಳದ ಬಂಡೆಗಳು. ಇವೆಲ್ಲವೂ ಏನಾಗಿದವಪ್ಪ ಅಂದ್ರ ಜೋಗೋ ಭೂಮಿಗೆ ಎಕ್ಸಾಂಪಲ್ ಆಗಿದಾವ. ನೋಡ್ರಿ, ಈ ಜೋಗೋ ಭೂಮಿಗಳನ್ನ ಏನಂತಾರಪ್ಪ ಅಂದ್ರ ಭೂಮಿಯ ಮೂತ್ರಪಿಂಡಗಳು ಅಂತ ಕರೀತಾರ, ಕಿಡ್ನಿ ಆಫ್ ದಿ ಅರ್ತ್ ಅಂತ ಕರೀತಾರ. ಭೂಮಿಯ ಮೂತ್ರಪಿಂಡಗಳೆಂದು ಯಾವ ಪ್ರದೇಶ ಕರೀತಾರಂತ ನಮ್ಮ ಪ್ರಶ್ನೆ ಕೇಳಬಹುದು. ಯಾವುದು ಕರೀತಾರಪ್ಪ ಅಂದ್ರ ಜೋಗೋ ಭೂಮಿಗೆ ಕರೀತಾರ. ಏಕೆಂದರೆ ಅವುಗಳು ಏನಪ್ಪಾ ಅಂದ್ರ ನೀರನ್ನು ಶುದ್ಧೀಕರಿಸುವ ಕೆಲಸ ಮಾಡ್ತಾವ. ಅವು ನೋಡ್ರಿ, ಈ ಜೋಗೋ ಭೂಮಿಗಳು ಏನ್ ಮಾಡ್ತಾವಪ್ಪ ಅಂದ್ರ ಭೂಮಿ ಒಳಗಿನ ನೀರನ್ನು ಶುದ್ಧೀಕರಿಸ್ತಾವ. ಯಾವ ನೀರನ್ನು ಶುದ್ಧೀಕರಿಸ್ತಾವ? ಭೂಮಿ ಒಳಗಡೆನೆ ನೀರನ್ನು ಶುದ್ಧೀಕರಿಸ್ತಾವ. ನೋಡ್ರಿ, ಜೋಗೋ ಭೂಮಿ ಅಂದ್ರೆ ಸಿಂಪಲ್ ಆಗಿ ನೆನಪಿಟ್ಟುಕೋರಿ, ಎಲ್ಲಿ ನೀರಿನಿಂದ ಆವೃತವಾಗಿರ್ತದ, ಎಲ್ಲಿ ತೇವಾಂಶ ಇರ್ತದ, ಎಲ್ಲಿ ರಾಡಿ ಇರ್ತದ. ನೋಡ್ರಿ, ರಾಡಿ ಸದಾ ಇರಬೇಕದು. ನಮ್ಮ ಭಾಷೆ ಒಳಗೆ ಹೇಳಬೇಕಂದ್ರ ಅಲ್ಲಿ ಕೆಸರು ರಾಡಿ ಸದಾ ಇರ್ಬೇಕಲ್ಲಿ. ಅಲ್ಲಿ ತೇವಾಂಶ ಇರ್ಬೇಕು, ಅದು ನೀರಿನಿಂದ ಕೂಡಿರ್ಬೇಕು. ಅಂತ ಪ್ರದೇಶಕ್ಕೆ ನಾವೇನಂತ ಅಂದ್ರ ಜೋಗೋ ಭೂಮಿ ಅಂತ ಕರಿತೀವಿ. ಕೆರೆಗಳಾಗಿರ್ಬೋದು, ನದಿಗಳಾಗಿರ್ಬೋದು. ಕೆರೆಗಳಂದ್ರೆ ಎಲ್ಲಾ ಕೆರೆಗಳಾಗಲ್ಲ, ಕೆಲವೊಂದಿಷ್ಟು ಕೆರೆಗಳು ಏನಾಗ್ತವಪ್ಪ ಅಂದ್ರ ಬತ್ತಿ ಹೋಗ್ತಾವ ಬೇಸಿಗೆ ಒಳಗ. ಮತ್ತೆ ಮಳಿ ಒಳಗೆ ಏನಾಗ್ತವಪ್ಪ ಅಂದ್ರ ನೀರ್ ಬಂದ್ ಸಂಗ್ರಹ ಆಗ್ತಿರ್ತದ. ನೆಕ್ಸ್ಟ್ ಮ್ಯಾಂಗ್ರೋ ಕಾಡುಗಳು, ಭತ್ತದ ಗದ್ದೆಗಳು ಇವೆಲ್ಲವೂ ಏನಾಗ್ತವಪ್ಪ ಅಂದ್ರ ಜೋಗೋ ಭೂಮಿಗೆ ಎಕ್ಸಾಂಪಲ್ ಆಗ್ತಾವ. ಜೋಗೋ ಭೂಮಿ ನಾವ್ ಏನಂತ ಕರಿತೀವಿ ಅಂತ ಕೇಳಿದ್ರಪ್ಪ ಅಂದ್ರ ಭೂಮಿಯ ಮೂತ್ರಪಿಂಡ ಅಂತ ಕರಿತೀವಿ. ಏನಂತೀವಿ? ಕಿಡ್ನಿ ಆಫ್ ದಿ ಅರ್ತ್ ಅಂತ ಏನಪ್ಪಾ ಅಂದ್ರ ಕರಿತೀವಿ. ಯಾಕೆ ಇವುಗಳನ್ನ ಕಿಡ್ನಿ ಆಫ್ ದಿ ಅರ್ತ್ ಅಂತೀವಪ್ಪ ಅಂದ್ರ ಭೂಮಿ ಒಳಗಡೆ ನೀರನ್ನು ಶುದ್ಧೀಕರಿಸುವಂತ ಕೆಲಸವನ್ನ ಏನಪ್ಪಾ ಅಂದ್ರ ಅವು ಮಾಡ್ತವ. ಸರ್, ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರಬಹುದು ನೋಡ್ರಿ, ಬಹಳ ಇಂಪಾರ್ಟೆಂಟ್. ಆಲ್ರೆಡಿ ಎಕ್ಸಾಮ್ ಒಳಗೆ ಏನ್ ಮಾಡಿದಾನಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆಗಳನ್ನ ಕೇಳಿದಾನ ನೋಡ್ರಿ. ಒಂದೇ ಪ್ರಶ್ನೆ ಕೇಳ್ತೀನಿ, ಭಾರತದಲ್ಲಿರುವ ಅತಿ ದೊಡ್ಡ ರಾಮ್ಸಾರ್ ತಾಣ ಯಾವುದು? ಭಾರತದಲ್ಲಿರುವ ಅತಿ ದೊಡ್ಡ ರಾಮ್ಸಾರ್ ತಾಣ ಯಾವುದು? ಯಾವುದಪ್ಪ ಅಂದ್ರ ಸುಂದರ್ಬನ್. ಆದ್ರ ಈ ಸುಂದರ್ಬನ್
ರಾಮ್ಸಾರ್ ತಾಣ ಅಂದ್ರ ಎಲ್ಲಿ ಬರ್ತದಪ್ಪ ಅಂದ್ರ ಪಶ್ಚಿಮ ಬಂಗಾಳದೊಳಗೆ ಬರ್ತದೆ. ಇದು ಎಲ್ಲಿ ಬರ್ತದ? ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಅಂತ ಬರ್ತದ. ಈ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಬರ್ತದ? ಪಶ್ಚಿಮ ಬಂಗಾಳದೊಳಗೆ ಬರ್ತದ. ಇನ್ನ ಭಾರತದಲ್ಲಿ ಅತಿ ಸಣ್ಣದಾದ ರಾಮ್ಸಾರ್ ತಾಣ ಯಾವ್ದಪ್ಪ ಅಂದ್ರ ರೇಣುಕಾ ಜೋಗೋ ಭೂಮಿ ಬರ್ತದ. ನೋಡ್ರಿ, ಭಾರತದಲ್ಲಿ ಅತ್ಯಂತ ದೊಡ್ಡದಾದ ರಾಮ್ಸಾರ್ ತಾಣ ಯಾವ್ದಪ್ಪ ಅಂದ್ರ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಬರ್ತದ. ಇನ್ನ ಭಾರತದಲ್ಲಿ ಅತ್ಯಂತ ಚಿಕ್ಕದಾದ ಅತ್ಯಂತ ಸಣ್ಣದಾದ ಜೋಗೋ ಭೂಮಿ ಯಾವ್ದಪ್ಪ ಅಂದ್ರ ರೇಣುಕಾ ಜೋಗ ಭೂಮಿ ಬರ್ತದ. ಇದು ಭಾರತದ ಯಾವ ರಾಜ್ಯದೊಳಗೆ ಕಂಡು ಬರ್ತದಪ್ಪ ಅಂದ್ರ ಹಿಮಾಚಲ ಪ್ರದೇಶದೊಳಗೆ ಕಂಡು ಬರ್ತದ. ದೊಡ್ಡದಂದ್ರ ಸುಂದರ್ಬನ್, ಸಣ್ಣದಂದ್ರ ರೇಣುಕಾ. ದೊಡ್ಡದಂದ್ರ ಏನು? ಸುಂದರ್ಬನ್. ನೆಕ್ಸ್ಟ್ ಸಣ್ಣದಂದ್ರ ಏನಪ್ಪಾ ಅಂದ್ರ ರೇಣುಕಾ ಜೋಗ ಭೂಮಿ ಬರ್ತದ. ಇನ್ನ ನೋಡ್ರಿ, ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರುವ ದೇಶ. ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರುವ ದೇಶ ಏನಾಗಿದಪ್ಪ ಅಂದ್ರ ಭಾರತದ. ಏನದ? ಭಾರತದೊಳಗೆ ಒಟ್ಟಾರೆ ಎಷ್ಟು ರಾಮ್ಸಾರ್ ತಾಣಗಳು ಅಂತ ಹೇಳಿದ ನಾನು? 96 ರಾಮ್ಸಾರ್ಗಳು. ನೋಡ್ರಿ, ಪ್ರಪಂಚದಲ್ಲಿ ತೆಗೆದುಕೊಂಡಾಗ ಭಾರತ 3ನೇ ಸ್ಥಾನ ಬರ್ತದ. ಏಷ್ಯಾ ಖಂಡವನ್ನು ತೆಗೆದುಕೊಂಡಾಗ ಭಾರತ ಏನಾಗ್ತದಪ್ಪ ಅಂದ್ರ 1ನೇ ಸ್ಥಾನ ಬರ್ತದ. ನೆಕ್ಸ್ಟ್ ನೋಡ್ರಿ, ಭಾರತದ ಮೊದಲ ರಾಮ್ಸಾರ್ ತಾಣ ಯಾವುದು? ಭಾರತದ ಮೊಟ್ಟ ಮೊದಲ ರಾಮ್ಸಾರ್ ತಾಣ ಯಾವ್ದಪ್ಪ ಅಂದ್ರ ಚಿಲ್ಕಾ ಸರೋವರ ಬರ್ತದ. ನೋಡ್ರಿ, ಭಾರತದ ಮೊಟ್ಟ ಮೊದಲ ರಾಮ್ಸಾರ್ ತಾಣ ಯಾವ್ದಂತ ಕೇಳಿದಾಗ ಚಿಲ್ಕಾ ಸರೋವರ ಬರ್ತದ. ಯಾವ ಸರೋವರ ಬರ್ತದ? ಚಿಲ್ಕಾ ಸರೋವರ ಬರ್ತದ. ಹಾಗಾದ್ರೆ ವಿಶ್ವದ ಮೊದಲ ರಾಮ್ಸಾರ್ ತಾಣ ಯಾವುದು? ನೋಡ್ರಿ, ಭಾರತದ ಮೊದಲ ರಾಮ್ಸಾರ್ ತಾಣ ಯಾವ್ದಂತ ಹೇಳಿದ್ವಿ? ಚಿಲ್ಕಾ ಸರೋವರ ಅಂತ ಹೇಳಿದ್ವಿ. ವಿಶ್ವದ ಮೊದಲ ರಾಮ್ಸಾರ್ ತಾಣ ಯಾವ್ದು ಬರ್ತದಪ್ಪ ಅಂದ್ರ ಆಸ್ಟ್ರೇಲಿಯಾದ ಕೋಬರ್ಗ್ ಪೆನಿನ್ಸುಲಾ ಬರ್ತದ. ನೋಡ್ರಿ, ವಿಶ್ವದ ಮೊಟ್ಟ ಮೊದಲ ರಾಮ್ಸಾರ್ ತಾಣ ಯಾವ್ದು ಬರ್ತದ ಅಂದ್ರ ಆಸ್ಟ್ರೇಲಿಯಾದ ಕೋಬರ್ಗ್ ಪೆನಿನ್ಸುಲಾ ಬರ್ತದ. ಇಂಪಾರ್ಟೆಂಟ್ ಎಲ್ಲವೂ ಏನ್ ಮಾಡ್ರಪ್ಪ ಅಂದ್ರ ನೋಟ್ ಬರ್ಕೋರಿ. ನೋಟ್ ಬರ್ಕೋದೇ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ರಪ್ಪ ಅಂದ್ರ ಸ್ಕ್ರೀನ್ ಸ್ಕ್ಯಾನ್ ತಗೊಂಡ್ ಏನ್ ಮಾಡ್ರಪ್ಪ ಅಂದ್ರ ಮತ್ತೆ ನೀವ್ ಏನಪ್ಪ ಅಂದ್ರ ಓದ್ರಿ. ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಇಂಪಾರ್ಟೆಂಟ್ ಆಗ್ತದ. ನಿಮಗೆ ಏನಾದ್ರೂ PDF ಫೈಲ್ ಬೇಕಾಯ್ತಂದ್ರ ಏನ್ ಮಾಡ್ರಿ ಅಂದ್ರ ನಮ್ಮ ಟೆಲಿಗ್ರಾಮ್ ಚಾನಲ್ JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಅದ. ಅಲ್ಲಿ ಜಾಯಿನ್ ಆದ್ರ ಅಂದ್ರ ಕ್ಲಾಸ್ ಮುಗಿದ ತಕ್ಷಣ ಏನ್ ಆಗ್ತೀವಪ್ಪ ಅಂದ್ರ ನಾವು ನೋಟ್ಸ್ ಹಾಕ್ತಿವಲ್ಲ, ಅಪ್ಲೋಡ್ ಮಾಡ್ತೀವಿ PDF ಫೈಲ್ ಅನ್ನ. ನೀವು ಅದನ್ನ ತೆಗೆದುಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರ ಓದ್ಬೋದು. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರ ವಿಶ್ವ ಕ್ಯಾನ್ಸರ್ ದಿನ ಬರ್ತದ. ಯಾವ್ದು ಬರ್ತದ? ವಿಶ್ವ ಕ್ಯಾನ್ಸರ್ ದಿನ ಬರ್ತದ. ನೋಡ್ರಿ, ಪ್ರತಿ ವರ್ಷ ವಿಶ್ವ ಕ್ಯಾನ್ಸರ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರ ಫೆಬ್ರವರಿ 4ಕ್ಕೆ ಆಚರಣೆ ಮಾಡ್ತಾರ. ಯಾವಾಗ ಮಾಡ್ತಾರ? ಫೆಬ್ರವರಿ 4ಕ್ಕೆ ಏನಪ್ಪ ಅಂದ್ರ ಆಚರಣೆ ಮಾಡ್ತಾರ. ನೋಡ್ರಿ, ಅದ್ರ ಹಿನ್ನೆಲೆಯನ್ನು ನೋಡೋಣ ಸ್ವಲ್ಪ. 2000ನೇ ಇಸ್ವಿಯಲ್ಲಿ ಫ್ರಾನ್ಸಿನ ಪ್ಯಾರಿಸ್ ನಲ್ಲಿ ನಡೆದ ಕ್ಯಾನ್ಸರ್ ವಿರುದ್ಧದ ಮೊದಲ ವಿಶ್ವ ಶೃಂಗಸಭೆಯಲ್ಲಿ ಈ ದಿನವನ್ನು ಅಧಿಕೃತವಾಗಿ ಘೋಷಿಸಲಾಯಿತು. ನೋಡ್ರಿ, ಪ್ರಪಂಚದಲ್ಲಿ ವಿಶ್ವ ಕ್ಯಾನ್ಸರ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರ ಫೆಬ್ರವರಿ 4ಕ್ಕೆ ಆಚರಣೆ ಮಾಡ್ತಾರ. ಯಾಕೆ ಆಚರಣೆ ಮಾಡ್ತಾರ? 2000ನೇ ಇಸ್ವಿಯಲ್ಲಿ. ಯಾವ ಇಸ್ವಿಯಲ್ಲಿ? 2000ರ ಇಸ್ವಿಯಲ್ಲಿ ಏನಾಗ್ತದಪ್ಪ ಅಂದ್ರ ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಏನಾಗ್ತದ? ಒಂದು ಸಮ್ಮೇಳನ ನಡೀತದ, ಒಂದು ಶೃಂಗಸಭೆ ನಡೀತದ. ಆ ಯಾವ ಶೃಂಗಸಭೆ ನಡೀತದ ಅಂದ್ರ ಕ್ಯಾನ್ಸರ್ ವಿರುದ್ಧದ ಮೊದಲ ವಿಶ್ವ ಶೃಂಗಸಭೆ ನಡೀತದ. ಯಾವ ಶೃಂಗಸಭೆ ನಡೀತದ? ಕ್ಯಾನ್ಸರ್ ವಿರುದ್ಧದ ಮೊದಲ ವಿಶ್ವ ಶೃಂಗಸಭೆ ನಡೀತದ. ಆ ವಿಶ್ವ ಶೃಂಗಸಭೆಯಲ್ಲಿ ಏನಾಗ್ತದಪ್ಪ ಅಂದ್ರ ಫೆಬ್ರವರಿ 4ಕ್ಕೆ ನಾವೆಲ್ಲರೂ ಸೇರಿ ಏನ್ ಮಾಡೋಣಪ್ಪ ಅಂದ್ರ ವಿಶ್ವ ಕ್ಯಾನ್ಸರ್ ದಿನವನ್ನ ಆಚರಣೆ ಮಾಡೋಣ ಅಂತ ಘೋಷಣೆ ಮಾಡ್ತಾರ. ಇದ್ರ ಉದ್ದೇಶ ಏನು? ಘೋಷಣೆ ಮಾಡೋದ್ರ ಉದ್ದೇಶ ಏನು? ನೋಡ್ರಿ, ಇಲ್ಲಿ ಅದ. ನೋಡ್ರಿ, ಇದ್ರ ಉದ್ದೇಶ ಏನಪ್ಪಾ ಅಂದ್ರ ಕ್ಯಾನ್ಸರ್ ಎಂಬ ಮಾರಣಾಂತಿಕ ಕಾಯಿಲೆ ವಿರುದ್ಧ ಜಾಗೃತಿ ಮೂಡಿಸಲು ಮತ್ತು ರೋಗಿಗಳಿಗೆ ನೈತಿಕ ಬೆಂಬಲ ನೀಡಲು ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರ ಫೆಬ್ರವರಿ 4ಕ್ಕೆ ವಿಶ್ವ ಕ್ಯಾನ್ಸರ್ ದಿನವನ್ನ ಆಚರಿಸಲಾಗ್ತದ. ನೋಡ್ರಿ, ಕ್ಯಾನ್ಸರ್ ವಿರುದ್ಧದ ಮೊದಲ ವಿಶ್ವ ಶೃಂಗಸಭೆ ಎಲ್ಲಿ ನಡೀತಪ್ಪ ಅಂದ್ರ ಫ್ರಾನ್ಸ್ ದೇಶದ ಪ್ಯಾರಿಸ್ ನಲ್ಲಿ ನಡೀತು. ಯಾವ ವರ್ಷ ನಡೀತಂದ್ರ 2000ನೇ ಇಸ್ವಿಯಲ್ಲಿ ನಡೀತದ. ಅಲ್ಲಿ ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾರ. ನಾವು ಫೆಬ್ರವರಿ 4ಕ್ಕೆ ಏನ್ ಮಾಡಮಪ್ಪ ಅಂದ್ರ ವಿಶ್ವ ಕ್ಯಾನ್ಸರ್ ದಿನವನ್ನ ಆಚರಣೆ ಮಾಡೋಣ ಅಂತ ಅಂತಾರ. ಯಾಕೆ ಆಚರಣೆ ಮಾಡೋಣ ಅಂತ ಕೇಳಿದಾಗ ಅವತ್ತು ಕ್ಯಾನ್ಸರ್ ಬಗ್ಗೆ ನಾವೇನ್ ಮಾಡೋಣಪ್ಪ ಅಂದ್ರ ಅರಿವು ಮೂಡಿಸೋಣ, ಜನರಿಗೆ ಜಾಗೃತಿ ಮೂಡಿಸೋಣ. ಅದೊಂದು ಮಾರಣಾಂತಿಕ ಕಾಯಿಲೆ. ಅದು ಕ್ಯಾನ್ಸರ್ ಬಂದದಂದ್ರ ಎಷ್ಟೋ ಜನ ಏನಾಗ್ತಾರಪ್ಪ ಅಂದ್ರೆ ಎದಿ ಹಿಡಿತಿರ್ತಾರ. ಅದ್ರ ಸಲುವಾಗಿ ಅದೊಂದ್ ಏನಪ್ಪಾ ಅಂದ್ರ ಅದ್ರ ಕುರಿತು ಜಾಗೃತಿ ಮಾಡಿಸೋನು. ಮತ್ತೇನ್ ಮಾಡೋಣಪ್ಪ ಅಂದ್ರ ರೋಗಿಗಳಿಗೆ ನೈತಿಕ ಬೆಂಬಲವನ್ನು ನೀಡೋಣ. ಏನ್ ಮಾಡೋಣ? ರೋಗಿಗಳಿಗೆ ನೈತಿಕ ಬೆಂಬಲವನ್ನು ನೀಡೋಣ ಅನ್ನೋ ಸಲುವಾಗಿ ಏನಪ್ಪಾ ಅಂದ್ರ ಈ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ಪ್ರಪಂಚದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ವಿಶ್ವ ಕ್ಯಾನ್ಸರ್ ದಿನವನ್ನು ಫೆಬ್ರವರಿ 4ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ಲಾಗ್ತದ. ನೋಡ್ರಿ, ಈ ದಿನವನ್ನು ಯಾರು ಆಯೋಜನೆ ಮಾಡ್ತಾರ?
ಯಾಕೆ ಸೆಲೆಬ್ರೇಷನ್ ಮಾಡ್ತಾರಪ್ಪ ಅಂದ್ರ ಈ ದಿನವನ್ನು ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಏನಪ್ಪಾ ಅಂದ್ರ ಆಯೋಜನೆ ಮಾಡ್ತದ. ನೋಡ್ರಿ, ವಿಶ್ವ ಕ್ಯಾನ್ಸರ್ ದಿನವನ್ನು ಸೆಲೆಬ್ರೇಷನ್ ಮಾಡುವಂತ ಸಂಸ್ಥೆ ಯಾವುದಪ್ಪ ಅಂದ್ರ ಯೂನಿಯನ್. ನೋಡ್ರಿ, ಇಂಪಾರ್ಟೆಂಟ್ ಅದ, ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಎಂಬ ಸಂಸ್ಥೆ ಏನ್ ಮಾಡ್ತದಪ್ಪ ಅಂದ್ರ ಇದನ್ನ ಸೆಲೆಬ್ರೇಷನ್ ಅನ್ನ ಮಾಡ್ತದ. ಇಂಪಾರ್ಟೆಂಟ್ ಆಗ್ತದ. ಇಲ್ಲಿ ಏನ್ ಪ್ರಶ್ನೆ ಬರ್ಬೋದು ನೋಡ್ರಿ, ವಿಶ್ವ ಕ್ಯಾನ್ಸರ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂತ ಪ್ರಶ್ನೆ ಬರ್ಬೋದು. ಕ್ಯಾನ್ಸರ್ ವಿರುದ್ಧದ ಮೊದಲ ವಿಶ್ವ ಶೃಂಗಸಭೆಯನ್ನು ಯಾವ ನಗರದಲ್ಲಿ ಆಯೋಜನೆ ಮಾಡ್ಲೈತೆ ಅಂತ ಪ್ರಶ್ನೆ ಕೇಳಬಹುದು. ಯಾವ ನಗರದಾಗ ಆಯೋಜನೆ ಮಾಡಿದ್ರು? ಕ್ಯಾನ್ಸರ್ ವಿರುದ್ಧದ ಮೊದಲ ವಿಶ್ವ ಶೃಂಗಸಭೆಯನ್ನು ಯಾವ ನಗರದಲ್ಲಿ ಆಯೋಜನೆ ಮಾಡಿದ್ರು? ಪ್ಯಾರಿಸ್ ನಗರದಲ್ಲಿ ಆಯೋಜನೆ ಮಾಡ್ತಾರ. ದೇಶ ಅಂತ ಕೇಳಿದಾಗ ಏನ್ ಹೇಳ್ಬೇಕು? ಫ್ರಾನ್ಸ್ ಬರ್ತದ. ಯಾವ ವರ್ಷ ಮಾಡಿದ್ರು? 2000ನೇ ಇಸ್ವಿಯಲ್ಲಿ ಏನಪ್ಪಾ ಅಂದ್ರ ಮಾಡ್ತಾರ. ನೋಡ್ರಿ, ವಿಶ್ವ ಕ್ಯಾನ್ಸರ್ ದಿನವನ್ನು ಸೆಲೆಬ್ರೇಷನ್ ಮಾಡುವ ಸಂಸ್ಥೆ ಯಾವುದು? ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಎಂಬ ಸಂಸ್ಥೆ ಏನ್ ಮಾಡ್ತದಪ್ಪ ಅಂದ್ರೆ ಇದನ್ನ ಸೆಲೆಬ್ರೇಷನ್ ಮಾಡ್ತದ. ಉದ್ದೇಶ ಏನಿದ್ರದು? ಕ್ಯಾನ್ಸರ್ನ ಬಗ್ಗೆ ಜಾಗೃತಿ ಮೂಡಿಸುವುದು, ರೋಗಿಗಳಿಗೆ ನೈತಿಕ ಬೆಂಬಲ ನೀಡುವುದು ಏನಪ್ಪಾ ಅಂದ್ರ ಇದರ ಮುಖ್ಯ ಉದ್ದೇಶವಾಗಿ ಇಟ್ಟುಕೊಂಡು ಪ್ರತಿ ವರ್ಷ ಪ್ರಪಂಚದಲ್ಲಿ ವಿಶ್ವ ಕ್ಯಾನ್ಸರ್ ದಿನವನ್ನು ಏನ್ ಮಾಡ್ತಾರಪ್ಪ ಅಂದ್ರ ಫೆಬ್ರವರಿ 4ಕ್ಕೆ ಆಚರಣೆ ಮಾಡ್ತಾರ. ಏನ್ ಮಾಡ್ತಾರ? ಫೆಬ್ರವರಿ 4ಕ್ಕೆ ಆಚರಣೆ ಮಾಡ್ತಾರ. ಇನ್ನ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಈ ರೀತಿಯಾಗಿ ನಮ್ಮ ಪರೀಕ್ಷೆ ಒಳಗೆ ಕೇಳಬಹುದು. ಕ್ಯಾನ್ಸರ್ ಕಾಯಿಲೆ ಕುರಿತು ಅಧ್ಯಯನ ಮಾಡೋದಕ್ಕೆ ಏನೊಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಬಹುದು. ನೋಡ್ರಿ, ಕ್ಯಾನ್ಸರ್ ಕಾಯಿಲೆ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂದು ಕರೀತಾರಪ್ಪ ಅಂದ್ರ ಆಂಕಾಲಜಿ ಅಂತ ಕರೀತಾರ. ಏನಂತ ಕರೀತಾರ? ಆಂಕಾಲಜಿ ಅಂತ ಏನಪ್ಪಾ ಅಂದ್ರ ಕರೀತಾರ. ಬಹಳ ಇಂಪಾರ್ಟೆಂಟ್, ಆಲ್ರೆಡಿ ಪರೀಕ್ಷೆ ಒಳಗೆ ಕೇಳಿದ. ಕ್ಯಾನ್ಸರ್ ಕಾಯಿಲೆ ಕುರಿತು ಸ್ಟಡಿಯನ್ನು ಮಾಡೋದಕ್ಕೆ ಏನಂತಾರಪ್ಪ ಅಂದ್ರ ಆಂಕಾಲಜಿ ಅಂತ ಕರೀತಾರ. ಇನ್ನ ಕ್ಯಾನ್ಸರ್ ಕಾಯಿಲೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ಕ್ಯಾನ್ಸರ್ ಕಾಯಿಲೆ ಯಾವ ವಿಷಯಕ್ಕೆ ಅಂದ್ರೆ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರಪ್ಪ ಅಂದ್ರ ಕೋಶಗಳ ಅನಿಯಂತ್ರಿತ ವಿಭಜನೆ. ಯಾರಿಗಾದ್ರೂ ಕ್ಯಾನ್ಸರ್ ಕಾಯಿಲೆ ಬಂದಿದಪ್ಪ ಅಂದ್ರ ನಮ್ಮ ದೇಹದಲ್ಲಿ ಏನಪ್ಪಾ ಅಂದ್ರ ಕೋಶಗಳ ಅನಿಯಂತ್ರಿತವಾಗಿ ಏನಂತಪ್ಪ ಅಂದ್ರೆ ವಿಭಜನೆ ಆಗ್ತಾ ಹೋಗ್ತದದು. ಹಾಗಾಗಿ ಕ್ಯಾನ್ಸರ್ ಕಾಯಿಲೆ ಬಂದ್ರೆ ಆಲ್ಮೋಸ್ಟ್ ಅಲ್ಲಿ ಏನಾಗ್ತಾರಪ್ಪ ಅಂದ್ರ ಉಳಿಯುವುದು ಬಹಳ ರೇರ್. ಅವರು 1 ಸ್ಟೇಜ್ ಒಳಗ ಇದ್ರೆ ಏನಪ್ಪಾ ಅಂದ್ರ ಅವ್ರನ್ನ ಉಳಿಸಿಕೊಳ್ಬಹುದು. ಆದ್ರೆ 2ನೇ ಸ್ಟೇಜ್ 3ನೇ ಸ್ಟೇಜ್ ಹೋದ್ಮೇಲೆ ನಂತರ ಏನಾಗ್ತಪ್ಪ ಅಂದ್ರ ಅವ್ರನ್ನ ಉಳಿಸಿಕೊಳ್ಳೋದಕ್ಕೆ ಏನಪ್ಪಾ ಅಂದ್ರ ಸಾಧ್ಯವಿಲ್ಲ. ನೆಕ್ಸ್ಟ್, ಕ್ಯಾನ್ಸರ್ ಕಾಯಿಲೆಯನ್ನು ಪತ್ತೆ ಹಚ್ಚಲು ಬಳಕೆ ಮಾಡುವ ಪರೀಕ್ಷೆ ಯಾವುದು? ಇವೆಲ್ಲ ಆಲ್ರೆಡಿ ಪರೀಕ್ಷೆ ಒಳಗೆ ಕೇಳಿದಾನ. ಸ್ಕ್ರೀನ್ ಶಾಟ್ ತಗೊಂಡ್ರಿ, ಇಲ್ಲ ಅಂದ್ರೆ ನೋಟ್ಬುಕ್ ತಗೊಂಡು ಬರ್ಕೋರಿ. ಕ್ಯಾನ್ಸರ್ ಕಾಯಿಲೆಯನ್ನು ಪತ್ತೆ ಹಚ್ಚಲು ಬಳಕೆ ಮಾಡುವ ಪರೀಕ್ಷೆ ಯಾವ್ದಪ್ಪ ಅಂದ್ರ ಬಯಾಪ್ಸಿ ಪರೀಕ್ಷೆ ಅಂತ ಬರ್ತದ. ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ರಕ್ತದ ಕ್ಯಾನ್ಸರ್ ಅನ್ನು ವೈದ್ಯಕೀಯ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ? ನೋಡ್ರಿ, ರಕ್ತದ ಕ್ಯಾನ್ಸರ್ ಅನ್ನು ವೈದ್ಯಕೀಯ ಭಾಷೆಯಲ್ಲಿ ಏನಪ್ಪಾ ಅಂತ ಕರೀತಾರ ಅಂದ್ರ ಲುಕೇಮಿಯಾ ಅಂತ ಕರೀತಾರ. ಏನಂತ? ರಕ್ತದ ಕ್ಯಾನ್ಸರ್ ಅನ್ನು ವೈದ್ಯಕೀಯ ಭಾಷೆಯಲ್ಲಿ ಏನಂತ ಕರೀತಾರಪ್ಪ ಅಂದ್ರ ಲುಕೇಮಿಯಾ ಅಂತ ಕರೀತಾರ. ಲುಕೇಮಿಯಾ ಯಾಕೆ ಬರ್ತದ? ಕ್ಯಾನ್ಸರ್ ಬಿಳಿ ರಕ್ತದ ಕಣಗಳ ಹೆಚ್ಚಳದಿಂದ ಏನಪ್ಪಾ ಅಂದ್ರ ಲುಕೇಮಿಯಾ ಕಾಯಿಲೆ ಬರ್ತದ. ಪ್ರೀ ಕೋಚಿಂಗ್ ಎಕ್ಸಾಮ್ ಒಳಗೆ ಏನಪ್ಪಾ ಅಂದ್ರೆ ಈ ಪ್ರಶ್ನೆ ಕೇಳಿದ ಲುಕೇಮಿಯಾ ಕಾಯಿಲೆಗೆ ಲುಕೇಮಿಯಾ ಕಾಯಿಲೆ ಯಾಕೆ ಬರ್ತದ? ಬಿಳಿ ರಕ್ತದ ಕಣಗಳ ಹೆಚ್ಚಳದಿಂದ ಬರ್ತದ. ಯಾವುದರಿಂದ ಬರ್ತದ? ಲುಕೇಮಿಯಾ ಕ್ಯಾನ್ಸರ್ ಬಿಳಿ ರಕ್ತದ ಕಣಗಳ ಹೆಚ್ಚಳದಿಂದ ಏನಪ್ಪಾ ಅಂದ್ರ ಬರ್ತದ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ಯಾನ್ಸರ್ ಚಿಕಿತ್ಸೆಯನ್ನು ಗುಣಪಡಿಸಲು ಬಳಸುವ ಐಸೋಟೋಪ್ ಯಾವುದು? ಕೇಳಿದಾನ, PC ಕೇಳಿದಾನ, PSI ಪರೀಕ್ಷೆ ಕೇಳಿದಾನ ಈ ಪ್ರಶ್ನೆಯನ್ನ. ನೋಡ್ರಿ, ಕ್ಯಾನ್ಸರ್ ಚಿಕಿತ್ಸೆಯನ್ನು ಗುಣಪಡಿಸಲು ಬಳಸುವಂತ ಐಸೋಟೋಪ್ ಯಾವ್ದಪ್ಪ ಅಂದ್ರ ಕೋಬಾಲ್ಟ್ 60 ಬರ್ತದ. ಏನ್ ಬರ್ತದ? ಕೋಬಾಲ್ಟ್ 60 ಏನಪ್ಪಾ ಅಂದ್ರ ಬರ್ತದ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ತಂಬಾಕು ಸೇವನೆ ಮಾಡುವುದರಿಂದ ಯಾವ ಕಾಯಿಲೆ ಬರುವುದು? ಇದನ್ನು ಕೇಳಿದ ಪ್ರಶ್ನೆ. ತಂಬಾಕು ಸೇವನೆ ಮಾಡೋದ್ರಿಂದ, ಗುಟ್ಕಾ ಸೇವನೆ ಮಾಡೋದ್ರಿಂದ, ಧೂಮಪಾನ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರ ನಮಗ ಕ್ಯಾನ್ಸರ್ ಕಾಯಿಲೆ ಬರ್ತದ. ಏನ್ ಬರ್ತದ? ಕ್ಯಾನ್ಸರ್ ಕಾಯಿಲೆ ಬರ್ತದ. ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆ, ಆಲ್ರೆಡಿ ಪದೇ ಪದೇ ಪರೀಕ್ಷೆ ಒಳಗೆ ಬಂದಂತ ಪ್ರಶ್ನೆಗಳಿವು. ನೋಡ್ರಿ, ಕ್ಯಾನ್ಸರ್ ಕಾಯಿಲೆ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತಾರ? ಆಂಕಾಲಜಿ ಅಂತ ಕರೀತಾರ. ಕ್ಯಾನ್ಸರ್ ಕಾಯಿಲೆ ಯಾವುದಕ್ಕೆ ಸಂಬಂಧಿಸಿದಪ್ಪ ಅಂದ್ರ ಕೋಶಗಳ ಅನಿಯಂತ್ರಿತ ವಿಭಜನೆ ಆಗ್ತದ. ಕ್ಯಾನ್ಸರ್ ಕಾಯಿಲೆಯ ಪತ್ತೆ ಹಚ್ಚಲು ಬಳಕೆ ಮಾಡುವಂತ ಪರೀಕ್ಷೆ ಯಾವುದು? ಬಯಾಪ್ಸಿ ಪರೀಕ್ಷೆ ಬರ್ತದ. ರಕ್ತದ ಕ್ಯಾನ್ಸರ್ ಅನ್ನು ವೈದ್ಯಕೀಯ ಭಾಷೆಯಲ್ಲಿ ಏನಂತ ಕರೀತಾರ? ಲುಕೇಮಿಯಾ ಅಂತ ಕರೀತಾರ. ಲುಕೇಮಿಯಾ ಅಂದ್ರೆ ಏನು? ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಹೆಚ್ಚಳ ಆಗುವುದು. ಕ್ಯಾನ್ಸರ್ ಚಿಕಿತ್ಸೆಯನ್ನು ಗುಣಪಡಿಸಲು ಬಳಸುವಂತ ಐಸೋಟೋಪ್ ಯಾವುದು? ಕೋಬಾಲ್ಟ್ 60 ಬರ್ತದ. ತಂಬಾಕು ಸೇವನೆ ಮಾಡುವುದರಿಂದ ಬರುವಂತ ಕಾಯಿಲೆ ಯಾವ್ದಪ್ಪ ಅಂದ್ರ ಕ್ಯಾನ್ಸರ್ ಕಾಯಿಲೆ ಬರ್ತದ. ಅದು ಶ್ವಾಸಕೋಶ ಮತ್ತು ಬಾಯಿ ಕ್ಯಾನ್ಸರ್ ಏನಪ್ಪಾ ಅಂದ್ರ ಬರ್ತದ. ನೋಡ್ರಿ, ಇನ್ನು ಇಲ್ಲೊಂದು ಇಂಪಾರ್ಟೆಂಟ್ ದಿನ ಅದ, ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನ. ನೋಡ್ರಿ, ಬರೇ ಕ್ಯಾನ್ಸರ್ ದಿನ ಅಂದ್ರೆ ಏನಪ್ಪಾ ಅಂದ್ರ ಫೆಬ್ರವರಿ 4 ಬರ್ತದ.
ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನ ಅಂದ್ರೆ ಏನಪ್ಪಾ ಅಂದ್ರ ಫೆಬ್ರವರಿ 15 ಬರ್ತದ. ಬಹಳ ಇಂಪಾರ್ಟೆಂಟ್. ನಾವೆಲ್ಲ ಏನಪ್ಪಾ ಅಂದ್ರೆ ಇವತ್ತು ಶಿಕ್ಷಕರಾಗಿ ಶಾಲೆಗೆ ಹೊಂಟವ್ರು ಇದನ್ನ ನೆನಪಿಟ್ಕೋಬೇಕು. ನಮ್ಮ ಎಕ್ಸಾಮ್ ಒಳಗೆ GPST ಆಗಿರ್ಬೋದು, HS ಆಗಿರ್ಬೋದು, P ಪರೀಕ್ಷೆ ಕೇಳ್ತಾನ. ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂತ ಪ್ರಶ್ನೆ ಕೇಳಬಹುದು. ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಫೆಬ್ರವರಿ 15ಕ್ಕೆ ಆಚರಣೆ ಮಾಡ್ತಾರ. ಯಾವಾಗ ಆಚರಣೆ ಮಾಡ್ತಾರ? ಫೆಬ್ರವರಿ 15ಕ್ಕೆ ಆಚರಣೆ ಮಾಡ್ತಾರ. ಇಲ್ಲೇ ನಿಮಗೆ ಬೈಪಟ್ ಮಾಡಿ ಕಳಿಸ್ಬಿಡ್ತೀನಿ ನಾನು. ವಿಶ್ವ ಕ್ಯಾನ್ಸರ್ ದಿನ ಅಂದ್ರೆ ಯಾವಾಗ? ಫೆಬ್ರವರಿ 4. ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನ ಯಾವಾಗ? ಫೆಬ್ರವರಿ 15ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ನೋಡ್ರಿ, ಇದರ ಆಚರಣೆ ಮಾಡೋ ಉದ್ದೇಶ ಏನಪ್ಪಾ ಅಂದ್ರ ಮಕ್ಕಳಲ್ಲಿ ಕಂಡು ಬರುವ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವುದು. ನೋಡ್ರಿ, ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನ ಆಚರಣೆ ಏನ್ ಮಾಡ್ತೀವಲ್ಲ, ಆ ದಿನದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಮಕ್ಕಳಲ್ಲಿ ಕಂಡು ಬರುವಂತ ಕ್ಯಾನ್ಸರ್ ಗಳನ್ನು ಕುರಿತು ಏನಪ್ಪಾ ಅಂದ್ರ ಅರಿವು ಮೂಡಿಸುವುದು, ಜಾಗೃತಿ ಮೂಡಿಸುವುದು ಏನಪ್ಪಾ ಅಂದ್ರ ಆಗ್ಯದ. ನೋಡ್ರಿ, ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನವನ್ನ ಆಚರಣೆ ಮಾಡುವಂತ ಸಂಸ್ಥೆ ಯಾವ್ದಂತ ಕೇಳಿದಾಗ ಚೈಲ್ಡ್ಹುಡ್ ಕ್ಯಾನ್ಸರ್ ಇಂಟರ್ನ್ಯಾಷನಲ್ ಸಂಸ್ಥೆ ಅಂತ ಬರ್ತದ. 2002ರಲ್ಲಿ ಏನಾಗ್ತದಪ್ಪ ಇದನ್ನ ಪ್ರಾರಂಭ ಮಾಡ್ತದ. ನೋಡ್ರಿ, ವಿಶ್ವ ಕ್ಯಾನ್ಸರ್ ದಿನ 2000ನೇ ಇಸ್ವಿಯಲ್ಲಿ ಪ್ರಾರಂಭ ಆಗ್ತದ. ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನ ಯಾವಾಗ ಆಗ್ತದಪ್ಪ ಅಂದ್ರ 2002ರಲ್ಲಿ ಆಗ್ತದ. ಅದು ಆದ 2 ವರ್ಷಕ್ಕೆ ಏನಪ್ಪಾ ಅಂದ್ರೆ ಇದಾಗ್ತದೆ. ಹಿಂಗೇನ್ ಮಾಡಿರಪ್ಪ ಅಂದ್ರ ಮಾಪಿಟ್ಕೋರಿ. ನೆಕ್ಸ್ಟ್ 2024ರಿಂದ 2026ರವರೆಗೆ 3 ವರ್ಷಗಳ ಕಾಲ ಎಲ್ಲ ಮಕ್ಕಳಿಗೂ ಸಮಾನ ಚಿಕಿತ್ಸೆ ಲಭ್ಯತೆ ಎಂಬ ಅಭಿಯಾನವನ್ನು ನಡೆಸಲಾಗ್ತದ. ಬಹಳ ಇಂಪಾರ್ಟೆಂಟ್ ಆಗ್ತದ. ನೋಡಿ, ನಮ್ಮ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗ್ಬಹುದು, ನಮ್ಮ ಶಾಲೆಗೆ ಸಂಬಂಧಪಟ್ಟಂತ ವಿಷಯ ಆಗದಿದ್ದು, ನಮ್ಮ ಮಕ್ಕಳ ಬಗ್ಗೆ ಕನ್ಸರ್ನ್ ಇರ್ಬೇಕಲ್ಲ, ನಾವು ಟೀಚರ್ಸ್ ಅದೀವಿ. ನೋಡ್ರಿ, 2024ರಿಂದ 2026ಗೆ 3 ವರ್ಷಗಳ ಕಾಲ. ಎಷ್ಟು ವರ್ಷಗಳ ಕಾಲ? 3 ವರ್ಷಗಳ ಕಾಲ ಏನ್ ಮಾಡಿದಾರಪ್ಪ ಅಂದ್ರ ಎಲ್ಲಾ ಮಕ್ಕಳಿಗೂ, ಅಂದ್ರ 3 ವರ್ಷಗಳ ಕಾಲ ಎಲ್ಲಾ ಮಕ್ಕಳಿಗೆ ಏನಪ್ಪಾ ಅಂದ್ರ ಸಮಾನ ಚಿಕಿತ್ಸೆಯ ಲಭ್ಯತೆ ಬಗ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ಅಭಿಯಾನವನ್ನು ಕೈಗೊಂಡಿದಾರ. ನೋಡ್ರಿ, ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವ ಕ್ಯಾನ್ಸರ್ ಯಾವುದು? ಬಹಳ ಇಂಪಾರ್ಟೆಂಟ್ ಅದು. ನಮ್ಮ ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತ ಕ್ಯಾನ್ಸರ್ ಯಾವ್ದಪ್ಪ ಅಂದ್ರ ಲುಕೇಮಿಯಾ ಬರ್ತದ. ಇದೊಂದು ಏನಾಗಿದಪ್ಪ ಅಂದ್ರ ರಕ್ತ ಕ್ಯಾನ್ಸರ್ ಆಗ್ಯದ, ರಕ್ತದ ಕ್ಯಾನ್ಸರ್ ಆಗ್ಯದ. ನೋಡ್ರಿ, ಇನ್ನೊಮ್ಮೆ ಕೇಳ್ತೀನಿ, ಮಕ್ಕಳಲ್ಲಿ ಕಂಡು ಬರುವ ಕ್ಯಾನ್ಸರ್ ಯಾವ್ದು? ಅತಿ ಹೆಚ್ಚಾಗಿ ಕಂಡು ಬರುವ ಕ್ಯಾನ್ಸರ್ ಯಾವ್ದಪ್ಪ ಅಂದ್ರ ಲುಕೇಮಿಯಾ ಬರ್ತದ. ಯಾವ್ದು ಬರ್ತದ? ಲುಕೇಮಿಯಾ ಬರ್ತದ. ನೆಕ್ಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ ಅದ. ನೋಡ್ರಿ, ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತ ದಿನ. ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಕ್ಯಾನ್ಸರ್ ದಿನವನ್ನೇ, ಜಾಗೃತಿ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ನವೆಂಬರ್ 7ಕ್ಕೆ ಆಚರಣೆ ಮಾಡ್ತಾರ. ಯಾವಾಗ ಆಚರಣೆ ಮಾಡ್ತಾರ? ನವೆಂಬರ್ 7ಕ್ಕೆ ಆಚರಣೆ ಮಾಡ್ತಾರ. ಭಾರತದಲ್ಲಿ ಪ್ರತಿ ವರ್ಷ ನವೆಂಬರ್ 7ರಂದು ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನವನ್ನ ಆಚರಣೆ ಮಾಡಲಾಗ್ತದ. ಅದರ ಇತಿಹಾಸ ನೋಡ್ರ ಒಂದ್ಸಲ. ಪ್ರಾರಂಭ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 2014ರಲ್ಲಿ ಈ ದಿನವನ್ನ ಆಚರಣೆ ಮಾಡಲು ಮೊದಲಿಗೆ ಏನಪ್ಪಾ ಅಂದ್ರ ಪ್ರಾರಂಭ ಘೋಷಿಸಿತು. ಅಂದ್ರ ಮೊದಲ ಬಾರಿಗೆ ಏನಪ್ಪಾ ಅಂದ್ರ ಘೋಷಿಸಿತು. ಈಗಿನ ಕೇಂದ್ರ ಆರೋಗ್ಯ ಸಚಿವರಾದಂತ ಹರ್ಷವರ್ಧನ್ ಅವರು, ಈಗಲ್ಲ ಇವ್ರು ಹೋಗಿದಾರ ನೋಡ್ರಿ, ಅವರು ಇದನ್ನ ಜಾರಿಗೆ ತಂದರು. ನೋಡ್ರಿ, ಭಾರತದಲ್ಲಿ ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನ ನವೆಂಬರ್ 7ರಿಂದ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಇದನ್ನ ಯಾವಾಗ ಘೋಷಣೆ ಮಾಡ್ತಾರ ಅಂದ್ರೆ 2014ರಲ್ಲಿ ಘೋಷಣೆ ಮಾಡ್ತಾರ. ಇದನ್ನ ಯಾವ ಸಂಸ್ಥೆ ಅಂದ್ರೆ ಭಾರತದಲ್ಲಿ ಯಾವ ಸಚಿವಾಲಯ ಇದನ್ನ ಆಚರಣೆ ಮಾಡ್ತದಂದ್ರ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಏನಪ್ಪಾ ಅಂದ್ರ ಅದನ್ನ ಸೆಲೆಬ್ರೇಷನ್ ಅನ್ನು ಮಾಡ್ತದ. ಇದನ್ನ ಘೋಷಣೆ ಮಾಡಿದಂತ ಭಾರತದ ಆರೋಗ್ಯ ಸಚಿವರು ಯಾರಪ್ಪ ಅಂದ್ರ ಹರ್ಷವರ್ಧನ್ ಬರ್ತಾರ. ಡಾಕ್ಟರ್ ಹರ್ಷವರ್ಧನ್ ಅವರು ಏನಪ್ಪಾ ಅಂದ್ರ ಈ ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತ ದಿನವನ್ನು ಏನಪ್ಪಾ ಅಂದ್ರ ಘೋಷಣೆ ಮಾಡ್ತಾರ. ನೋಡ್ರಿ, ಭಾರತದಲ್ಲಿ ಆ ದಿನ ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರ ಮೇಡಮ್ ಕ್ಯೂರಿಯವರ ಸ್ಮರಣೆ ಸಲುವಾಗಿ. ಪ್ರಸಿದ್ಧ ವಿಜ್ಞಾನಿ ಮತ್ತು ನೊಬೆಲ್ ಪ್ರಶಸ್ತಿ ಪುರಸ್ಕೃತೆಯಾದ ಮೇಡಮ್ ಕ್ಯೂರಿಯವರ ಜನ್ಮದಿನದ ಸವಿ ನೆನಪಿಗಾಗಿ ಭಾರತದಲ್ಲಿ ನವೆಂಬರ್ 7ರಂದು ಏನಪ್ಪಾ ಅಂದ್ರ ಆಯ್ಕೆ ಮಾಡಲಾಗಿದೆ. ರೇಡಿಯೋ ಆಕ್ಟಿವಿಟಿ, ವಿಕಿರಣಶೀಲತೆ ಕುರಿತಾದ ಅವರ ಸಂಶೋಧನೆ ಕ್ಯಾನ್ಸರ್ ಚಿಕಿತ್ಸೆ ಅಂದ್ರೆ ರೇಡಿಯೋ ಥೆರಪಿಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ನೋಡ್ರಿ, ಭಾರತದಲ್ಲಿ ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನ ನವೆಂಬರ್ 7ಕ್ಕೆ ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರ ಮೇಡಮ್ ಕ್ಯೂರಿ ಅವರು ಏನಪ್ಪಾ ಅಂದ್ರ ನೊಬೆಲ್ ಪ್ರಶಸ್ತಿ 2 ಬಾರಿ ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರ. ಮತ್ತೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತ ಮೊಟ್ಟ ಮೊದಲ ಮಹಿಳೆ ಯಾರಂತ ಕೇಳಿದಾಗ ಮೇಡಮ್ ಕ್ಯೂರಿ ಬರ್ತಾರ. ಇವರ ಜನ್ಮದಿನದ ಸವಿ ನೆನಪಿಗಾಗಿ ಏನಪ್ಪಾ ಅಂದ್ರ ಭಾರತದಲ್ಲಿ ನವೆಂಬರ್ 7ಕ್ಕೆ ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತ ದಿನವನ್ನ ಏನಪ್ಪಾ ಅಂದ್ರ ಆಚರಣೆ ಮಾಡತ್ತದ. ಅವರು ರೇಡಿಯೋ ಆಕ್ಟಿವಿಟಿ, ವಿಕಿರಣಶೀಲತೆಯ ಕುರಿತಾದ ಏನಪ್ಪಾ ಅಂದ್ರ ಸಂಶೋಧನೆ ಮಾಡಿದ್ರು. ಅದು ಮುಂದೆ ಏನಾಗ್ತದಪ್ಪ ಅಂದ್ರ ಕ್ಯಾನ್ಸರ್ ಚಿಕಿತ್ಸೆಗೆ ಏನಪ್ಪಾ ಅಂದ್ರ ರೇಡಿಯೋ ಥೆರಪಿ ಆಗ್ತದ. ಯಾವ್ದಾಗ್ತದ? ರೇಡಿಯೋ ಥೆರಪಿ ಆಗ್ತದ. ಅದರ ಮಹತ್ವವನ್ನು ಏನಪ್ಪಾ ಅಂದ್ರ ಅದಕ್ಕೆ ಮನಗಂಡು ಭಾರತದಲ್ಲಿ ನವೆಂಬರ್ 7ಕ್ಕೆ ಏನಪ್ಪಾ ಅಂದ್ರ ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತ ದಿನವನ್ನ ಆಚರಣೆ ಮಾಡಿದಾರ. ಕ್ಲಿಯರ್ ಆಯ್ತ್ರಿ ಇದು ಪೂರ್ತಿ? ನೋಡ್ರಿ, ವಿಶ್ವ ಕ್ಯಾನ್ಸರ್ ದಿನ ಅಂದ್ರೆ ಫೆಬ್ರವರಿ 4, ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನ ಅಂದ್ರೆ ಫೆಬ್ರವರಿ 15, ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತ ದಿನ ಅಂದ್ರೆ ಏನಪ್ಪಾ ಅಂದ್ರ ನವೆಂಬರ್ 7.
ವಿಶ್ವ ಕ್ಯಾನ್ಸರ್ ದಿನವನ್ನು ಯಾವಾಗ ಮಾಡಿದ್ರು? 2000ನೇ ಇಸ್ವಿಯಲ್ಲಿ ಪ್ರಾರಂಭ ಆಗ್ತದ. ಮಕ್ಕಳ ಕ್ಯಾನ್ಸರ್ ದಿನ, ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನ 2002ರಲ್ಲಿ ಆಗ್ತದ. ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನ ಭಾರತದಲ್ಲಿ ಯಾವಾಗ ಆಗ್ತದಪ್ಪ ಅಂದ್ರ 2014ರಲ್ಲಿ ಆಗ್ತದ. ಏನಾಗ್ತದ? 2014ರಲ್ಲಿ ಆಗ್ತದ. ಕ್ಲಿಯರ್ ಆತ್ರಿ ಕಾನ್ಸೆಪ್ಟ್? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರ ವಿಶ್ವ ದ್ವಿದಳ ಧಾನ್ಯಗಳ ದಿನ ಅಂತ ಬರ್ತದ. ಪ್ರಪಂಚದಲ್ಲಿ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರ ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರ ಫೆಬ್ರವರಿ 10ಕ್ಕೆ ಆಚರಣೆ ಮಾಡ್ತಾರೆ. ಯಾವಾಗ ಆಚರಣೆ? ಫೆಬ್ರವರಿ 10ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಪ್ರತಿ ವರ್ಷ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಅದರ ಬ್ಯಾಕ್ಗ್ರೌಂಡ್ ಗಳನ್ನ ನೋಡ್ರಿ. ಇಲ್ಲಿ 2016ನೇ ವರ್ಷವನ್ನು ಅಂತಾರಾಷ್ಟ್ರೀಯ ದ್ವಿದಳ ಧಾನ್ಯಗಳ ವರ್ಷವೆಂದು ಘೋಷಣೆ ಮಾಡಲಾಯಿತು. ಆಲ್ರೆಡಿ ಏನ್ ಮಾಡಿದನಪ್ಪ ಅಂದ್ರ ಪ್ರೀ ಕೋಚಿಂಗ್ ಎಕ್ಸಾಮ್ ಏನ್ ಮಾಡಿದನಪ್ಪ ಅಂದ್ರ ಪ್ರಶ್ನೆ ಬಂದಿದೆ ಇದು ನೋಡ್ರಿ. 2016ನೇ ವರ್ಷವನ್ನ ಏನಂತ ಘೋಷಣೆ ಮಾಡ್ತಾರಪ್ಪ ಅಂದ್ರ ಅಂತಾರಾಷ್ಟ್ರೀಯ ದ್ವಿದಳ ಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡ್ತಾರ. ಅದರ ಯಶಸ್ಸನ್ನು ಕಂಡು ಪ್ರತಿ ವರ್ಷ ಒಂದು ದಿನವನ್ನ ಏನಪ್ಪಾ ಅಂದ್ರ ಇದಕ್ಕಾಗಿ ಮೀಸಲಿಡಲು ನಿರ್ಧರಿಸಲಾಯಿತು. ನೋಡ್ರಿ, ವಿಶ್ವಸಂಸ್ಥೆ ಏನ್ ಮಾಡ್ತದಪ್ಪ ಅಂದ್ರ ಅಂತಾರಾಷ್ಟ್ರೀಯ ದ್ವಿದಳ ಧಾನ್ಯಗಳ ವರ್ಷವನ್ನು 2016ಕ್ಕೆ ಏನಪ್ಪಾ ಅಂದ್ರ ಘೋಷಣೆ ಮಾಡ್ತದ. ಅದರ ಯಶಸ್ಸನ್ನ ಕಂಡು ಪ್ರತಿ ವರ್ಷ ನಾವ್ ಏನ್ ಮಾಡೋಣಪ್ಪ ಅಂದ್ರ ದ್ವಿದಳ ಧಾನ್ಯಗಳಿಗಾಗಿ ಒಂದು ದಿನವನ್ನು ಮೀಸಲಿಡೋಣ ಅಂತ ಏನಪ್ಪಾ ಅಂದ್ರ ನಿರ್ಧಾರವನ್ನು ಮಾಡ್ಲಾಗ್ತದ. ನೆಕ್ಸ್ಟ್ ನೋಡ್ರಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2019ರಲ್ಲಿ ಫೆಬ್ರವರಿ 10 ಅಧಿಕೃತವಾಗಿ ವಿಶ್ವ ದ್ವಿದಳ ಧಾನ್ಯಗಳ ದಿನವೆಂದು ಘೋಷಿಸಿತು. ನೋಡ್ರಿ, ಅಂತಾರಾಷ್ಟ್ರೀಯ ದ್ವಿದಳ ಧಾನ್ಯಗಳ ವರ್ಷದಲ್ಲಿ ಕಂಡಂತ ಯಶಸ್ಸನ್ನು ಮನಗಂಡು ವಿಶ್ವಸಂಸ್ಥೆ ಏನ್ ಮಾಡ್ತದಪ್ಪ ಅಂದ್ರ 2019ರಲ್ಲಿ 2019ರಲ್ಲಿ ಫೆಬ್ರವರಿ 10 ಏನಪ್ಪಾ ಅಂದ್ರ ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನಾಗಿ ಏನಪ್ಪಾ ಅಂದ್ರ ಆಚರಣೆ ಮಾಡ್ತೀವಂತ ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಾಗ್ತದಪ್ಪ ಅಂದ್ರ ಘೋಷಣೆ ಮಾಡ್ತದ. ಅದ್ರ ಉದ್ದೇಶ ನೋಡ್ರಿ ಏನದ? ದ್ವಿದಳ ಧಾನ್ಯಗಳಾದ ಹೆಸರು ಕಾಳು, ತೊಗರಿ, ಕಡಲೆ, ಉದ್ದು, ಅವರೆ ಮತ್ತು ಬಟಾಣಿಗಳ ಮಹತ್ವವನ್ನು ಸಾರಲು ಏನಪ್ಪಾ ಅಂದ್ರ ಈ ದಿನವನ್ನು ಆಚರಿಸಲಾಗುವುದು. ನೋಡ್ರಿ, ವಿಶ್ವ ದ್ವಿದಳ ಧಾನ್ಯಗಳ ದಿನದ ಆಚರಣೆ ಮಾಡುವ ಉದ್ದೇಶ ಅಂತ ಕೇಳಿದಾಗ ದ್ವಿದಳ ಧಾನ್ಯಗಳ ಆದಂತ ಹೆಸರು ಕಾಳು, ತೊಗರಿ, ಕಡಲೆ, ಉದ್ದು, ಅವರೆ, ಬಟಾಣಿ ಕಾಳುಗಳ ಮಹತ್ವವನ್ನು ಜನರಿಗೆ ತಿಳಿಸುವ ಸಲುವಾಗಿ ಏನಪ್ಪಾ ಅಂದ್ರ ಈ ದಿನವನ್ನು ಆಚರಣೆ ಮಾಡ್ತಾರ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ ನೋಡ್ರಿ. ಇಲ್ಲಿ ಏನ್ ಪ್ರಶ್ನೆಗಳನ್ನ ಕೇಳಬಹುದು ನಮ್ಮ ಎಕ್ಸಾಮಕ್ಕ? ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂತ ಪ್ರಶ್ನೆ ಕೇಳಬಹುದು. ಹೇಳ್ರಿ ಒಂದ್ಸಲ, ವಿಶ್ವ ದ್ವಿದಳ ಧಾನ್ಯಗಳ ದಿನ. ಮೊಬೈಲ್ ಕೈಯಾಗ ಹಿಡ್ಕೊಂಡಿರ್ತಿರಲ್ಲ, ಆಗ ಮನುಷ್ಯನಾಗ ಅಂತಿರ್ಬೇಕು ಅದನ್ನ. ವಿಶ್ವ ದ್ವಿದಳ ಧಾನ್ಯಗಳ ದಿನ ಯಾವಾಗ ಆಚರಣೆ ಮಾಡ್ತಾರ? ಫೆಬ್ರವರಿ 10ಕ್ಕೆ ಆಚರಣೆ ಮಾಡ್ತಾರ. ಯಾವಾಗ ಆಚರಣೆ ಮಾಡ್ತಾರ? ಫೆಬ್ರವರಿ 10ಕ್ಕೆ ಆಚರಣೆ ಮಾಡ್ತಾರ. ಅಂತಾರಾಷ್ಟ್ರೀಯ ದ್ವಿದಳ ಧಾನ್ಯಗಳ ವರ್ಷ ಅಂತ ಯಾವ ವರ್ಷ ಘೋಷಣೆ ಮಾಡಿದ್ರು? 2016 ಘೋಷಣೆ ಮಾಡ್ತಾರ. ಯಾವಾಗ ಮಾಡ್ತಾರ? 2016 ಘೋಷಣೆ ಮಾಡ್ತಾರ. ಯಾರು ಘೋಷಣೆ ಮಾಡ್ತಾರ? ವಿಶ್ವಸಂಸ್ಥೆ ಘೋಷಣೆ ಮಾಡ್ತದ. ಯಾರು ಘೋಷಣೆ ಮಾಡ್ತಾರ? ವಿಶ್ವಸಂಸ್ಥೆ ಘೋಷಣೆ ಮಾಡ್ತದ. ನೆಕ್ಸ್ಟ್, ವಿಶ್ವ ದ್ವಿದಳ ಧಾನ್ಯಗಳ ದಿನ ಯಾಕೆ ಆಚರಣೆ ಮಾಡಿದ್ರಪ್ಪ ಅಂದ್ರ ಅಂತಾರಾಷ್ಟ್ರೀಯ ದ್ವಿದಳ ಧಾನ್ಯಗಳ ವರ್ಷದ ಯಶಸ್ಸು ಕಾಣ್ತಾರ, ಪ್ರಗತಿ ಕಾಣ್ತದ, ಚಲೋ ಅನ್ನಿಸ್ತದ. ಇದಕ್ಕೊಂದ್ ದಿನ ಮೀಸಲಿಡಮ್ ಅಂತಾರ ಅವರು. ಯಾರಂತಾರ? ವಿಶ್ವಸಂಸ್ಥೆಯಲ್ಲಿ ಅಂತಾರ. ಅವಾಗ ಸಾಮಾನ್ಯ ಸಭೆ ಏನ್ ಮಾಡ್ತದಪ್ಪ ಅಂದ್ರ 2019 ಫೆಬ್ರವರಿ 10ಕ್ಕೆ ಏನಪ್ಪಾ ಅಂದ್ರ ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನ ಏನಪ್ಪಾ ಅಂದ್ರ ಘೋಷಣೆ ಮಾಡ್ತದ. ಯಾವ ವರ್ಷ ಘೋಷಣೆ ಮಾಡಿದ್ರು? 2019ಕ್ಕೆ ಏನಪ್ಪಾ ಅಂದ್ರ ಘೋಷಣೆ ಮಾಡಿದ್ರು. ನೋಡ್ರಿ, ಪ್ರಮುಖ ದ್ವಿದಳ ಧಾನ್ಯಗಳು ಯಾವಂದ್ರ ತೊಗರಿ ಬರ್ತದ, ಹೆಸರು ಕಾಳು ಬರ್ತದ, ಕಡಲೆಕಾಯಿ ಬರ್ತದ, ಉದ್ದು ಬರ್ತದ, ಅವರೆ ಬರ್ತದ, ಬಟಾಣಿ ಕಾಳು ಏನಪ್ಪಾ ಅಂದ್ರ ಬರ್ತವೆ. ಎಲ್ಲ ಇಂಪಾರ್ಟೆಂಟ್ ಆಗ್ತವೆ ಎಕ್ಸಾಮ್ಕ. ನೆಕ್ಸ್ಟ್ ನೋಡ್ರಿ, ವಿಶ್ವ ಸಿರಿಧಾನ್ಯಗಳ ನಗರ ಅಥವಾ ರಾಜಧಾನಿ ಅಂತ ಯಾವ್ದು ಕರೀತಾರ? ಬೆಂಗಳೂರು ನಗರ ಕರೀತಾರ. ವಿಶ್ವ ಸಿರಿಧಾನ್ಯಗಳ ನಗರ ಅಥವಾ ರಾಜಧಾನಿ ಅಂತ ಯಾವ್ದು ಕರೀತಾರಪ್ಪ ಅಂದ್ರ ಬೆಂಗಳೂರಿಗೆ ಕರೀತಾರ. ನೆಕ್ಸ್ಟ್, ದ್ವಿಧಾನ್ಯಗಳ ನೋಡ್ರಿ, ಈ ದ್ವಿಧಾನ್ಯಗಳು ಏನದವಲ್ಲ ಅವುಗಳನ್ನ ಏನಪ್ಪಾ ಅಂದ್ರ ಬಡವರ ಪ್ರೋಟೀನ್ಸ್ ಅಂತ ಕರೀತಾರ. ಬಡವರ ಪ್ರೋಟೀನ್ಸ್ ಅಂತ ಯಾವ ಧಾನ್ಯಗಳಿಗೆ ಕರೀತಾರ ಅಂತ ಕೇಳಿದಾಗ ದ್ವಿದಳ ಧಾನ್ಯಗಳಿಗೆ ಬಡವರ ಪ್ರೋಟೀನ್ಸ್ ಅಂತ ಕರೀತಾರ. ನೋಡ್ರಿ, ಇನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಯಾವಾಗ ಘೋಷಣೆ ಮಾಡ್ತಾರಪ್ಪ ಅಂದ್ರ 2023ರಲ್ಲಿ ಘೋಷಣೆ ಮಾಡ್ತಾರ. ನೋಡ್ರಿ, ಅಂತಾರಾಷ್ಟ್ರೀಯ ದ್ವಿದಳ ಧಾನ್ಯಗಳ ವರ್ಷ ಅಂದಾಗ 2016 ಬರ್ತದ. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂದಾಗ ಏನಪ್ಪಾ ಅಂದ್ರ 2023 ಬರ್ತದ. ಎಷ್ಟು ಬರ್ತದ? 2023 ಬರ್ತದ. ನಮಗ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು ನೋಡ್ರಿ ಮುಂದಿನ ಎಕ್ಸಾಮ್ ಒಳಗ. ಪ್ರಪಂಚದಲ್ಲಿ ಅತಿ ಹೆಚ್ಚು ದ್ವಿದಳ ಧಾನ್ಯಗಳನ್ನು ಬೆಳೆಯುವ ದೇಶವನ್ನ ಪ್ರಶ್ನೆ ಕೇಳಬಹುದು. ನೋಡ್ರಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ದ್ವಿದಳ ಧಾನ್ಯಗಳನ್ನು ಬೆಳೆಯುವ ದೇಶ
ಭಾರತ ಬರ್ತದ. ಪ್ರಪಂಚದಲ್ಲಿ ಅತಿ ಹೆಚ್ಚು ದ್ವಿದಳ ಧಾನ್ಯಗಳು ಯಾರು ಬೆಳಿತಾರ? ನಾವು ಬೆಳಿತೀವಿ, ಇಂಡಿಯನ್ಸ್ ಬೆಳಿತಾರ. ನೋಡ್ರಿ, ಇಂಡಿಯನ್ಸ್ ಎಷ್ಟು ದ್ವಿದಳ ಧಾನ್ಯಗಳನ್ನ ಬಳಕೆ ಮಾಡುವುದ್ರಾಗಿರ್ಬೋದು, ಬಳಸುವುದ್ರಾಗಿರ್ಬೋದು, ಉತ್ಪಾದನೆ ಮಾಡುವುದ್ರಾಗಬಹುದು, ಮತ್ತೆ ಬೇರೆ ದೇಶದಿಂದ ಆಮದು ಮಾಡಿಕೊಡಿ ಎಲ್ಲದರಲ್ಲಿ ಏನದಾರಪ್ಪ ಅಂದ್ರ ಪ್ರಥಮ ಸ್ಥಾನದೊಳಗಾಗ್ಯಾರ. ನೋಡ್ರಿ, ಇಂಡಿಯನ್ಸ್ ಏನದರ ದ್ವಿಧಾನ್ಯಗಳ ಉತ್ಪಾದನೆ, ಬಳಕೆ ಮತ್ತು ಬೇರೆ ದೇಶದಿಂದ ತರಿಸಿಕೊಳ್ಳುವುದರಲ್ಲಿ ಏನದಾರಪ್ಪ ಅಂದ್ರ ಮೊದಲ ಸ್ಥಾನದಲ್ಲಿ ಅದರ. ಮೊದಲ ಸ್ಥಾನದಲ್ಲಿ ಅದರ. ನೋಡ್ರಿ, ನಮ್ಮಲ್ಲಿ ನಾವ್ ಏನ್ ದ್ವಿದಳ ಧಾನ್ಯಗಳು ಬೆಳಿತೀವಲ್ಲ, ನಮಗ್ ಸಾಕಾಗ್ತಾ ಇಲ್ಲ ಅವನ್ನ. ಸಾಕಾಗ್ಲಾರ್ಕ ಮತ್ತೇನ್ ಬಂದ್ರ ಬೇರೆ ದೇಶಗಳಿಂದ ಏನಪ್ಪಾ ಅಂದ್ರೆ ನಾವು ಅವುಗಳನ್ನ ತರಿಸ್ಕೊಳ್ತೀವಿ. ನೋಡ್ರಿ, ಪ್ರಪಂಚದಲ್ಲಿ ಭತ್ತವನ್ನು ಬೆಳೆಯುವ ದೇಶ ಯಾವುದು? ಅತಿ ಹೆಚ್ಚು ಭತ್ತವನ್ನು ಬೆಳೆಯುವುದು. ನೋಡ್ರಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ದೇಶ ಯಾವುದು? ಭಾರತ ಬರ್ತದ. ನೀವ್ ಅನ್ಕೊಂಡಿರ್ತೀರಿ ಇದು ಚೀನಾರಿ ಅಂತ. ಅಲ್ಲ, ಚೀನಾನಿಂದ ಹೋಗುದು ಬಂದಿವಿ ಈಗ ನಾವು. ಪ್ರಪಂಚದಲ್ಲಿ ಪ್ರಸ್ತುತ 2026 ಅಂಕಿಅಂಶಗಳ ಪ್ರಕಾರ ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ದೇಶ ಯಾವ್ದಪ್ಪ ಅಂದ್ರ ಭಾರತ ಬರ್ತದ. 2ನೇ ಸ್ಥಾನದಲ್ಲಿ ಏನಪ್ಪಾ ಅಂದ್ರೆ ಈಗ ಚೀನಾದ. ಅಪ್ಡೇಟ್ ಮಾಡ್ಕೊಡಿ ಇದನ್ನ. ನಮ್ಮ ಓದ್ತಿರುವಂತ JK ಪುಸ್ತಕದಲ್ಲಿ ಆಗಿರ್ಬೋದು, ಸಾಕಷ್ಟು ಪುಸ್ತಕಗಳಿಗೆ ಇನ್ನ ಚೀನಾ ಅಂತ ಅದ. ಚೀನಾ ಅಲ್ಲ, ಈಗ 2026 ಒಳಗ ಅವ್ರನ್ನ ಹಿಂದ್ ಹೋಗುದು ನಾವೇನಪ್ಪ ಅಂದ್ರ ಪ್ರಥಮ ಸ್ಥಾನಕ್ಕೆ ಬಂದಿವಿ. ಅಪ್ಡೇಟ್ ಮಾಡ್ಕೊಡಿ ಈ ಮಾಹಿತಿನ. ನೆಕ್ಸ್ಟ್, ಭಾರತದ ಯಾವ ನಗರದಲ್ಲಿ ಸಿರಿಧಾನ್ಯಗಳ ಸಂಶೋಧನಾ ಸಂಸ್ಥೆಯ ಕೇಂದ್ರ ಕಚೇರಿ ಇದೆ? ಎಲ್ಲಿದೆಪ್ಪ ಅಂದ್ರ ಹೈದರಾಬಾದ್ ಒಳಗ. ಆಲ್ರೆಡಿ ಏನಪ್ಪಾ ಅಂದ್ರೆ KPSC ಎಕ್ಸಾಮ್ ಏನಪ್ಪಾ ಅಂದ್ರೆ ಇದನ್ನ ಕೇಳಿದಾನ. ನೋಡ್ರಿ, ಭಾರತದ ಯಾವ ನಗರದಲ್ಲಿ ಸಿರಿಧಾನ್ಯಗಳ ಸಂಶೋಧನಾ ಸಂಸ್ಥೆ ಕೇಂದ್ರ ಕಚೇರಿ ಇದೆಯಪ್ಪ ಅಂದ್ರ ಹೈದರಾಬಾದ್ನಲ್ಲಿದ. ಹೈದರಾಬಾದ್ನಲ್ಲಿದ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ. ನೋಡ್ರಿ, ಇಲ್ಲಿ ನಮಗೆ ಏನ್ ಪ್ರಶ್ನೆ ಕೇಳಬಹುದಪ್ಪ ಅಂದ್ರ ಸಿರಿಧಾನ್ಯಗಳ ನಗರ ಅಥವಾ ರಾಜಧಾನಿ ಯಾವ್ದಂತ ನಮ್ಗೆ ಪ್ರಶ್ನೆ ಕೇಳಬಹುದು. ಯಾವ್ದು ಬರ್ತದ? ಬೆಂಗಳೂರು ಬರ್ತದ. ಬಡವರ ಪ್ರೋಟೀನ್ಸ್ ಅಂತ ಯಾವ ಧಾನ್ಯಗಳಿಗೆ ಕರೀತಾರ ಅಂತ ಕೇಳಿದಾಗ ಬಡವರ ಪ್ರೋಟೀನ್ಸ್ ಅಂತ ಯಾವ್ದು ಕರೀತಾರ? ದ್ವಿದಳ ಧಾನ್ಯಗಳಂತ ಕರೀತಾರ. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳಂತ ವರ್ಷ ಯಾವಾಗ ಘೋಷಣೆ ಮಾಡ್ತಾರ ಅಂದ್ರೆ 2023 ಮಾಡ್ತಾರ. ನಮ್ಮ ಪರೀಕ್ಷೆ ಒಳಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಕೇಳಬಹುದು ಅಂದ್ರ ಪ್ರಪಂಚದಲ್ಲಿ ಅತಿ ಹೆಚ್ಚು ದ್ವಿದಳ ಧಾನ್ಯಗಳು ಬೆಳೆಯುವ ದೇಶ ಯಾವ್ದಂತ ನಮ್ಮ ಪ್ರಶ್ನೆ ಕೇಳಬಹುದು. ಯಾವ ದೇಶ ಬರ್ತದ? ಭಾರತ ಬರ್ತದ. ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ದೇಶ ಯಾವ್ದಪ್ಪ ಅಂದ್ರ ಭಾರತ ಬರ್ತದ. ಇನ್ನು 2ನೇ ಸ್ಥಾನದೊಳಗೆ ಚೀನಾ ಬರ್ತದ. ಭಾರತದ ಯಾವ ನಗರದಲ್ಲಿ ಸಿರಿಧಾನ್ಯಗಳ ಸಂಶೋಧನಾ ಸಂಸ್ಥೆ ಅದ? ಹೈದರಾಬಾದ್. ಇಂಪಾರ್ಟೆಂಟ್ ನೆನಪಿಟ್ಕೋಬೇಕು ನೀವು. ಭಾರತದ ಯಾವ ನಗರದಲ್ಲಿ ಸಿರಿಧಾನ್ಯಗಳ ಸಂಶೋಧನಾ ಕೇಂದ್ರ ಇದೆಪ್ಪ ಅಂದ್ರ ಹೈದರಾಬಾದ್ನೊಳಗದ. ಏನದ? ಹೈದರಾಬಾದ್ನೊಳಗದ. ನೆಕ್ಸ್ಟ್, ಇದು ವಿಶ್ವಸಂಸ್ಥೆ ಘೋಷಿಸಿದ ಪ್ರಮುಖ ಅಂತಾರಾಷ್ಟ್ರೀಯ ವರ್ಷಗಳ. ನೋಡ್ರಿ, ನಾವು ಪರೀಕ್ಷೆ ದೃಷ್ಟಿಯಿಂದ ಏನಪ್ಪಾ ಅಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವು. ಏನಾಗ್ತಾವ? 2026 ಮತ್ತು 25. 2025-26 ವಿಶ್ವಸಂಸ್ಥೆ ಘೋಷಣೆ ಮಾಡಿದ ಪ್ರಮುಖ ಅಂತಾರಾಷ್ಟ್ರೀಯ ಏನಪ್ಪಾ ಅಂದ್ರೆ ವರ್ಷಗಳನ್ನು ನೋಟ್ ಅನ್ನು ಮಾಡ್ಕೋರಿಲ್ಲ, ಸ್ಕ್ರೀನ್ ಶಾಟ್ ಅಂತ ತಗೋರಿ. ನೋಡ್ರಿ, 2025ನೇ ವರ್ಷನ ಅಂತಾರಾಷ್ಟ್ರೀಯ ಸಹಕಾರ ಸಂಘಗಳ ವರ್ಷ ಅಂತ ಕರೀತಾರ. 2025 ಏನಪ್ಪಾ ಅಂದ್ರ ಅಂತಾರಾಷ್ಟ್ರೀಯ ಸಹಕಾರ ಸಂಘಗಳ ವರ್ಷ. ವಿಶ್ವಸಂಸ್ಥೆ ಆ ರೀತಿಯಾಗಿ ಘೋಷಣೆ ಮಾಡ್ತದ. ಮತ್ತೆ 2025 ಅಂತಾರಾಷ್ಟ್ರೀಯ ಶಾಂತಿ ಮತ್ತು ವಿಶ್ವಾಸದ ವರ್ಷ ಅಂತ. ನೆಕ್ಸ್ಟ್ 25 ಅಂತಾರಾಷ್ಟ್ರೀಯ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷ. ಇಂಪಾರ್ಟೆಂಟ್ ಇದು, ನೆನಪಿಟ್ಟುಕೋರಿ. ಇತ್ತೀಚೆಗೆ ಏನಪ್ಪಾ ಅಂದ್ರ ಕ್ವಾಂಟಮ್ ತಂತ್ರಜ್ಞಾನ ಬಹಳಷ್ಟು ಏನಾಗಕುಂತದಪ್ಪ ಅಂದ್ರ ಪ್ರಸಿದ್ಧಿ ಪಡೆಯಕುಂತದ. ನೆಕ್ಸ್ಟ್ 2020 ಅಂತಾರಾಷ್ಟ್ರೀಯ ಹಿಮ ನದಿಗಳ ಸಂರಕ್ಷಣಾ ವರ್ಷ. ನೆಕ್ಸ್ಟ್ ಏನಪ್ಪಾ ಅಂದ್ರೆ 2026 ಅಂತಾರಾಷ್ಟ್ರೀಯ ಶ್ರೇಣಿ ಪ್ರದೇಶಗಳು ಮತ್ತು ಕುರುಬರ ವರ್ಷ ಅಂತ ಏನಪ್ಪಾ ಅಂದ್ರೆ ಘೋಷಣೆ ಮಾಡದೆ. 2026 ಏನಪ್ಪಾ ಅಂದ್ರ ಅಂತಾರಾಷ್ಟ್ರೀಯ ಶ್ರೇಣಿ ಪ್ರದೇಶಗಳು ಮತ್ತು ಕುರುಬರ ವರ್ಷ ಅಂತ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆ ಘೋಷಣೆ ಮಾಡದ. 2026 ಏನಪ್ಪಾ ಅಂದ್ರ ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ವರ್ಷ ಅಂತ ಏನಪ್ಪಾ ಅಂದ್ರ ಘೋಷಣೆ ಮಾಡದ. ಇಲ್ಲಿ ನಮಗೆ ಯಾವ ರೀತಿಯಾಗಿ ಪ್ರಶ್ನೆ ಕೇಳಬಹುದ್ರಿ? ಬಹಳ ಸಿಂಪಲ್ ಆಗಿ ಕೇಳ್ತಾನ. ನೋಡ್ರಿ, ಕೇಳ್ತೀನಿ ನೋಡ್ರಿ. ನೀವು ಏನಪ್ಪಾ ಅಂದ್ರ ಆಪ್ಷನ್ಸ್ ಕೊಡ್ತೀನಿ, ನೆಕ್ಸ್ಟ್ ಇದನ್ನು ಮಾಡ್ತೀನಿ ನೋಡ್ರಿ. ವಿಶ್ವಸಂಸ್ಥೆಯು 2025 ಈ ಕೆಳಗಿನ ಯಾವ ವರ್ಷನ ಘೋಷಣೆ ಮಾಡಿಲ್ಲ ಅಂದ್ರೆ ಈ ಕೆಳಗಿನ ಯಾವ ವಿಷಯವನ್ನು ಘೋಷಣೆ ಮಾಡಿಲ್ಲ ಅಂತ ಏನಪ್ಪ ನಮಗ ಪ್ರಶ್ನೆ ಕೇಳಬಹುದು. ಆಪ್ಷನ್ಸ್ ಎ ಆಪ್ಷನ್ಸ್ ನೋಡ್ರಿ, ಅಂತಾರಾಷ್ಟ್ರೀಯ ಸಹಕಾರ ಸಂಘಗಳ ವರ್ಷ. ಬಿ ಆಪ್ಷನ್ ನೋಡ್ರಿ, ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ವರ್ಷ. ಸಿ ಆಪ್ಷನ್ ನೋಡ್ರಿ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ವಿಶ್ವಾಸದ ವರ್ಷ. ಡಿ ಆಪ್ಷನ್ ಅಂತಾರಾಷ್ಟ್ರೀಯ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷ. ನೋಡೋಣ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ವಿಶ್ವಸಂಸ್ಥೆಯು ಈ ಕೆಳಗಿನ ಯಾವ ವಿಷಯವನ್ನು ಅಥವಾ ವರ್ಷವನ್ನು 2025 ಘೋಷಣೆ ಮಾಡಿಲ್ಲ? 1ನೇ ಆಪ್ಷನ್ ಅಂತಾರಾಷ್ಟ್ರೀಯ ಸಹಕಾರ ಸಂಘಗಳ ವರ್ಷ. 2ನೇ ಆಪ್ಷನ್ ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ವರ್ಷ. 3ನೇ ಆಪ್ಷನ್ ಅಂತಾರಾಷ್ಟ್ರೀಯ
ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷ. 4ನೇ ಆಪ್ಷನ್ ಏನಪ್ಪಾ ಅಂದ್ರ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ವಿಶ್ವಾಸದ ವರ್ಷ. ನೋಡಮ್ಮ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಯಾವ ವರ್ಷ ಆಗ್ತದಪ್ಪ ಅಂದ್ರ ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ವರ್ಷ ಆಗ್ತದೆ. ಯಾಕಂದ್ರ ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ವರ್ಷ ಯಾವ ವರ್ಷ ಘೋಷಣೆ ಮಾಡಿದ್ರಪ್ಪ ಅಂದ್ರ 2025ರಲ್ಲಿ ಮಾಡಿದ್ರೆ. 2025 ಅಲ್ಲ. ಇದನ್ನೇನಪ್ಪ ಅಂದ್ರ ಅಷ್ಟು ನೆನಪಿಟ್ಕೋರಿ, ಇಲ್ಲಾಂದ್ರ ಸ್ಕ್ರೀನ್ ಶಾಟ್ ತಗೊಂಡ್ರಿ. ಯಾವ್ದಾದ್ರು ಎಕ್ಸಾಮ್ ಹೋಗ್ತಿದ್ರಂದ್ರ, ಈಗ ನೋಡ್ರಿ ನಾಳೆ ಅಂತ ಎಕ್ಸಾಮ್ ಇರ್ತದ, ಇವತ್ತಿನಂತೆ ಕ್ಲಾಸ್ ಕೇಳ್ತಿದ್ರೆ ಅಥವಾ ಹೋಗ್ತಿದ್ರ ಅಂದ್ರ ಇವತ್ತು ಅದನ್ನ ಏನ್ ಮಾಡ್ರಿ ಒಂದ್ಸಲ ನೋಡ್ಕೊಂಡ್ರಿ. ಫಿಕ್ಸ್ ಕ್ವಶನ್ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಈ ವಿಷಯದ ಮೇಲೆ ಏನಪ್ಪಾ ಅಂದ್ರ ಬರ್ತಾವ. ನೆಕ್ಸ್ಟ್ ಯಾವ್ದು ಬರ್ತದಪ್ಪ ಅಂದ್ರ ರಾಷ್ಟ್ರೀಯ ಮಹಿಳಾ ದಿನ. ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಫೆಬ್ರವರಿ 13ಕ್ಕೆ ಆಚರಣೆ ಮಾಡ್ತಾರ. ಯಾವ್ದಕ್ಕೆ ಆಚರಣೆ ಮಾಡ್ತಾರ? ಫೆಬ್ರವರಿ 13ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಇಲ್ಲಿ ನಾವು ಡಿಸ್ಕಸ್ ಮಾಡುವಂತ ಎಲ್ಲಾ ವಿಷಯಗಳು ಆಲ್ರೆಡಿ ಏನಪ್ಪಾ ಅಂದ್ರ ಪರೀಕ್ಷೆ ಕೇಳಿದ್ದು ಮತ್ತು ಪದೇ ಏನಾಗ್ತವಪ್ಪ ಅಂದ್ರ ಪರೀಕ್ಷೆಗೆ ಬರುವಂತ ವಿಷಯಗಳನ್ನ ಏನಪ್ಪಾ ಅಂದ್ರ ನಾನು ನಿಮ್ಮೊಂದಿಗೆ ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡ್ತೀನಿ. ನೋಡ್ರಿ, ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನಾಂಕದಂದು ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡಲಾಗ್ತದ? ಯಾವ ದಿನ? ಫೆಬ್ರವರಿ 13. ಯಾವ ದಿನವನ್ನ ಆಚರಣೆ ಮಾಡ್ತಾರ? ಫೆಬ್ರವರಿ 13ಕ್ಕೆ ಆಚರಣೆ ಮಾಡ್ತಾರ. ನೋಡ್ರಿ, ಅದರ ಹಿನ್ನೆಲೆ ಅದನ್ನ ಬ್ಯಾಕ್ ಗ್ರೌಂಡ್ ಗಳನ್ನ ನೋಡೋಣ ಒಂದ್ಸಲ. ಸ್ವಾತಂತ್ರ್ಯ ಹೋರಾಟಗಾರ್ತಿ, ಕವಿಯತ್ರಿ ಮತ್ತು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರಾದ ಸರೋಜಿನಿ ನಾಯ್ಡು ಅವರ ಜನ್ಮ ದಿನವನ್ನು ಫೆಬ್ರವರಿ 13 ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲು ಭಾರತ ಸರ್ಕಾರ ನಿರ್ಧರಿಸಿದೆ. ನೋಡ್ರಿ, ರಾಷ್ಟ್ರೀಯ ಮಹಿಳಾ ದಿನವನ್ನು ಭಾರತದಲ್ಲಿ ಯಾಕೆ ಆಚರಣೆ ಮಾಡ್ತಾರ ಅಂತ ನೋಡಿದಾಗ, ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಿ ಭಾರತದ ಸ್ವಾತಂತ್ರ್ಯದ ಹೋರಾಟಗಾರ್ತಿ ಎಂದು ಕವಿಯತ್ರಿ, ಭಾರತದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರಾದ ಸರೋಜಿನಿ ನಾಯ್ಡು. ಯಾವ ನಾಯ್ಡು? ಸರೋಜಿನಿ ನಾಯ್ಡು ಅವರ ಜನ್ಮ ದಿನವನ್ನು ಭಾರತದಲ್ಲಿ ಯಾವ ದಿನವನ್ನಾಗಿ ಆಚರಣೆ ಮಾಡ್ತೀವಪ್ಪ ಅಂದ್ರ ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹೇಳ್ಬೋದು ನಮ್ಮ ಪರೀಕ್ಷೆ ಒಳಗ. ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಯಾರ ಜನ್ಮ ದಿನದ ಸವಿ ನೆನಪಿಗಾಗಿ ಆಚರಣೆ ಮಾಡಲಾಗ್ತದ ಅಂತ ಪ್ರಶ್ನೆ ಕೇಳಬಹುದು ನಮಗ. ಯಾರ ಜನ್ಮದಿನ? ಸರೋಜಿನಿ ನಾಯ್ಡು ಅವರ ಜನ್ಮ ದಿನದ ಪ್ರಯುಕ್ತವಾಗಿ ಭಾರತದಲ್ಲಿ ಪ್ರತಿ ವರ್ಷ ಫೆಬ್ರವರಿ 13ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಣೆ ಮಾಡಾಗ್ತದ. ಯಾವ ದಿನವನ್ನ ಆಚರಣೆ ಮಾಡ್ತದ? ರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಣೆ ಮಾಡ್ತದ. ನೋಡ್ರಿ, ರಾಷ್ಟ್ರೀಯ ಮಹಿಳಾ ದಿನ ಆಚರಣೆ ಮಾಡುವ ಉದ್ದೇಶವೇನು? ನೋಡ್ರಿ, ಅದರ ಉದ್ದೇಶ ಏನಪ್ಪಾ ಅಂದ್ರ ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ, ಅವರ ತ್ಯಾಗ, ಸಾಧನೆಗಳನ್ನು ಗುರುತಿಸುವುದು ಹಾಗೂ ಗೌರವಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗದ. ನೋಡ್ರಿ, ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಫೆಬ್ರವರಿ 13ಕ್ಕೆ ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ, ಅವರ ತ್ಯಾಗ, ಸಾಧನೆಗಳು ಏನಪ್ಪಾ ಅಂದ್ರ ಗುರುತಿಸುವುದು, ಅದನ್ನ ಗೌರವಿಸುವುದು ಈ ದಿನದ ಏನಾಗಿದಪ್ಪ ಅಂದ್ರ ಮುಖ್ಯ ಉದ್ದೇಶ ಆಗದ. ಸ್ವಾಮಿ ವಿವೇಕಾನಂದರು ಹೇಳ್ತಾರ, ಮಹಿಳೆಯರ ಉದ್ಧಾರದಿಂದ ದೇಶ ಮಾತ್ರ ಏನಾಗ್ತದಪ್ಪ ಅಂದ್ರ ಉದ್ಧಾರ ಆಗ್ತದ. ಸ್ತ್ರೀಯರ ಉದ್ಧಾರವಾದ ಮಾತ್ರ ಏನಾಗ್ತದಪ್ಪ ಅಂದ್ರ ದೇಶ ಉದ್ಧಾರ ಆಗ್ತದಂತ ಏನಪ್ಪಾ ಅಂದ್ರ ಸ್ವಾಮಿ ವಿವೇಕಾನಂದರು ಹೇಳ್ತಾರ. ನೋಡ್ರಿ, ಸರೋಜಿನಿ ನಾಯ್ಡು ಅವರಿಗೆ ಸಂಬಂಧಪಟ್ಟಂತ ವಿಶೇಷವಾದ ಏನಪ್ಪಾ ಅಂದ್ರೆ ಇಲ್ಲೊಂದಿಷ್ಟು ಮಾಹಿತಿ ನೋಡ್ರಿ. ಭಾರತದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲ ಯಾರಪ್ಪ ಅಂದ್ರ ಸರೋಜಿನಿ ನಾಯ್ಡು ಬರ್ತಾರ. ಭಾರತದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲ ಯಾರಂತ ಕೇಳಿದಪ್ಪ ಅಂದ್ರ ಸರೋಜಿನಿ ನಾಯ್ಡು ಬರ್ತದ. ನೋಡ್ರಿ, ಆರ್ಮಿ ಎಕ್ಸಾಮ್ ಮಾಡೋ ಪ್ರಶ್ನೆ ಕೇಳಿದಾನ, ಪೊಲೀಸ್ ಎಕ್ಸಾಮ್ ಮಾಡೋ ಕೇಳಿದಾನ, PSI ಎಕ್ಸಾಮ್ ಕೇಳಿದಾನ. ಒಂದ್ಸಲ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಎಲ್ಲದ್ರೊಳಗೆ ಏನಪ್ಪಾ ಅಂದ್ರ ಸರೋಜಿನಿ ನಾಯ್ಡು ಮೇಲೆ ಏನಪ್ಪಾ ಅಂದ್ರ ಪ್ರಶ್ನೆಗಳು ಬಂದವ. ಭಾರತದ ಮೊದಲ ಮಹಿಳಾ ರಾಜ್ಯಪಾಲಿ ಅಂತ ಯಾರಿಗೆ ಕರಿತಾರಪ್ಪ ಅಂದ್ರ ಸರೋಜಿನಿ ನಾಯ್ಡು ಅವ್ರು ಕರಿತಾರ. ನೋಡ್ರಿ, ಇವರನ್ನು ಮಹಾತ್ಮ ಗಾಂಧಿ ಅವ್ರು ಏನಂತ ಕರಿತಾರಪ್ಪ ಅಂದ್ರ ಭಾರತದ ಕೋಗಿಲೆ ಅಂತ ಕರೀತಾರ. ಸರೋಜಿನಿ ನಾಯ್ಡು ಅವರಿಗೆ ಭಾರತದ ಕೋಗಿಲೆ ಎಂದು ಕರೆದವರು ಯಾರು? ಮಹಾತ್ಮ ಗಾಂಧೀಜಿ ಅವರು ಬರ್ತಾರ. ಇವರು 1925ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶದ ದೇಶೀಯ ಮೊದಲ ಮಹಿಳಾ ಅಧ್ಯಕ್ಷರಾದರು. ನೋಡ್ರಿ, 1920ರಲ್ಲಿ ನಡೆದಂತ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶದ ಭಾರತ ದೇಶದಿಂದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆದ್ರಪ್ಪ ಅಂದ್ರ ಸರೋಜಿನಿ ನಾಯ್ಡು ಬರ್ತಾರ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನೋಡ್ರಿ ನಿಮಗ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸಮಾವೇಶದ ಮೊದಲ ಮಹಿಳಾ ಅಧ್ಯಕ್ಷ ಯಾರಪ್ಪ ಅಂದ್ರ ಆನಿ ಬೆಸೆಂಟ್ ಬರ್ತಾರ. ಆಕೆ ಐರ್ಲೆಂಡ್ ಮಹಿಳೆ. ಆದ್ರೆ ಸರೋಜಿನಿ ನಾಯ್ಡು ಏನಪ್ಪಾ ಅಂದ್ರ ಭಾರತದ ಮಹಿಳೆ. ಹೀಗಾಗಿ ಏನಪ್ಪಾ ಅಂದ್ರ ವ್ಯತ್ಯಾಸನ ನೆನಪಿಟ್ಕೋರಿ. ನೆಕ್ಸ್ಟ್ ಪ್ರಮುಖ ಕೃತಿಗಳು ನೋಡ್ರಿ ಸರೋಜಿನಿ ನಾಯ್ಡು ಅವ್ರಿಗೆ ಸಂಬಂಧಪಟ್ಟಂತೆ ದ ಗೋಲ್ಡನ್ ಥ್ರೆಶೋಲ್ಡ್, ನೆಕ್ಸ್ಟ್ ದ ಬರ್ಡ್ ಆಫ್ ಟೈಮ್, ನೆಕ್ಸ್ಟ್ ಬ್ರೋಕನ್ ವಿಂಗ್. ಇವು 3 ಕೃತಿಗಳನ್ನ ಏನಪ್ಪಾ ಅಂದ್ರೆ ಬರೀತಾರ. ನಮ್ಮ GK ಪೇಪರ್ದೊಳಗೆ ಏನಪ್ಪಾ ಅಂದ್ರೆ ಇದು ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರ ಆಥರ್ಸ್ ಮತ್ತು ಬುಕ್ಸ್ ಎಂಬ ಸಿಲೆಬಸ್ ದೊಳಗೆ ಏನಪ್ಪಾ ಅಂದ್ರ ಇದು ಬರ್ತದ. ನೀವು ನೆನಪಿಟ್ಕೋಬೇಕು. ದ ಗೋಲ್ಡನ್ ಥ್ರೆಶೋಲ್ಡ್ ಅಂತ ಬರ್ತದ, ದ ಬರ್ಡ್ ಆಫ್ ಟೈಮ್ ಅಂತ ಬರ್ತದ,
ನೆಕ್ಸ್ಟ್ ದ ಬ್ರೋಕನ್ ವಿಂಗ್ ಅಂತ ಬರ್ತದೆ. ಈ ಮೂರು ಕೃತಿಗಳನ್ನ ಏನಪ್ಪಾ ಅಂದ್ರ ಬರ್ದಿಟ್ಟುಕೋರಿ. ಆ ಸಿಲೆಬಸ್ ಒಳಗೆ ಏನಪ್ಪಾ ಅಂದ್ರೆ ನಮಗ ಕವರ್ ಆಗ್ತದ. ಇಲ್ಲಿ ನೋಡ್ರಿ ಪರೀಕ್ಷೆ ಒಳಗೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು ನಮಗ. ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಅಂತ ಕೇಳಬಹುದು. ನೋಡ್ರಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೊದಲ ಮಹಿಳಾ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಆನಿ ಬೆಸೆಂಟ್ ಬರ್ತಾರ. ಇವ್ರನ್ನ ಏನಂತ ಕರಿತಾರಪ್ಪ ಅಂದ್ರ ಶ್ವೇತ ಸರಸ್ವತಿ ಅಂತ ಕರಿತಾರ. ಯಾಕೆ ಇವ್ರಿಗೆ ಶ್ವೇತ ಸರಸ್ವತಿ ಅಂತ ಕರಿತಾರ? ಭಗವದ್ಗೀತೆನ ಏನಪ್ಪಾ ಅಂದ್ರೆ ಇಂಗ್ಲಿಷ್ಗೆ ಏನಪ್ಪಾ ಅಂದ್ರೆ ಅನುವಾದ ಮಾಡ್ತಾರ, ಅದ್ರ ಸಲುವಾಗಿ ಇವಳಿಗೆ ಏನಂತಾರಪ್ಪ ಅಂದ್ರ ಶ್ವೇತ ಸರಸ್ವತಿ ಅಂತ ಕರಿತಾರ. ನೋಡ್ರಿ ಕೇಳ್ಬಹುದು, ಶ್ವೇತ ಸರಸ್ವತಿ ಬಿರುದು ಯಾರ್ದಂತ ಪ್ರಶ್ನೆ ಕೇಳ್ಬೋದು ನಮಗ. ಯಾರ್ದದ? ಆನಿ ಬೆಸೆಂಟ್ ಅವ್ರದದ. ಇವ್ರು ಏನಪ್ಪಾ ಅಂದ್ರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪಕ್ಷದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಏನಪ್ಪಾ ಅಂದ್ರ ಆಯ್ಕೆ ಆಗಿದ್ದಾರ. ನೆಕ್ಸ್ಟ್ ನೋಡ್ರಿ, ಭಾರತದ ನೈಟಿಂಗಲ್ ಆಫ್ ಇಂಡಿಯಾ ಎಂದು ಯಾರಿಗೆ ಕರೆಯುತ್ತಾರೆ? ನೋಡ್ರಿ ಇಲ್ಲಿ ನಾವು ಕನ್ನಡದ ಕೇಳಿದ ಆಗಲೇ ಭಾರತದ ಕೋಗಿಲ್ ಅಂತ ಯಾರಿಗೆ ಕರಿತೀವಪ್ಪ ಅಂದ್ರ ಸರೋಜಿನಿ ನಾಯ್ಡು ಅವ್ರಿಗೆ ಕರಿತೀವಿ. ಕರೆದವ್ರು ಯಾರಪ್ಪ ಅಂದ್ರ ಮಹಾತ್ಮ ಗಾಂಧೀಜಿ ಅವ್ರು ಬರ್ತದ. ಅದನ್ನ ಇಂಗ್ಲಿಷ್ ಒಳಗೆ ಏನಂತಾರಪ್ಪ ಅಂದ್ರ ನೈಟಿಂಗಲ್ ಆಫ್ ಇಂಡಿಯಾ ಅಂತ ಕರಿತಾರ. ಏನಂತ ಕರಿತಾರ? ಭಾರತದ ನೈಟಿಂಗಲ್ ಆಫ್ ಇಂಡಿಯಾ ಅಂತ ಯಾರಿಗೆ ಕರಿತಾರಪ್ಪ ಅಂದ್ರ ಸರೋಜಿನಿ ನಾಯ್ಡು ಅವ್ರಿಗೆ ಕರಿತಾನ. ಯಾರಿಗೆ ಕರಿತಾರ? ಸರೋಜಿನಿ ನಾಯ್ಡು ಅವ್ರಿಗೆ ಏನಪ್ಪಾ ಅಂದ್ರ ಕರಿತಾರ. ಇನ್ ನೋಡ್ರಿ ಇಲ್ಲಿ ಇಂಪಾರ್ಟೆಂಟ್, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವ ದಿನಾಂಕದಿಂದ ಆಚರಿಸಲಾಗ್ತದ? ಯಾವ ವರ್ಷಪ್ಪ ಅಂದ್ರ ಮಾರ್ಚ್ 8ರಿಂದ ಏನಪ್ಪಾ ಅಂದ್ರ ಆಚರಣೆ ಮಾಡ್ಲಾಗ್ತದ. ನೋಡ್ರಿ ರಾಷ್ಟ್ರೀಯ ಮಹಿಳಾ ದಿನ ಅಂದ್ರೆ ಯಾವಾಗ? ಫೆಬ್ರವರಿ 13. ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂದ್ರೆ ಯಾವಾಗ? ಮಾರ್ಚ್ 8. ನೋಡ್ರಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂದ್ರ ಮಾರ್ಚ್ 8, ರಾಷ್ಟ್ರೀಯ ಮಹಿಳಾ ದಿನ ಅಂದ್ರೆ ಏನು? ಫೆಬ್ರವರಿ 13ರಂದು ಏನ್ ಮಾಡ್ತಾರಪ್ಪ ಅಂದ್ರ ಆಚರಣೆ ಮಾಡತ್ತದ. ಇನ್ನು 2025ರ ವಿಶ್ವ ಮಹಿಳಾ ದಿನದ ಘೋಷವಾಕ್ಯ ಏನಪ್ಪಾ ಅಂದ್ರ ಫಾರ್ ಆಲ್ ವುಮೆನ್ ಅಂಡ್ ಗರ್ಲ್ಸ್ ರೈಟ್ಸ್ ಈಕ್ವಾಲಿಟಿ ಎಂಪವರ್ಮೆಂಟ್ ಅನ್ನೋದು ಏನಪ್ಪಾ ಅಂದ್ರ 2025ರ ಘೋಷವಾಕ್ಯ ಆಗ್ಯದ. ನೆಕ್ಸ್ಟ್ 2026ಕ್ಕೆ ಏನ್ ಮಾಡಿರಪ್ಪ ಅಂದ್ರ ನೀವು ನೆಟ್ ಲಿಂದ ಏನಪ್ಪಾ ಅಂದ್ರ ಕಲೆಕ್ಟ್ ಮಾಡ್ಕೊರಿ. ಇಂಟರ್ನೆಟ್ ಲಿಂದ ಅದನ್ನ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡ್ರ ಅಂದ್ರ ರಾಷ್ಟ್ರೀಯ ಮಹಿಳೆಗೆ ಸಂಬಂಧಪಟ್ಟದ್ದು ರಾಷ್ಟ್ರೀಯ ಮಹಿಳಾ ದಿನ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿ ಏನಾಗ್ತದಪ್ಪ ಅಂದ್ರೆ ನಿಮ್ಗ ಅರಿವಿಗೆ ಬರ್ತದೆ. ಈ ರೀತಿನಾಗಿ ಏನ್ ಮಾಡ್ಬೋದಪ್ಪ ನಮಗ ಪ್ರಶ್ನೆಗಳು ಕೇಳಬಹುದು. ಬಹಳಷ್ಟು ಸಲ ಏನಾಗ್ತದೆ ಅಂದ್ರೆ ಪರೀಕ್ಷೆ ಒಳಗ ಪ್ರಸ್ತುತ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ಪ್ರಸ್ತುತ ವರ್ಷಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ಘೋಷವಾಕ್ಯಗಳನ್ನು ಥೀಮ್ಗಳನ್ನ ಏನ್ ಮಾಡ್ತಾನಪ್ಪ ನಮಗ ಪರೀಕ್ಷೆಯಲ್ಲಿ ಕೇಳ್ತಿರ್ತಾನ. ನೋಡ್ರಿ 2025ರ ವಿಶ್ವ ಮಹಿಳಾ ದಿನದ ಘೋಷವಾಕ್ಯ ಏನಪ್ಪಾ ಅಂದ್ರ ಫಾರ್ ಆಲ್ ವುಮೆನ್ ಅಂಡ್ ಗರ್ಲ್ಸ್ ರೈಟ್ಸ್ ಈಕ್ವಾಲಿಟಿ ಎಂಪವರ್ಮೆಂಟ್ ಅನ್ನೋದು ಏನಪ್ಪಾ ಅಂದ್ರ ಅದರ ಘೋಷವಾಗ್ಯದ. ನೋಡ್ರಿ ರಾಷ್ಟ್ರೀಯ ಮಹಿಳಾ ದಿನ ಯಾವ ದಿನ? ರಾಷ್ಟ್ರೀಯ ಮಹಿಳಾ ದಿನ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನ ನಡುವಿನ ವ್ಯತ್ಯಾಸ ನೋಡ್ರಿ. ರಾಷ್ಟ್ರೀಯ ಮಹಿಳಾ ದಿನವನ್ನ ನಾವು ಯಾವಾಗ ಆಚರಣೆ ಮಾಡ್ತೀವಿ? ಫೆಬ್ರವರಿ 13ಕ್ಕೆ ಆಚರಣೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ? ಮಾರ್ಚ್ 8ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತೀವಿ. ಯಾರ ನೆನಪಿಗಾಗಿ ಇದನ್ನ ರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಣೆ ಮಾಡ್ತೀವಿ? ಸರೋಜಿನಿ ನಾಯ್ಡು ಜನ್ಮದಿನ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದ್ರ ಜಾಗತಿಕ ಮಹಿಳಾ ಹಕ್ಕುಗಳ ಚಳುವಳಿ ಹೀಗಾಗಿ ಏನಪ್ಪಾ ಅಂದ್ರ ನೇಮಕ ಮಾಡ್ತೀವಿ. ನೋಡ್ರಿ ರಾಷ್ಟ್ರೀಯ ಮಹಿಳಾ ದಿನ ಭಾರತಕ್ಕೆ ಮಾತ್ರ ಏನಪ್ಪಾ ಅಂದ್ರ ಸೀಮಿತ, ಆದ್ರ ಅಂತಾರಾಷ್ಟ್ರೀಯ ಮಹಿಳಾ ದಿನ ಏನಪ್ಪಾ ಅಂದ್ರ ವಿಶ್ವಾದ್ಯಂತ ಏನಪ್ಪಾ ಅಂದ್ರ ನಡೆಯಲಾಗ್ತದ. ನೋಡ್ರಿ ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರಬಹುದು? ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ? ಪ್ರಸ್ತುತ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಥೀಮ್ ಏನು? ಈ ರೀತಿಯಾಗಿ ಏನಾಗಿದವಪ್ಪ ಅಂದ್ರ ಸಾಕಷ್ಟು ಬಾರಿ ನಮಗ ಪರೀಕ್ಷೆಯಲ್ಲಿ ಏನಪ್ಪಾ ಅಂದ್ರ ಪ್ರಶ್ನೆಗಳನ್ನ ಕೇಳಿದ್ದಾನ. ನೆಕ್ಸ್ಟ್ ಮಹಿಳೆಯರಿಗೆ ಸಂಬಂಧಪಟ್ಟಂತ ವಿಶೇಷವಾದ ಏನಪ್ಪಾ ಅಂದ್ರ ಭಾರತದಲ್ಲಿ ಪದೇ ಪರೀಕ್ಷೆ ಕೇಳಿದಂತವು ಕಡ್ಡಾಯವಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ನೆನಪಿಟ್ಕೊಳ್ಳೇಬೇಕು ಅಂತ ವಿಷಯ ಏನಪ್ಪಾ ಅಂದ್ರ ಇದು ನೋಡ್ರಿ. ನೋಡ್ರಿ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಬರ್ತಾರಪ್ಪ ಅಂದ್ರ ಪ್ರತಿಭಾ ಸಿಂಗ್ ದೇವಿ ಪಟೇಲ್ ಅವ್ರ ಏನಪ್ಪಾ ಅಂದ್ರ ಬರ್ತಾರ. ಪ್ರತಿಭಾ ದೇವಿ ಸಿಂಗ್ ಪಟೇಲ್ ಅನ್ನೋರ್ ಏನಪ್ಪಾ ಅಂದ್ರ ಭಾರತದ ಮೊದಲ ಏನಪ್ಪಾ ಅಂದ್ರ ಮಹಿಳಾ ರಾಷ್ಟ್ರಪತಿ ಬರ್ತಾರ. ಯಾರು ಬರ್ತಾರ? ಪ್ರತಿಭಾ ದೇವಿ ಸಿಂಗ್ ಪಟೇಲ್ ಅನ್ನೋರ್ ಏನಪ್ಪಾ ಅಂದ್ರ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಏನಪ್ಪಾ ಬರ್ತಾರ. ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಇಲ್ಲೇ ನೋಡೋಣ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಅಂದ್ರ ಪ್ರತಿಭಾ ದೇವಿ ಸಿಂಗ್ ಪಟೇಲ್ ಬರ್ತಾರ. ಅದೇ ರೀತಿ ಭಾರತದ 2ನೇ ಮಹಿಳಾ ರಾಷ್ಟ್ರಪತಿ ಯಾರು ನೋಡೋಣ ಹೇಳ್ರಿ. ಭಾರತದ 2ನೇ ಮಹಿಳಾ ರಾಷ್ಟ್ರಪತಿ ಯಾರಪ್ಪ ಅಂದ್ರ ದ್ರೌಪದಿ ಮುರ್ಮು ಬರ್ತಾರೆ. ಯಾರು ಬರ್ತಾರ? ದ್ರೌಪದಿ ಮುರ್ಮು ಏನಪ್ಪಾ ಅಂದ್ರ ಬರ್ತಾರ. ಬುಡಕಟ್ಟು ಸಮುದಾಯದಿಂದ ಆಯ್ಕೆಯಾದಂತ ಮೊದಲ ಮಹಿಳೆ ಯಾರಪ್ಪ ಅಂದ್ರ ದ್ರೌಪದಿ ಮುರ್ಮು ಅವ್ರು ಬರ್ತಾರ. ಇನ್ನ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಂದ್ರ ಇಂದಿರಾ ಗಾಂಧಿ ಬರ್ತಾರ. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರಪ್ಪ ಅಂದ್ರ ಸರೋಜಿನಿ ನಾಯ್ಡು ಬರ್ತಾರ. ಇವ್ರು ಯಾವ ರಾಜ್ಯದ ರಾಜ್ಯಪಾಲರಾಗಿರ್ತಾರಪ್ಪ ಅಂದ್ರ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿರ್ತಾರ. ಯಾವ ರಾಜ್ಯದ ರಾಜ್ಯಪಾಲರಾಗಿರ್ತಾರ? ಅವರು ಉತ್ತರ ಪ್ರದೇಶದ ರಾಜ್ಯಪಾಲರಾಗಿರ್ತಾರ.
ನೆಕ್ಸ್ಟ್ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಾಲನಿ, ಇವರು ಸಹ ಏನಾಗಿರ್ತಾರಪ್ಪ ಅಂದ್ರ ಉತ್ತರ ಪ್ರದೇಶಕ್ಕೆ ಮುಖ್ಯಮಂತ್ರಿ ಆಗಿರ್ತಾರ. ಬಹಳಷ್ಟು ಬಾರಿ ಏನಾಗಿದವಪ್ಪ ನಮಗ ಈ ಕ್ವಶನ್ಸ್ ಗಳು ಏನಾಗಿದವಪ್ಪ ಅಂದ್ರ ರಿಪೀಟ್ ಆಗಿದಾವ. ಮೋಸ್ಟ್ ಏನಪ್ಪಾ ಅಂದ್ರ ಬಹಳಷ್ಟು ಬಾರಿ. ನೆಕ್ಸ್ಟ್ ಭಾರತದ ಮಹಿಳಾ IPS ಅಧಿಕಾರಿ ಯಾರು? ಕಿರಣ್ ಬೇಡಿ ಅವರು ಬರ್ತಾರ. ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಯಾರಪ್ಪ ಅಂದ್ರ ಕಿರಣ್ ಬೇಡಿ ಅವರು ಬರ್ತಾರ. ಭಾರತದ ಮೊದಲ ಮಹಿಳಾ IAS ಅಧಿಕಾರಿ ಅನ್ನಾ ರಾಜ ಮಲ್ಹೋತ್ರಾ ಬರ್ತಾರ. ಭಾರತದ ಮೊದಲ ಮಹಿಳಾ IAS ಅಧಿಕಾರಿ ಯಾರಪ್ಪ ಅಂದ್ರ ಅನ್ನಾ ರಾಜ ಮಲ್ಹೋತ್ರಾ ಬರ್ತಾರ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಮೊದಲ ಮಹಿಳಾ ಅಧ್ಯಕ್ಷರ ಯಾರಪ್ಪ ಅಂದ್ರೆ ವಿಜಯಲಕ್ಷ್ಮಿ ಪಂಡಿತ್ ಬರ್ತಾರ. ಯಾರು ಬರ್ತಾರ? ವಿಜಯಲಕ್ಷ್ಮಿ ಪಂಡಿತ್ ಅವರು ಬರ್ತಾರ. ನೋಡ್ರಿ, ನೇಮ್ ರಿಪೀಟ್ ಮಾಡ್ತೀನಿ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ಪಟೇಲ್. ಭಾರತದ 2ನೇ ಮಹಿಳಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬರ್ತಾರ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಬಂದ್ರು? ಪ್ರತಿಭಾ ದೇವಿ ಸಿಂಗ್ ಏನಪ್ಪಾ ಅಂದ್ರೆ ಪಟೇಲ್ ಬರ್ತಾರ. ಇನ್ನು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಇಂದಿರಾ ಗಾಂಧಿ ಬರ್ತಾರ. ಈಕಿನ ಏನಪ್ಪಾ ಅಂದ್ರ ಭಾರತದ ಉಕ್ಕಿನ ಮಹಿಳೆ ಅಂತ ಕರೀತಾರ. ಆದ್ರೆ ಉಕ್ಕಿನ ಮನುಷ್ಯ ಯಾರು ನೋಡೋಣ ಹೇಳ್ರಿ. ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಆದ್ರು. ಉಕ್ಕಿನ ಮನುಷ್ಯ ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬರ್ತಾರ. ನೆಕ್ಸ್ಟ್ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಸರೋಜಿನಿ ನಾಯ್ಡು ಬರ್ತಾರ. ಯಾವ ರಾಜ್ಯದ ರಾಜ್ಯಪಾಲರಾಗಿರ್ತಾರ ಅವರು? ಉತ್ತರ ಪ್ರದೇಶದ ರಾಜ್ಯಪಾಲರಾಗಿರ್ತಾರ. ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಾಲಿನಿ ಬರ್ತಾರ. ಇವ್ರು ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರ ಅಂದ್ರ ಉತ್ತರ ಪ್ರದೇಶದಾಗಿರ್ತಾರ. ಭಾರತದ ಮೊದಲ IPS ಅಧಿಕಾರಿ ಯಾರು? ಕಿರಣ್ ಬೇಡಿ. ಭಾರತದ ಮೊದಲ ಮಹಿಳಾ IAS ಅಧಿಕಾರಿ ಅನ್ನಾ ರಾಜ ಮಲ್ಹೋತ್ರಾ, ಇವರು ಉತ್ತರ ಪ್ರದೇಶದವರೇ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮೊದಲ ಮಹಿಳಾ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರ ವಿಜಯಲಕ್ಷ್ಮಿ ಪಂಡಿತ್ ಅವರಾಗಿರ್ತಾರ. ಯಾರಾಗಿರ್ತಾರ? ವಿಜಯಲಕ್ಷ್ಮಿ ಪಂಡಿತ್ ಅವರಾಗಿರ್ತಾರ. ನೆಕ್ಸ್ಟ್ ಈ ಕಡೆ ಈ ಕಾಲಮ್ ಒಳಗೆ ಬರೀ ನೋಡ್ರಿ, ಸುಪ್ರೀಂ ಕೋರ್ಟಿನ ಮೊದಲ ಮಹಿಳಾ ನ್ಯಾಯಾಧೀಶರು ಫಾತಿಮಾ ಬಿಬಿ ಬರ್ತಾರ. ಸುಪ್ರೀಂ ಕೋರ್ಟಿನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು ಬರ್ತಾರಪ್ಪ ಅಂದ್ರ ಫಾತಿಮಾ ಬಿಬಿ ಬರ್ತಾರ. ಹೈಕೋರ್ಟಿನ ಮಹಿಳಾ ಮುಖ್ಯ ನ್ಯಾಯಾಧೀಶರು ಲೈಲಾ ಸೇಠ್ ಅವರು ಬರ್ತಾರ. ಸುಪ್ರೀಂ ಕೋರ್ಟಿನ ಮೊಟ್ಟ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರಪ್ಪ ಅಂದ್ರ ಫಾತಿಮಾ ಬಿಬಿ ಬರ್ತಾರ. ಹೈಕೋರ್ಟಿನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರು ಲೈಲಾ ಸೇಠ್ ಬರ್ತಾರ. ಮೊದಲ ಮಹಿಳಾ ಯುದ್ಧ ವಿಮಾನ ಪೈಲಟ್ ಯಾರಪ್ಪ ಅಂದ್ರ ಅವನಿ ಚತುರ್ವೇದಿ ಬರ್ತಾರ. ಯಾರು ಬರ್ತಾರ? ಅವನಿ ಚತುರ್ವೇದಿ ಬರ್ತಾರ. 2017 KS ಪರೀಕ್ಷೆಗೆ ಬಂದಿತ್ತಿದು. ಅಶೋಕ ಚಕ್ರ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ನಿರ್ಜಾ ಬಾನೋಟ್ ಬರ್ತಾರ. ಅಶೋಕ ಚಕ್ರ ಪ್ರಶಸ್ತಿ ಪಡೆದಂತ ಮೊಟ್ಟ ಮೊದಲ ಮಹಿಳೆ ಯಾರಪ್ಪ ಅಂದ್ರ ನಿರ್ಜಾ ಬಾನೋಟ್ ಬರ್ತಾರ. ಇನ್ನ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರ ಪಾಲ್ ಬರ್ತಾರ. ಎವರೆಸ್ಟ್ ಶಿಖರ ಅಂದ್ರ ಮೌಂಟ್ ಎವರೆಸ್ಟ್ ಶಿಖರವನ್ನೇ ಏರಿದ ಮೊಟ್ಟ ಮೊದಲ ಭಾರತದ ಮಹಿಳೆ ಯಾರಪ್ಪ ಅಂದ್ರ ಬಚೇಂದ್ರ ಪಾಲ್ ಬರ್ತಾರ. ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಕರ್ಣಂ ಮಲ್ಲೇಶ್ವರಿ ಬರ್ತಾರ. ಯಾವ ಕ್ರೀಡೆ ಒಳಗಪ್ಪ ಅಂದ್ರ ವೇಟ್ ಲಿಫ್ಟಿಂಗ್ ಅಂದ್ರ ಭಾರ ಎತ್ತದ್ರೊಳಗೆ ಏನಪ್ಪಾ ಅಂದ್ರ ಒಲಿಂಪಿಕ್ಸ್ ಇದರಲ್ಲಿ ಏನಪ್ಪಾ ಅಂದ್ರ ಮೊದಲ ಪದಕವನ್ನು ಪಡಿತಾರೆ. ಯಾವ ಪದಕವನ್ನು ಪಡಿತಾರ? ಕಂಚಿನ ಪದಕವನ್ನು ಪಡಿತಾಳ. ಯಾವ ಪದಕವನ್ನು ಪಡಿತಾಳ? ಕಂಚಿನ ಪದಕವನ್ನು ಏನಪ್ಪಾ ಅಂದ್ರ ತೆಗೆದುಕೊಳ್ಳ. ಇನ್ನ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕ ಗೆದ್ದ ಮೊದಲ ಮಹಿಳೆ ಯಾರಪ್ಪ ಅಂದ್ರ PV ಸಿಂಧು ಬರ್ತಾರ. ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕ ಗೆದ್ದ ಮೊಟ್ಟ ಮೊದಲ ಮಹಿಳೆ ಯಾರಂದ್ರ PV ಸಿಂಧು ಬರ್ತಾರ. ಯಾವ ಕ್ರೀಡೆಗೆ ಅಂತ ಅಂದ್ರ ಬ್ಯಾಡ್ಮಿಂಟನ್ ಕ್ರೀಡೆಗೆ ಬರ್ತಾರ. ಇಂಗ್ಲಿಷ್ ಕಾಲುವೆಯನ್ನು ಈಜಿದ ಮೊದಲ ಮಹಿಳೆ ಯಾರಪ್ಪ ಅಂದ್ರ ಆರತಿ ಶಾ ಬರ್ತಾರ. ಇಂಪಾರ್ಟೆಂಟ್ ಪರೀಕ್ಷೆಯಿಂದ ನೋಡ್ರಿ. ನೆಕ್ಸ್ಟ್ ವಿಶ್ವ ರೇಡಿಯೋ ದಿನ ಬರ್ತದ ಫೆಬ್ರವರಿ 13ಕ್ಕೆ. ಏನಪ್ಪಾ ಅಂದ್ರ ವಿಶ್ವದಾದ್ಯಂತ ಏನಪ್ಪಾ ಅಂದ್ರ ವಿಶ್ವ ರೇಡಿಯೋ ದಿನವನ್ನ ಏನಪ್ಪಾ ಅಂದ್ರ ಆಚರಣೆಯನ್ನ ಮಾಡ್ತಾರ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಏನಪ್ಪಾ ಅಂದ್ರ ಇಲ್ಲಿದೆ ನೋಡ್ರಿ. ಪ್ರತಿ ವರ್ಷ ಏನಪ್ಪಾ ಅಂದ್ರ ಫೆಬ್ರವರಿ 13ಕ್ಕೆ ಏನಪ್ಪಾ ಅಂದ್ರ ವಿಶ್ವ ರೇಡಿಯೋ ದಿನವನ್ನ ಆಚರಣೆ ಮಾಡ್ತಾರ. 1946 ವಿಶ್ವಸಂಸ್ಥೆ ರೇಡಿಯೋವನ್ನು ಮೊದಲ ಬಾರಿಗೆ ಏನಪ್ಪಾ ಅಂದ್ರ ಪ್ರಸಾರ ಆರಂಭಿಸಿದ ನೆನಪಿಗಾಗಿ ಫೆಬ್ರವರಿ 13 ಏನಪ್ಪಾ ಅಂದ್ರ ಆಯ್ಕೆ ಮಾಡಲಾಗ್ಯದ. ನೋಡ್ರಿ, ವಿಶ್ವಸಂಸ್ಥೆಯು ವಿಶ್ವ ರೇಡಿಯೋ ದಿನವನ್ನು ಫೆಬ್ರವರಿ 13ಕ್ಕೆ ಯಾಕೆ ಆಚರಣೆ ಮಾಡ್ತೀವಿ ಅಂತ ಕೇಳಿದಾಗ ವಿಶ್ವ ಇದರಲ್ಲಿ ಏನಪ್ಪಾ ಅಂದ್ರ ವಿಶ್ವಸಂಸ್ಥೆ ರೇಡಿಯೋ ಮೊದಲ ಬಾರಿಗೆ ಏನ್ ಪ್ರಸಾರ ಆಯ್ತಲ್ಲ, ಆ ಪ್ರಸಾರವಾದ ಸವಿ ನೆನಪಿಗಾಗಿ ಏನಪ್ಪಾ ಅಂದ್ರ ಫೆಬ್ರವರಿ 13 ಏನ್ ಮಾಡಿದ್ರಪ್ಪ ಅಂದ್ರ ವಿಶ್ವ ರೇಡಿಯೋ ದಿನವನ್ನು ಫೆಬ್ರವರಿ 13ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತೀವಿ ಅಂತ ಏನಪ್ಪಾ ಅಂದ್ರ ವಿಶ್ವಸಂಸ್ಥೆ 1946 ಏನಪ್ಪಾ ಅಂದ್ರ ಘೋಷಣೆ ಮಾಡ್ತದ. ನೋಡ್ರಿ, 2011 ಯುನೆಸ್ಕೋ ತನ್ನ 36ನೇ ಸಾಮಾನ್ಯ ಸಮ್ಮೇಳನದಲ್ಲಿ ಫೆಬ್ರವರಿ 13 ವಿಶ್ವ ರೇಡಿಯೋ ದಿನವನ್ನಾಗಿ ಘೋಷಿಸಿತು. ನಂತರ 2012 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಇದಕ್ಕೆ ಅಧಿಕೃತ ಅನುಮೋದನೆ ನೀಡಿತು. ನೋಡ್ರಿ, ಇಲ್ಲೊಂದ್ ಚೂರು ಮಾಹಿತಿ ಏನಪ್ಪಾ ಅಂದ್ರ ಇದಾಯ್ತು. ನೋಡ್ರಿ,
ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ 1946 ಫೆಬ್ರವರಿ 13ಕ್ಕೆ ಏನಾಗ್ತದಪ್ಪ ಅಂದ್ರ ರೇಡಿಯೋ ಮೊದಲ ಬಾರಿಗೆ ಏನಾಗ್ತದ ಪ್ರಸಾರ ಆಗ್ತದ. ಅದರ ಸವಿ ನೆನಪಿಗಾಗಿ ವಿಶ್ವಸಂಸ್ಥೆ ಏನಾಗ್ತದಪ್ಪ ಅಂದ್ರ ಫೆಬ್ರವರಿ 13 ವಿಶ್ವ ರೇಡಿಯೋ ದಿನವನ್ನಾಗಿ ಏನಪ್ಪಾ ಅಂದ್ರ ಆಚರಣೆ ಮಾಡ್ತದೆ. ಆದ್ರೆ 2011ರಲ್ಲಿ ಏನಾಗ್ತದಪ್ಪ ಅಂದ್ರೆ ಯುನೆಸ್ಕೋ ತನ್ನ 36ನೇ ಸಾಮಾನ್ಯ ಸಮ್ಮೇಳನದಲ್ಲಿ ಫೆಬ್ರವರಿ 13 ಏನಪ್ಪಾ ಅಂದ್ರ ವಿಶ್ವ ರೇಡಿಯೋ ದಿನವನ್ನಾಗಿ ಘೋಷಿಸ್ತದ. ಆದ್ರೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಯಾವಾಗ ಅಧಿಕೃತವಾಗಿ ಒಪ್ಪಿಗೆ ನೀಡ್ತದಪ್ಪ ಅನ್ನೋದಕ್ಕ 2012ರಲ್ಲಿ ಏನಪ್ಪಾ ಅಂದ್ರ ಇದ ಈ ವಿಶ್ವ ರೇಡಿಯೋ ದಿನವನ್ನ ಆಚರಣೆ ಮಾಡ್ಬೇಕಂತ ಮೊದಲಿಗೆ ಪ್ರಸ್ತಾಪ ಮಾಡಿದಂತ ಸಂಸ್ಥೆ ಯಾವ್ದಪ್ಪ ಅಂದ್ರ ಸ್ಪ್ಯಾನಿಷ್ ರೇಡಿಯೋ ಅಕಾಡೆಮಿ. ಯಾವ ಅಕಾಡೆಮಿ? ಸ್ಪ್ಯಾನಿಷ್ ರೇಡಿಯೋ ಅಕಾಡೆಮಿ ಅವ್ರು ಏನಪ್ಪಾ ಅಂದ್ರೆ ಇದನ್ನ ಮೊದಲು ಬಾರಿಗೆ ಏನಪ್ಪಾ ಅಂದ್ರ ಈ ರೇಡಿಯೋ ದಿನವನ್ನು ವಿಶ್ವದಂತ ಆಚರಣೆ ಮಾಡ್ಬೇಕಂತ ಏನಪ್ಪಾ ಅಂದ್ರ ಹೇಳ್ತದ. ನೋಡ್ರಿ ಇಲ್ಲಿ ಏನ್ ಪ್ರಶ್ನೆ ಬರ್ಬೋದು ನಮ್ಮ ಪರೀಕ್ಷೆ ಒಳಗ ಬಂದ್ರ ರೇಡಿಯೋ ಕಂಡು ಹಿಡಿದವರು ಯಾರು ಅಂತ ಪ್ರಶ್ನೆ ಬರ್ಬೋದು. ರೇಡಿಯೋ ಕಂಡು ಹಿಡಿದವರು ಯಾರಪ್ಪ ಅಂದ್ರ ಮಾರ್ಕೋನಿ ಬರ್ತಾರ. ನೆಕ್ಸ್ಟ್ ಕರ್ನಾಟಕದಲ್ಲಿ ಆಕಾಶವಾಣಿಯಲ್ಲಿ ಮಾತನಾಡಿದ ಮೊದಲ ವ್ಯಕ್ತಿ ಯಾರು? ಕರ್ನಾಟಕದಲ್ಲಿ ಆಕಾಶವಾಣಿಯಲ್ಲಿ ಮಾತನಾಡಿದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರ ಕುವೆಂಪು ಬರ್ತಾರ. ಮೈಸೂರಿನಲ್ಲಿ ಖಾಸಗಿ ರೇಡಿಯೋ ಕೇಂದ್ರ ಸ್ಥಾಪಿಸಿದ ಕನ್ನಡಿಗ ಯಾರು? 1930ರಲ್ಲಿ ಮೈಸೂರಿನಲ್ಲಿ ಏನಪ್ಪಾ ಅಂದ್ರ MV ಗೋಪಾಲಸ್ವಾಮಿ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಮೈಸೂರಿನಲ್ಲಿ ಒಂದು ಖಾಸಗಿ ರೇಡಿಯೋ ಸ್ಟೇಷನ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರ ಸ್ಥಾಪನೆ ಮಾಡ್ತಾರೆ. ಯಾವ ವರ್ಷ ಮಾಡ್ತಾರಪ್ಪ ಅಂದ್ರ 1935ರಲ್ಲಿ. ಅದನ್ನ ಸ್ಥಾಪನೆ ಮಾಡಿ ಅವ್ರದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಆಕಾಶವಾಣಿ ಅಂತ ಏನಪ್ಪಾ ಅಂದ್ರೆ ಹೆಸರನ್ನು ಕೊಡ್ತಾರೆ. ಯಾವ ವಾಣಿ? ಆಕಾಶವಾಣಿ ಅಂತ ಏನಪ್ಪಾ ಅಂದ್ರ ಹೆಸರನ್ನು ಕೊಡ್ತಾರ. ನೋಡ್ರಿ ಆಕಾಶವಾಣಿಯನ್ನು ಮೈಸೂರಿನಲ್ಲಿ ಸ್ಥಾಪಿಸಿದವ್ರು ಯಾರಂದ್ರೆ ಏನಪ್ಪಾ ಅಂದ್ರ ಡಾಕ್ಟರ್ MV ಗೋಪಾಲಸ್ವಾಮಿ ಬರ್ತಾರ. ಯಾರು ಬರ್ತಾರ? ಡಾಕ್ಟರ್ MV ಗೋಪಾಲಸ್ವಾಮಿ ಏನಪ್ಪಾ ಅಂದ್ರ ಬರ್ತಾರ. ಆಕಾಶವಾಣಿಯನ್ನು ಎಲ್ಲಿ ಸ್ಥಾಪನೆ ಮಾಡ್ಲಾಗ್ತದಪ್ಪ ಅಂದ್ರ ಮೈಸೂರಿನಲ್ಲಿ ಸ್ಥಾಪನೆ ಮಾಡ್ಲಾಗ್ತದ. ನೋಡ್ರಿ ಇಲ್ಲಿ ಬಹಳ ಸಿಂಪಲ್ ಆಗಿ ನೆನಪಿಟ್ಕೊಳ್ಳಿ. ಏನ್ ಪ್ರಶ್ನೆ ಕೇಳ್ಬೋದಪ್ಪ ಅಂದ್ರ ವಿಶ್ವ ರೇಡಿಯೋ ದಿನ ಯಾವಾಗ ಆಚರಣೆ ಮಾಡ್ತಾರ? ಅದನ್ನ ಯಾವ ವರ್ಷ ಘೋಷಣೆ ಮಾಡಿದ್ರು? ಆ ವಿಶ್ವ ರೇಡಿಯೋ ದಿನವನ್ನ ಆಚರಣೆ ಮಾಡ್ಬೇಕಂತ ಮೊದಲು ಬಾರಿಗೆ ಹೇಳಿದಂತ ಸಂಸ್ಥೆ ಯಾವುದು? ಏನಪ್ಪಾ ಅಂದ್ರ ಬರ್ಬೋದು. ಇನ್ನ ರೇಡಿಯೋ ಕಂಡಿಡಿದವ್ರು ಯಾರಂತ ಆಲ್ರೆಡಿ ಪ್ರಶ್ನೆ ಕೇಳಿದನ. ಕರ್ನಾಟಕದ ಆಕಾಶವಾಣಿಯಲ್ಲಿ ಮೊದಲಿಗೆ ಮಾತನಾಡಿದವ್ರು ಯಾರಂತ ಪ್ರಶ್ನೆ ಬಂದಿದ್ದಾವ. ನೆಕ್ಸ್ಟ್ ಆಕಾಶವಾಣಿ ಸಂಸ್ಥೆಯನ್ನು ಮೈಸೂರಿನಲ್ಲಿ ಸ್ಥಾಪಿಸಿದವರು ಈ ರೀತಿಯಾಗಿ ಏನ್ ಮಾಡ್ಬೋದಪ್ಪ ನಮಗ ಪ್ರಶ್ನೆಗಳು ಬರ್ಬೋದು. ಇನ್ನ ಭಾರತದಲ್ಲಿ ರೇಡಿಯೋಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡ್ರಿ. ಯಾವ್ದಿದು? ಭಾರತದಲ್ಲಿ ರೇಡಿಯೋಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೋಡ್ರಿ. ಭಾರತದಲ್ಲಿ ರೇಡಿಯೋ ಪ್ರಸಾರವು 1923ರಲ್ಲಿ ರೇಡಿಯೋ ಕ್ಲಬ್ ಆಫ್ ಬಾಂಬೆ ಮೂಲಕ ಪ್ರಾರಂಭವಾಯಿತು. ನೋಡ್ರಿ ಭಾರತದಲ್ಲಿ ರೇಡಿಯೋ ಪ್ರಸಾರವು ಯಾವ ವರ್ಷಪ್ಪ ಅಂದ್ರ 1923ರಲ್ಲಿ. ಯಾವ ವರ್ಷ? 1923ರಲ್ಲಿ ರೇಡಿಯೋ ಕ್ಲಬ್ ಆಫ್ ಬಾಂಬೆ. ನೋಡ್ರಿ ಇನ್ನೇನ್ ಹೇಳ್ತೀನಿ, ರೇಡಿಯೋ ಕ್ಲಬ್ ಆಫ್ ಬಾಂಬೆದವ್ರು ಏನ್ ಮಾಡಿದ್ರಪ್ಪ ಅಂದ್ರ ಮೊದಲು ಬಾರಿಗೆ ರೇಡಿಯೋ ಪ್ರಸಾರವನ್ನು ಮಾಡಿದ್ರು. ಕೇಳಿದ ನಮ್ಮ ಪ್ರಶ್ನೆ ಏನಂತ ಕೇಳಿದನಪ್ಪ ಅಂದ್ರ ಭಾರತದ ಈ ಕೆಳಗಿನ ಯಾವ ನಗರದಲ್ಲಿ ಮೊದಲಿಗೆ ರೇಡಿಯೋವನ್ನು ಪ್ರಸಾರ ಮಾಡಲಾಯ್ತು ಅಂತ ಪ್ರಶ್ನೆ ಕೇಳೋಣ. ಯಾವ ನಗರದೊಳಗಪ್ಪ ಅಂದ್ರ ಮುಂಬೈ ನಗರ ಬರ್ತದ. ಯಾವ ನಗರ ಬರ್ತದ? ಮುಂಬೈ ನಗರದಲ್ಲಿ ಭಾರತದ ಮೊಟ್ಟ ಮೊದಲ ಏನಾಗ್ತದಪ್ಪ ಅಂದ್ರ ರೇಡಿಯೋ ಅನ್ನು ಪ್ರಸಾರ ಮಾಡಲಾಗ್ತದ. ನೆಕ್ಸ್ಟ್ 1936ರಲ್ಲಿ ಇದನ್ನ ಏನಪ್ಪಾ ಅಂದ್ರ ಆಲ್ ಇಂಡಿಯಾ ರೇಡಿಯೋ ಅಂತ ಏನಪ್ಪಾ ಅಂದ್ರೆ ಹೆಸರಿಸಲಾಗ್ತದ. ನೋಡ್ರಿ 1923ರಲ್ಲಿ ಏನಪ್ಪಾ ಅಂದ್ರ ಭಾರತದ ಮೊಟ್ಟ ಮೊದಲ ರೇಡಿಯೋ ಕ್ಲಬ್ ಆಫ್ ಬಾಂಬೆದವ್ರು ಏನಪ್ಪಾ ಅಂದ್ರೆ ರೇಡಿಯೋ ಪ್ರಸಾರ ಮಾಡ್ತಾರ. ಇದನ್ನೇ 1936 ಏನಪ್ಪಾ ಅಂದ್ರ ಆಲ್ ಇಂಡಿಯಾ ರೇಡಿಯೋ ಅಂತ ಏನಪ್ಪಾ ಅಂದ್ರ ಇದನ್ನ ಮರುನಾಮಕರಣ ಮಾಡ್ತಾರ. ಇನ್ನು 1957ರಲ್ಲಿ ಏನಾಗ್ತದಪ್ಪ ಅಂದ್ರ ಇದನ್ನ ಆಕಾಶವಾಣಿ ಅಂತ ಏನ್ ಮಾಡ್ತಾರಪ್ಪ ಅಂದ್ರ 1957ರೊಳಗ ಆಕಾಶವಾಣಿ ಅಂತ ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನ ಹೆಸರನ್ನು ಕೊಡ್ತಾರ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಎಂಬ ಕಾರ್ಯಕ್ರಮವು ಭಾರತದಲ್ಲಿ ರೇಡಿಯೋ ಜನಪ್ರಿಯತೆಯನ್ನು ಮತ್ತೆ ಏನಪ್ಪಾ ಅಂದ್ರ ಹೆಚ್ಚಿಸಿದ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಇಲ್ಲಿ ನೋಡ್ರಿ ಇಲ್ಲಿ ಏನ್ ನೆನಪಿಟ್ಕೋಬೇಕಪ್ಪ ಅಂದ್ರ ವಿಶ್ವ ರೇಡಿಯೋ ದಿನ ಯಾವಾಗ ಆಚರಣೆ ಮಾಡ್ತಾರ? ಭಾರತದಲ್ಲಿ ಮೊದಲು ಬಾರಿಗೆ ರೇಡಿಯೋವನ್ನು ಯಾವಾಗ ಪ್ರಸಾರ ಮಾಡಲಾಯ್ತು? ಎಲ್ಲಿ ಮಾಡಲಾಯ್ತು? ನೆಕ್ಸ್ಟ್ ಈ ಸದ್ಯಕ್ಕ ರೇಡಿಯೋ ಕ್ಲಬ್ ಆಫ್ ಬಾಂಬೆ ಅದಕ್ಕ ಏನಂತ ಕರೀತಾರ? ಆಲ್ ಇಂಡಿಯಾ ರೇಡಿಯೋ ಅಂತ ಕರೀತಾರ. ಮುಂದೆ ಅದನ್ನ 1957ಕ್ಕೆ ಏನ್ ಮಾಡ್ತಾರ? ಆಕಾಶವಾಣಿ ಅಂತಾರ. ಈಗೆಲ್ಲ ಏನಾಗ್ತದಪ್ಪ ಅಂದ್ರೆ ಇವುಗಳನ್ನ ನೆನಪಿಟ್ಕೋಬೇಕಾಗ್ತದ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಾತೃ ಭಾಷಾ ದಿನ ಅಂತ ಬರ್ತದ. ಅಂತಾರಾಷ್ಟ್ರೀಯ ಮಾತೃ ಭಾಷಾ ದಿನವನ್ನು ಯಾವಾಗ ಆಚರಣೆ ಮಾಡ್ತದ ಅಂದ್ರ ಫೆಬ್ರವರಿ 21ಕ್ಕೆ ಏನಪ್ಪಾ ಅಂದ್ರ ವಿಶ್ವದಂತ ಆಚರಣೆ ಮಾಡಲಾಗ್ತದ. ಸಾಕಷ್ಟು ಬಾರಿ ಏನಾಗಿದಪ್ಪ ಅಂದ್ರೆ ಇದು ನಮಗ ಪರೀಕ್ಷೆಯಲ್ಲಿ ಕೇಳಿದನ. ನೋಡ್ರಿ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಿಂದ ಆಚರಣೆ ಮಾಡ್ತದಂದ್ರ ಫೆಬ್ರವರಿ 21. ಯಾವ ದಿನ? ಫೆಬ್ರವರಿ 21. ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂದ್ರ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಫೆಬ್ರವರಿ
21ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಅದ್ರ ಬ್ಯಾಕ್ಗ್ರೌಂಡ್ ನೋಡ್ರಿ. ಈ ದಿನದ ಹಿನ್ನೆಲೆ, ಈ ದಿನದ ಆಚರಣೆಯ ಹಿಂದೆ ಬಾಂಗ್ಲಾದೇಶದ ದೊಡ್ಡ ಹೋರಾಟವಿದೆ. ಬಾಂಗ್ಲಾದೇಶದಲ್ಲಿ ಏನಪ್ಪಾ ಅಂದ್ರ ದೊಡ್ಡ ಹೋರಾಟವಾಯ್ತು. 1952ರಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ, ಇಂದಿನ ಬಾಂಗ್ಲಾದೇಶ, ಬಾಂಗ್ಲಾ ಭಾಷೆಯನ್ನು ಉಳಿಸಿಕೊಳ್ಳಲು ವಿದ್ಯಾರ್ಥಿಗಳು ಹೋರಾಟ, ಪ್ರಾಣ ತ್ಯಾಗ ಮಾಡಿದ್ದರು. ಈ ಘಟನೆ ನಡೆದದ್ದು ಫೆಬ್ರವರಿ 21. ಆ ತ್ಯಾಗದ ನೆನಪಿಗಾಗಿ ಇದೇ ದಿನಾಂಕವನ್ನು ಆಯ್ಕೆ ಮಾಡಲಾಗಿದೆ. ನೋಡ್ರಿ, ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ, ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಯಾವಾಗ ಆಚರಣೆ ಮಾಡ್ತಾರಂದ್ರ ಫೆಬ್ರವರಿ 21ಕ್ಕೆ ಆಚರಣೆ ಮಾಡ್ತಾರ. ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರ ಫೆಬ್ರವರಿ 21ರಂದು ಬಾಂಗ್ಲಾದೇಶದಲ್ಲಿ ಒಂದು ದೊಡ್ಡ ಹೋರಾಟ ಆಗ್ತದ. ಏನಾಗ್ತದ? ಒಂದು ದೊಡ್ಡ ಹೋರಾಟ ಆಗ್ತದೆ. ಯಾವ ವರ್ಷ ಆಗ್ತದಪ್ಪ ಅಂದ್ರ 1952ರಲ್ಲಿ. ಎಷ್ಟರಲ್ಲಿ ಆಗ್ತದ? 1952ರಲ್ಲಿ. ಆಗಿನ ಕಾಲದಾಗ ಪೂರ್ವ ಪಾಕಿಸ್ತಾನ ಅಂತಾರ. ಈ ಪ್ರಸ್ತುತಿ ಏನಂತಾರಪ್ಪ ಅಂದ್ರ ಬಾಂಗ್ಲಾದೇಶ ಅಂತಾರ. ಏನಂತಾರ? ಬಾಂಗ್ಲಾದೇಶ ಅಂತಾರ. ಅಲ್ಲಿ ತಮ್ಮ ಅಂದ್ರ ಸ್ಥಳೀಯ ಭಾಷೆದಂತ ಬಾಂಗ್ಲಾವನ್ನು ಉಳಿಸಿಕೊಳ್ಳುವ ಸಲುವಾಗಿ ಏನಪ್ಪಾ ಅಂದ್ರ ವಿದ್ಯಾರ್ಥಿಗಳು ಹೋರಾಡಿ ತಮ್ಮ ಪ್ರಾಣವನ್ನು ಏನ್ ಮಾಡ್ತಾರಪ್ಪ ಅಂದ್ರ ಅವರು ತ್ಯಾಗ ಮಾಡ್ತಾರ. ಆ ಘಟನೆ ನಡೆದಿದ್ದು ಫೆಬ್ರವರಿ 21. ಆ ತ್ಯಾಗದ ಸವಿ ನೆನಪಿಗಾಗಿ, ಆ ತ್ಯಾಗದ ನೆನಪಿಗಾಗಿ ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಫೆಬ್ರವರಿ 21ಕ್ಕೆ ಏನಪ್ಪಾ ಅಂದ್ರ ಘೋಷಣೆ ಮಾಡ್ತದ. ಇನ್ನ ಬಾಂಗ್ಲಾದೇಶದ ರಾಜಧಾನಿ ಯಾವುದು? ಬಹಳ ಇತ್ತೀಚೆಗೆ ಏನಪ್ಪಾ ಅಂದ್ರ ಸುದ್ದಿ ಒಳಗದ. ಬಾಂಗ್ಲಾದೇಶ ಏನಪ್ಪಾ ಅಂದ್ರ ಬಹಳಷ್ಟು ಸುದ್ದಿ ಅದ. ನೋಡ್ರಿ, ಬಾಂಗ್ಲಾದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರ ಢಾಕಾ ಬರ್ತದ. ಅದರ ಕರೆನ್ಸಿ ಯಾವ್ದಪ್ಪ ಅಂದ್ರ ಟಾಕಾ ಬರ್ತದ. ಯಾವ್ದು ಬರ್ತದ? ಟಾಕಾ ಬರ್ತದ. ನೆನಪು ಉಳಿತದಲ್ಲ. ನೋಡ್ರಿ, ರಾಜಧಾನಿ ಅಂದ್ರ ಢಾಕಾ, ಕರೆನ್ಸಿ ಅಂದ್ರೆ ಏನಪ್ಪಾ ಅಂದ್ರ ಟಾಕಾ ಬರ್ತದ. ನೋಡ್ರಿ, ಇದನ್ನ ಯಾವಾಗ ಪ್ರಾರಂಭ ಮಾಡ್ತಾರ ಅನ್ನೋದು ನೋಡ್ರಿ. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಯಾವಾಗ ಬಂದ್ರ 1999ರಲ್ಲಿ ಯುನೆಸ್ಕೋ ಈ ದಿನವನ್ನು ಘೋಷಿಸಿತು. ಆದರೆ ಅಧಿಕೃತವಾಗಿ ಜಗತ್ತಿನಾದ್ಯಂತ ಆಚರಣೆಗೆ ಬಂದಿದ್ದು 2000. ನೋಡ್ರಿ, ಅಧಿಕೃತವಾಗಿ ಜಾರಿಗೆ ಬಂದಿದ್ದು 2000ನೇ ಇಸ್ವಿಯಿಂದ. ನೋಡ್ರಿ, ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಫೆಬ್ರವರಿ 21ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ಲಾಗ್ತದ. ಇದನ್ನ ಯಾರು ಘೋಷಣೆ ಮಾಡ್ತಾರಪ್ಪ ಅಂದ್ರ ಯುನೆಸ್ಕೋ ಸಂಸ್ಥೆಯವರು ಘೋಷಣೆ ಮಾಡ್ತಾರ. ಯಾವ ವರ್ಷ ಘೋಷಣೆ ಮಾಡ್ತಾರ? 1999ರಲ್ಲಿ ಘೋಷಣೆ ಮಾಡ್ತಾರ. ಯಾವ ವರ್ಷ ಘೋಷಣೆ ಮಾಡ್ತಾರ? 1999ರಲ್ಲಿ ಘೋಷಣೆ ಮಾಡ್ತಾರ. ಆದ್ರೆ ಅದು ಅಧಿಕೃತವಾಗಿ ಜಗತ್ತಿನಾದ್ಯಂತ ಜಾರಿಗೆ ಯಾವಾಗ ಬಂತಂದ್ರ 2000ನೇ ಇಸ್ವಿಯಲ್ಲಿ. ಎಷ್ಟನೇ ಇಸ್ವಿಯಲ್ಲಿ? 2000. ಅಂದ್ರ 99ರೊಳಗೆ ಘೋಷಣೆ ಮಾಡ್ತಾರ, 2000ಕ್ಕ ಸೆಲೆಬ್ರೇಷನ್ ಮಾಡ್ತಾರ. ಯಾರು ಘೋಷಣೆ ಮಾಡಿದ್ರಪ್ಪ ಅಂದ್ರ ಯುನೆಸ್ಕೋದವರು ಘೋಷಣೆ ಮಾಡಿದ್ರು. ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತ ಸಿಲೆಬಸ್ ಪ್ರಕಾರ ನಾವು ವಿಶ್ವಸಂಸ್ಥೆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಯುನೆಸ್ಕೋ ಬಗ್ಗೆ ಏನಪ್ಪಾ ಅಂದ್ರ ಸಂಪೂರ್ಣವಾಗಿ ಡಿಟೇಲ್ ಆಗಿ ಏನ್ ಮಾಡಿದವಪ್ಪ ಅಂದ್ರ ಡಿಸ್ಕಷನ್ ಮಾಡಿದ್ವಿ. ತಮ್ಗೆ ಆಸಕ್ತಿ ಇದ್ರ ಬಗ್ಗೆ ತಿಳ್ಕೊಬೇಕನ್ನೋ ಆಸಕ್ತಿ ಇದ್ರೆ ಏನ್ ಮಾಡ್ರಿ, ಆ ವಿಡಿಯೋವನ್ನು ಒಂದ್ಸಲ ಏನಪ್ಪಾ ಅಂದ್ರ ನೋಡ್ರಿ. ನೆಕ್ಸ್ಟ್, ಈ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ಉದ್ದೇಶ ಏನು? ಸೆಲೆಬ್ರೇಷನ್ ಮಾಡುವಂತ ಉದ್ದೇಶ ಏನಂತ ಕೇಳಿದಾಗ ಭಾಷಾ ವೈವಿಧ್ಯತೆಯನ್ನು ಗೌರವಿಸುವುದು, ಮಾತೃಭಾಷೆ ಉಳಿವಿಗಾಗಿ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ನೋಡ್ರಿ, ಬಾಂಗ್ಲಾದೇಶದಲ್ಲಿ ಆಗಿದ್ದು ಅದೇ. ಬಾಂಗ್ಲಾದೇಶ ಅಂದ್ರ ಆಗಿನ ಪೂರ್ವ ಪಾಕಿಸ್ತಾನದೊಳಗ ಅವರ ಸ್ಥಳೀಯ ಭಾಷೆ, ಅವರ ಮಾತೃಭಾಷಾದಂತ ಬಾಂಗ್ಲಾ ಭಾಷೆಯನ್ನು ಉಳಿಸಿಕೊಳ್ಳಲು ಏನಪ್ಪಾ ಅಂದ್ರ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರ. ಅವರು ಆ ಪ್ರಾಣವನ್ನ ತ್ಯಾಗ ಮಾಡಿದ ನೆನಪಿಗಾಗಿ ವಿಶ್ವಸಂಸ್ಥೆ ಅಂಗಸಂಸ್ಥೆ ಆದಂತ ಯುನೆಸ್ಕೋ ಏನ್ ಮಾಡ್ತದಪ್ಪ ಅಂದ್ರ 1999ರಲ್ಲಿ ಏನ್ ಮಾಡ್ತದಪ್ಪ ಅಂದ್ರ ಈ ದಿನವನ್ನು ಘೋಷಿಸ್ತದ. ಆದ್ರೆ ಅದು ಅಧಿಕೃತವಾಗಿ ಯಾವಾಗ ಆಚರಣೆಗೆ ಬರ್ತದಪ್ಪ ಅಂದ್ರ 2000ನೇ ಇಸ್ವಿಯಲ್ಲಿ ಏನಾಗ್ತದಪ್ಪ ಅಂದ್ರ ಅದು ಅಧಿಕೃತವಾಗಿ ಏನಪ್ಪಾ ಅಂದ್ರ ಜಾರಿಗೆ ಬರ್ತದ. ನೋಡ್ರಿ, ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನದ ಆಚರಣೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ನಮ್ಮ ಮಾತೃಭಾಷೆ ಉಳಿವಿಗಾಗಿ ಏನಪ್ಪಾ ಅಂದ್ರ ಜಾಗೃತಿ ಮೂಡಿಸುವುದು. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಇದಾಗೆ ಎಂ ಗೋವಿಂದ್ ಪೈ ಅವರು ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಬೋಧಿಸಿದರೆ ಅದು ಹೃದಯಕ್ಕೆ ತಟ್ಟುತ್ತದೆ ಅಂತ ಹೇಳ್ತಾರೆ. ಇಂತ ಎಲ್ಲಾ ವ್ಯಾಖ್ಯೆಗಳನ್ನ ಏನಪ್ಪಾ ಅಂದ್ರೆ ನಾವು ನೆನಪಿಟ್ಕೋಬೇಕಾಗ್ತದೆ. ಕೆಲವೊಮ್ಮೆ ಎಕ್ಸಾಮ್ ಒಳಗೆ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಶ್ನೆಗಳನ್ನ ಇಂಥ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಏನಪ್ಪಾ ಅಂದ್ರ ಕೇಳ್ತಿರ್ತಾನ. ನೋಡ್ರಿ, ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ಬೋದು ನಮ್ಮ ಪರೀಕ್ಷೆ ಒಳಗಂದಾಗ. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ? ಈ ರೀತಿಯಾಗಿ ಪ್ರಶ್ನೆ ಬರ್ಬೋದು. ಯಾವಾಗ ಆಚರಣೆ ಮಾಡ್ತಾರ? ಅದನ್ನ ಫೆಬ್ರವರಿ 21ಕ್ಕೆ ಬರ್ತದ. ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನ ಪಡೆದ ಭಾಷೆಗಳ ಸಂಖ್ಯೆ ಎಷ್ಟು? ನೋಡ್ರಿ, ಪ್ರಸ್ತುತ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆಗಳ ಸಂಖ್ಯೆ ಎಷ್ಟದಪ್ಪ ಅಂದ್ರ 11 ಅದಾವ. ಎಷ್ಟದವ? 11 ಅದಾವ. ಇನ್ನ ಭಾಷೆಯ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತಾರಪ್ಪ ಅಂದ್ರ ಲಿಂಗ್ವಿಸ್ಟಿಕ್ ಅಂತ ಕರಿತಾರ. ಭಾಷೆಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತಾರಪ್ಪ ಅಂದ್ರ ಲಿಂಗ್ವಿಸ್ಟಿಕ್ ಅಂತ ಕರಿತಾರ. ಭಾರತದ 8ನೇ ಅನುಸೂಚಿಯಲ್ಲಿ ಉಲ್ಲೇಖ ಮಾಡದ ಭಾಷೆಗಳು ಬಹಳ ಇಂಪಾರ್ಟೆಂಟ್. ಆಲ್ರೆಡಿ ಪರೀಕ್ಷೆ ಕೇಳಿದಾನ. ನೋಡ್ರಿ, ಭಾರತದ 8ನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳ ಕಂಡು ಬರ್ತಾವ ಅಂತ ಹೇಳಿದ್ವಿ? 22 ಭಾಷೆಗಳ ಕಂಡು ಬರ್ತೀವಿ.
ಅದರಲ್ಲಿ ಉಲ್ಲೇಖ ಮಾಡಿದಂತ ಭಾಷೆಗಳು ಯಾವಪ್ಪ ಅಂದ್ರ ಇಂಗ್ಲಿಷು ಮತ್ತು ರಾಜಸ್ಥಾನಿ ಬರ್ತದ. ಆಲ್ರೆಡಿ ಏನಪ್ಪಾ ಅಂದ್ರೆ KPSC ಎಕ್ಸಾಮ್ ಕೇಳಿದಾನ, ಇಂಪಾರ್ಟೆಂಟ್ ಆಗ್ತದ, ನೆನಪಿರಲಿ. ಇನ್ನ ಕನ್ನಡ ಭಾಷೆಯು ಯಾವ ವರ್ಷ ಶಾಸ್ತ್ರೀಯ ಸ್ಥಾನಮಾನ ಪಡಿತಂದ್ರ 2008ರಲ್ಲಿ ಏನಾಗ್ತದಪ್ಪ ಅಂದ್ರೆ ಅದು ಶಾಸ್ತ್ರೀಯ ಸ್ಥಾನವನ್ನು ಪಡಿತದ. ನೋಡ್ರಿ ಇನ್ನೇಮ್ ರಿಪೀಟ್ ಮಾಡಿರೋ ಪ್ರಶ್ನೆಗಳು. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಯಾವಾಗ ಆಚರಣೆ ಮಾಡ್ತಾರ? ಹೇಳ್ರಿ ಒಂದ್ಸಲ. ಫೆಬ್ರವರಿ 21. ಭಾರತದಲ್ಲಿ ಪ್ರಸ್ತುತ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ ಎಷ್ಟು? 11 ಭಾಷೆಗಳದಾವ. ಭಾಷೆಯ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರ? ಲಿಂಗ್ವಿಸ್ಟಿಕ್ ಅಂತ ಕರೀತಾರ. ಭಾರತದ 8ನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳ ಉಲ್ಲೇಖ? 22 ಭಾಷೆಗಳ ಉಲ್ಲೇಖ ಮಾಡ್ತಾರ. ಆ 22 ಭಾಷೆಗಳು ಇರಲಾರದಂತ ಭಾಷೆಗಳು ಯಾವ್ದಪ್ಪ ಅಂದ್ರ ಇಂಗ್ಲಿಷ್ ಮತ್ತು ರಾಜಸ್ಥಾನಿ ಬರ್ತದ. ಕನ್ನಡ ಭಾಷೆ ಯಾವ ವರ್ಷ ಶಾಸ್ತ್ರೀಯ ಸ್ಥಾನಮಾನ ಪಡೀತಪ್ಪ ಅಂದ್ರ 2008ರಲ್ಲಿ ಏನಪ್ಪಾ ಅಂದ್ರ ಪಡಿತದ. ಇನ್ನ ಭಾಷೆಗಳ ಬಗ್ಗೆ ವಿಶೇಷ ಮಾಹಿತಿ ನೋಡ್ರಿ. ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ನೋಡ್ರಿ 8ನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳ ಉಲ್ಲೇಖ ಮಾಡಲಾಗ್ಯದಪ್ಪ ಅಂದ್ರ 22 ಭಾಷೆಗಳ ಉಲ್ಲೇಖ ಮಾಡಲಾಗ್ಯದ. ಎಷ್ಟು ಭಾಷೆಗಳನ್ನು ಉಲ್ಲೇಖ ಮಾಡಲಾಗ್ಯದ? 22 ಭಾಷೆಗಳನ್ನ ಏನಪ್ಪಾ ಅಂದ್ರೆ ಉಲ್ಲೇಖ ಮಾಡದ. ಇನ್ನ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ನೋಡ್ರಿ, ಕನ್ನಡ ಭಾಷೆಗೆ ಏನಾಗಿದಪ್ಪ ಅಂದ್ರೆ 2008ರಲ್ಲಿ ಕೇಂದ್ರ ಸರ್ಕಾರ ಶಾಸ್ತ್ರೀಯ ಸ್ಥಾನಮಾನದ ಏನಪ್ಪಾ ಅಂದ್ರ ಗೌರವ ನೀಡ್ಯದ. ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನ ಪಡೆದ ಮೊದಲ ಭಾಷೆ ಯಾವ್ದಪ್ಪ ಅಂದ್ರ ತಮಿಳು ಬರ್ತದ. ಉತ್ತರ ಭಾರತದಲ್ಲಿ ಮೊದಲ ಭಾಷೆ ಅಂದ್ರ ಸಂಸ್ಕೃತ ಭಾಷೆ ಬರ್ತದ. ನೋಡ್ರಿ, ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಮೊದಲ ಭಾಷೆ ಯಾವ್ದಪ್ಪ ಅಂದ್ರೆ ತಮಿಳು. ದಕ್ಷಿಣ ಭಾರತದ ಮೊದಲ ಭಾಷೆ ಒಂದು ತಮಿಳ ಬರ್ತದ. ಇನ್ನ ಉತ್ತರ ಭಾರತದ ಮೊದಲ ಭಾಷೆ ಯಾವ್ದಪ್ಪ ಅಂದ್ರ ಸಂಸ್ಕೃತ ಬರ್ತದ. ನೋಡ್ರಿ 2024ರಲ್ಲಿ ಎಷ್ಟರಲ್ಲಿ? 2024ರಲ್ಲಿ ಮರಾಠಿ, ನೋಡ್ರಿ ಇಂಪಾರ್ಟೆಂಟ್, ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ ಮತ್ತು ಬಾಂಗ್ಲಾ ಭಾಷೆಗಳು ಏನಾಗ್ತವಪ್ಪ ಅಂದ್ರ ಸೇರಿಸಲಾಯ್ತು. ಎಷ್ಟು ಭಾಷೆಗಳನ್ನ ಸೇರ್ಪಡೆ ಮಾಡ್ತಾರಪ್ಪ ಅಂದ್ರ 5 ಭಾಷೆಗಳನ್ನ ಏನಪ್ಪಾ ಅಂದ್ರ ಸೇರ್ಪಡೆ ಮಾಡ್ತಾರ. ನೋಡ್ರಿ 2024ರಲ್ಲಿ ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ, ಬಾಂಗ್ಲಾ ಆಲ್ರೆಡಿ ಏನಪ್ಪಾ ಅಂದ್ರೆ ಕೇಳಿದಾನ, ಬಹಳ ಇಂಪಾರ್ಟೆಂಟ್. ಇತ್ತೀಚೆಗೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳನ್ನು ಗುರುತಿಸಿ ಅಂತ ಏನ್ ಮಾಡಿದನಪ್ಪ ಅಂದ್ರ ಪ್ರಶ್ನೆಗಳನ್ನ ಕೇಳಿದಾನ. ಯಾವ್ಯಾವ ಬರ್ತಾವ ನೋಡ್ರಿ ಒಂದ್ಸಲ ಅನ್ರಿ ನನ್ ಜೊತೆ. ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ ಮತ್ತು ಬಾಂಗ್ಲಾ ಭಾಷೆಗಳನ್ನ ಏನಪ್ಪಾ ಅಂದ್ರೆ ಇಲ್ಲಿ ಸೇರಿಸಲಾಗ್ತದ. ನೋಡ್ರಿ ಇವುಗಳನ್ನ ಹೆಂಗ್ ನೆನಪಾಗಬೇಕು? ಇತ್ತೀಚೆಗೆ ಸೇರ್ಪಡೆ ಮಾಡಿದಂತ ಭಾಷೆಗಳನ್ನ ಯಾವ ರೀತಿಯಾಗಿ ನೆನಪಿಟ್ಕೊಂಡಿಲ್ಲ ಟ್ರಿಕ್ಸ್ ಇದೆ ನೋಡ್ರಿ. MP ಬಾಪ್ ಅಂತ ನೀವು ನೆನಪಿಟ್ಕೊಂಡ್ರಿ ಅಂದ್ರೆ ಏನಪ್ಪಾ ಅಂದ್ರ ಇವು 5 ಭಾಷೆಗಳನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ನೆನಪಿಟ್ಕೋಬಹುದು. ಇಲ್ಲ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಎಲ್ಲಾ ಭಾಷೆಗಳನ್ನ ನೆನಪಿಟ್ಕೋಬೇಕಂದ್ರೆ ಈ ಕೋರ್ಸ್ ಅನ್ನ ಯೂಸ್ ಮಾಡ್ರಿ. ಕನ್ನಡಿಗನ ಸಂಸ್ಕೃತಿ ತಮಿಳು ತೆಲುಗು ಕಲೆಗಿಂತ ಹಳೆಯದು, ಅದಕ್ಕೆ ಮಲಯಾಳಂ ಮತ್ತು ಒಡಿಯಾ ಸಾಕ್ಷಿ ಅಂತ ಇದೊಂದು ಲೈನ್ ಅನ್ನ ನೆನಪಿಟ್ಕೊಂಡ್ರೆ ಸಾಕು. ಎಲ್ಲಾ 11 ಭಾಷೆಗಳನ್ನ ಏನ್ ಮಾಡ್ಬೋದಪ್ಪ ಅಂದ್ರ ನೀವು ನೆನಪಿಟ್ಕೋಬಹುದು. ನೋಡ್ರಿ, ಕನ್ನಡಿಗನ ಸಂಸ್ಕೃತಿಯ ತಮಿಳು ಮತ್ತು ತೆಲುಗು ಕಲೆಗಿಂತ ಹಳೆಯದು, ಅದಕ್ಕೆ ಮಲಯಾಳಂ ಮತ್ತು ಒಡಿಯಾ ಸಾಕ್ಷಿ 11 ಭಾಷೆಗಳನ್ನ ಏನಪ್ಪ ಅಂದ್ರೆ ಕನ್ನಡಿಗ ಅಂದ್ರೆ ಏನಪ್ಪ ಅಂದ್ರೆ ಕನ್ನಡ ಬರ್ತದ, ಸಂಸ್ಕೃತ ಬರ್ತದ, ತಮಿಳು ಬರ್ತದ, ತೆಲುಗು ಬರ್ತದ, ನೆಕ್ಸ್ಟ್ ಏನಪ್ಪಾ ಅಂದ್ರ ಮಲಯಾಳಂ ಬರ್ತದ, ಒಡಿಯಾ ಬರ್ತದ, ನೆಕ್ಸ್ಟ್ MP ಬಾಪು ಇಲ್ಲದವಲ್ಲ, ಮರಾಠಿ, ಪಾಲಿ, ನೆಕ್ಸ್ಟ್ ಪ್ರಾಕೃತ, ನೆಕ್ಸ್ಟ್ ಅಸ್ಸಾಮಿ, ನೆಕ್ಸ್ಟ್ ಬಾಂಗ್ಲಾ. ಏನಪ್ಪಾ ಅಂದ್ರ ಎಲ್ಲ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ನೆನಪಿಟ್ಕೋಬಹುದು. ನೆನಪು ಉಳಿತವಲ್ಲ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ಜ್ಞಾನಪೀಠ ಕನ್ನಡಕ್ಕೆ ಇದುವರೆಗೆ 8 ಪ್ರಶಸ್ತಿಗಳು ಸಿಕ್ಕುವ. ಕನ್ನಡ ಭಾಷೆಗೆ ಇದುವರೆಗೆ ಎಷ್ಟು ಪ್ರಶಸ್ತಿಗಳು ಸಿಕ್ಕುವಪ್ಪ ಅಂದ್ರ 8 ಪ್ರಶಸ್ತಿಗಳು ಏನಾಗಿದವಪ್ಪ ಅಂದ್ರ ಸಿಕ್ಕಿದವ. ನೆಕ್ಸ್ಟ್ ಕೇಂದ್ರ ಅಬಕಾರಿ ದಿನ ಅಂತ ಬರ್ತದೆ. ಕೇಂದ್ರ ಅಬಕಾರಿ ದಿನವನ್ನು ಭಾರತದಲ್ಲಿ ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಫೆಬ್ರವರಿ 24ಕ್ಕೆ ಆಚರಣೆ ಮಾಡ್ತಾರ. ಯಾವಾಗ ಮಾಡ್ತಾರ? ಫೆಬ್ರವರಿ 24ಕ್ಕೆ ಏನಪ್ಪಾ ಅಂದ್ರ ಭಾರತದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಕೇಂದ್ರ ಅಬಕಾರಿ ದಿನವನ್ನ ಆಚರಣೆ ಮಾಡ್ಲಾಗ್ತದ. ನೋಡ್ರಿ ಇಲ್ಲಿ 13 ಅದ, ಇದನ್ನ ಏನ್ ಮಾಡ್ರಿ 24 ಮಾಡ್ಕೋರಿ. ನೋಡ್ರಿ, ಭಾರತದಲ್ಲಿ ಪ್ರತಿ ವರ್ಷ ಕೇಂದ್ರ ಅಬಕಾರಿ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಫೆಬ್ರವರಿ 24ಕ್ಕೆ ಆಚರಣೆ ಮಾಡ್ತಾರ. ಯಾವಾಗ ಆಚರಣೆ ಮಾಡ್ತಾರ? ಫೆಬ್ರವರಿ 24ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ನೋಡ್ರಿ ಇನ್ನಲ್ಲೇ ನೋಡ್ರಿ, 1944 ಫೆಬ್ರವರಿ 24ರಂದು ಕೇಂದ್ರ ಅಬಕಾರಿ ಮತ್ತು ಉಪ್ಪು ಕಾಯ್ದೆ ಜಾರಿಗೆ ಬಂದಿತ್ತು. ಆ ಐತಿಹಾಸಿಕ ಕಾಯ್ದೆ ನೆನಪಿಗಾಗಿ ಪ್ರತಿ ವರ್ಷ ಭಾರತದಲ್ಲಿ ಈ ದಿನವನ್ನು ಕೇಂದ್ರ ಅಬಕಾರಿ ದಿನ ಫೆಬ್ರವರಿ 24ರಂದು ಏನ್ ಮಾಡ್ತಾರಪ್ಪ ಅಂದ್ರ ಆಚರಣೆ ಮಾಡ್ತಾರ. ನೋಡ್ರಿ, ಭಾರತದಲ್ಲಿ ಅಬಕಾರಿ ದಿನ, ಕೇಂದ್ರ ಅಬಕಾರಿ ದಿನವನ್ನು ಯಾಕೆ ಆಚರಣೆ ಮಾಡ್ತಾರ ಅಂದ್ರ ಫೆಬ್ರವರಿ 24, 1944. ಎಷ್ಟೊಳಗ? 1904 ಅಂದ್ರ 1944ರೊಳಗೆ ಏನಾಗ್ತದಪ್ಪ ಅಂದ್ರ ಭಾರತದಲ್ಲಿ ಕೇಂದ್ರ ಅಬಕಾರಿ ಮತ್ತು ಉಪ್ಪು ಕಾಯ್ದೆ ಏನಾಗ್ತದಪ್ಪ ಅಂದ್ರ ಜಾರಿಗೆ ತರ್ತದ.
ನೋಡ್ರಿ ನಮ್ಮ ಪ್ರಶ್ನೆ ಕೇಳಬಹುದು, ಕೇಂದ್ರ ಅಬಕಾರಿ ಮತ್ತು ಉಪ್ಪು ಕಾಯ್ದೆ ಯಾವಾಗ ಜಾರಿಗೆ ಬಂತು? 1944 ಫೆಬ್ರವರಿ 24ರಂದು ಏನಪ್ಪ ಅಂದ್ರೆ ಅದು ಜಾರಿಗೆ ಬರ್ತದ. ಆ ಕಾಯ್ದೆ ಜಾರಿಗೆ ಬಂದ ಸವಿ ನೆನಪಿಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತದಲ್ಲಿ ಕೇಂದ್ರ ಅಬಕಾರಿ ದಿನವನ್ನು ಆಚರಿಸಲಾಗ್ತದ. ಯಾವ ದಿನವನ್ನು ಆಚರಿಸಲಾಗ್ತದ? ಕೇಂದ್ರ ಅಬಕಾರಿ ದಿನವನ್ನು ಆಚರಿಸಲಾಗ್ತದ. ಯಾವ ದಿನ ಆಚರಣೆ ಮಾಡ್ತಾರ? ಫೆಬ್ರವರಿ 24. ಯಾವ ದಿನ? ಫೆಬ್ರವರಿ 24ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ನೋಡ್ರಿ ಉದ್ದೇಶ ಏನಿದೆ ಆ ದಿನದ ಉದ್ದೇಶವನ್ನು ನೋಡಿದಾಗ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೇಂದ್ರ ಅಬಕಾರಿ ಮತ್ತು ಕಸ್ಟಮ್ಸ್ ಮಂಡಳಿಯ ಅಧಿಕಾರಿಗಳ ಸೇವೆಯನ್ನು ಗೌರವಿಸುವುದು ಮತ್ತು ತೆರಿಗೆ ಪಾವತಿ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗದ. ನೋಡ್ರಿ ಭಾರತದಲ್ಲಿ ಕೇಂದ್ರ ಅಬಕಾರಿ ದಿನವನ್ನು ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರ ಫೆಬ್ರವರಿ 24ಕ್ಕೆ ಯಾಕೆ ಆಚರಣೆ ಮಾಡ್ತಾರ ಅಂದ್ರ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೇಂದ್ರ ಅಬಕಾರಿ ಮತ್ತು ಕಸ್ಟಮ್ಸ್ ಮಂಡಳಿ ಅಧಿಕಾರಿಗಳ ಸೇವೆಯನ್ನು ಗೌರವಿಸುವುದು ಮತ್ತು ತೆರಿಗೆ ಪಾವತಿ ಬಗ್ಗೆ ಜನರಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಜಾಗೃತಿ ಮೂಡಿಸುವ ಸಲುವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತದಲ್ಲಿ ಪ್ರತಿ ವರ್ಷ ಕೇಂದ್ರ ಅಬಕಾರಿ ದಿನವನ್ನು ಫೆಬ್ರವರಿ 24ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ನೋಡ್ರಿ ಭಾರತದಲ್ಲಿ ಅಬಕಾರಿ ಸುಂಕ ಮತ್ತು ಇತರ ಪರೋಕ್ಷ ತೆರಿಗೆಗಳನ್ನು ಕೇಂದ್ರ ಅಬಕಾರಿ ಮತ್ತು ಪರೋಕ್ಷ ತೆರಿಗೆ ಮಂಡಳಿ ನಿರ್ವಹಿಸುತ್ತದೆ. ನೋಡ್ರಿ ಭಾರತದಲ್ಲಿ ಅಬಕಾರಿ ಸುಂಕ ಮತ್ತು ಇತರ ಪರೋಕ್ಷ ತೆರಿಗೆಗಳು ಏನಪ್ಪಾ ಅಂದ್ರ ಕೇಂದ್ರ ಅಬಕಾರಿ ಮತ್ತು ಪರೋಕ್ಷ ತೆರಿಗೆ ಮಂಡಳಿ ಏನಪ್ಪಾ ಅಂದ್ರ ಅದನ್ನ ನಿರ್ವಹಣೆ ಮಾಡ್ತದ. ಟ್ಯಾಕ್ಸ್ ಒಳಗೆ ಏನಪ್ಪಾ ಅಂದ್ರೆ ಎರಡು ವಿಧಗಳು ಬರ್ತಾವ. ಒಂದು ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ ಅಂತ ಏನಪ್ಪಾ ಅಂದ್ರ ಬರ್ತದ. ನೋಡ್ರಿ ಭಾರತ ಸರ್ಕಾರವು ಹಣಕಾಸು ಸಚಿವಾಲಯ ಮತ್ತು ಕಂದಾಯ ಇಲಾಖೆ ಅಡಿಯಲ್ಲಿ ಏನಪ್ಪಾ ಅಂದ್ರೆ ಕಾರ್ಯನಿರ್ವಹಿಸ್ತದ. ನೋಡ್ರಿ ಅಬಕಾರಿ ಸುಂಕ ಮತ್ತು ಪರೋಕ್ಷ ತೆರಿಗೆಗಳ ಮಂಡಳಿ ಏನಲ್ಲ, ಇದು ಯಾವ ಸಚಿವಾಲಯದ ಅಡಿ ಕಾರ್ಯನಿರ್ವಹಿಸ್ತಿತ್ತಪ್ಪ ಅಂದ್ರ ಹಣಕಾಸು ಸಚಿವಾಲಯ. ಯಾವ ಸಚಿವಾಲಯ? ಹಣಕಾಸು ಮತ್ತು ಕಂದಾಯ ಇಲಾಖೆ ಅಡಿಯಲ್ಲಿ ಏನಪ್ಪಾ ಅಂದ್ರ ಬರ್ತದ. ಆದ್ರೆ ಇಲ್ಲಿ ಏನಾಗಿದಪ್ಪ ಅಂದ್ರೆ ಒಂದು ಇಂಪಾರ್ಟೆಂಟ್ ಬದಲಾವಣೆ ಕಂಡು ಬರ್ತದ. ನೋಡ್ರಿ 2017ರಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ಬಂದ ನಂತರ ಹೆಚ್ಚಿನ ಅಬಕಾರಿ ಸುಂಕಗಳು GST ಅಡಿಯಲ್ಲಿ ಏನಪ್ಪಾ ಅಂದ್ರ ವಿಲೀನಗೊಂಡವ. ನೋಡ್ರಿ ಭಾರತದೊಳಗೆ ಏನಪ್ಪಾ ಅಂದ್ರೆ 2017 ಜುಲೈ 1 ಏನಪ್ಪಾ ಅಂದ್ರೆ GST ಕಾಯ್ದೆ ಏನಪ್ಪಾ ಅಂದ್ರೆ ಜಾರಿಗೆ ಬರ್ತದ. ಆ GST ಜಾರಿಗೆ ಬಂದಂತ ನಂತರ ಏನಾಯ್ತಪ್ಪ ಅಂದ್ರ ಭಾರತದಲ್ಲಿರುವಂತ ಬಹುತೇಕ ಅಬಕಾರಿ ಸುಂಕಗಳ ಅದು ಅಲ್ಲ ಅವೆಲ್ಲವೂ ಏನಾಗಿದವಪ್ಪ ಅಂದ್ರ GST ಅಡಿಯಲ್ಲಿ ಏನಪ್ಪಾ ಅಂದ್ರ ವಿಲೀನಗೊಂಡಿದವ. ಏನಾಗಿದವ? GST ಅಡಿಯಲ್ಲಿ ಏನಪ್ಪಾ ಅಂದ್ರ ವಿಲೀನಗೊಂಡಿದವ. ಇನ್ನ GST ಅಡಿಯಲ್ಲಿ ಬರಲಾರಂತ ಟ್ಯಾಕ್ಸ್ ಗಳದಾವ, ಅವು ಇಂಪಾರ್ಟೆಂಟ್. ಎಕ್ಸಾಮ್ ಇಂತ ಅಂಶಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಆತ ಟಾರ್ಗೆಟ್ ಮಾಡ್ತಿರ್ತಾನ. ನೋಡ್ರಿ GST ವ್ಯಾಪ್ತಿಗೆ ಬರದಂತ ವಸ್ತುಗಳು ನೋಡ್ರಿ, ಒಂದು ಪೆಟ್ರೋಲಿಯಂ ಉತ್ಪನ್ನಗಳು ಬರ್ತಾವ. ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಏನದಲ್ಲ ಅವು ಏನಾಗಿದವಪ್ಪ ಅಂದ್ರೆ GST ವ್ಯಾಪ್ತಿಗೆ ಇಲ್ಲ. ಇಂಪಾರ್ಟೆಂಟ್ ಈ ಪಾಯಿಂಟ್ ನೆನಪಿಟ್ಕೋರಿ. ಕೇಳ್ಬೋದು, ಈ ಕೆಳಗಿನ ಯಾವ ಟ್ಯಾಕ್ಸ್ GST ವ್ಯಾಪ್ತಿಗೆ ಒಳಪಡುವುದಿಲ್ಲ ಅಂತ ಪ್ರಶ್ನೆ ಕೇಳಬಹುದು. ಯಾವ್ದು ಒಳಪಡಲ್ಲಪ್ಪ ಅಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳು, ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಗಳು ಏನಪ್ಪಾ ಅಂದ್ರೆ ಒಳಪಡುವುದಿಲ್ಲ. ನೆಕ್ಸ್ಟ್ ತಂಬಾಕು ಉತ್ಪನ್ನಗಳು, ಯಾವುದು? ತಂಬಾಕು ಉತ್ಪನ್ನಗಳು ಸಹ ಏನಪ್ಪಾ ಅಂದ್ರ GST ವ್ಯಾಪ್ತಿಗೆ ಬರುವುದಿಲ್ಲ. ಇವು ಏನಪ್ಪಾ ಅಂದ್ರ ಬಹಳಷ್ಟು ಏನಾಗ್ತವಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗ್ತವ. ಇಲ್ಲಿ ನೋಡ್ರಿ ನಮಗೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು, ಬಹಳ ಇಂಪಾರ್ಟೆಂಟ್ ಆದಂತ ವಿಷಯಗಳನ್ನ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾನ. ಯಾಕಂದ್ರೆ ನಾವು ಮುಂದೆ ಎಕ್ಸಾಮ್ ಬರಕ್ ಹೊಂಟಿವಿ, ಈಗ ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾನ ಅನ್ಕೊಂಡ್ಬಿಟ್ಟು ಒಂದು ಸಾಕು, ಅದೇ ರೀತಿ ಏನಪ್ಪಾ ಅಂದ್ರೆ ಅಲ್ಲಿ ಪ್ರಶ್ನೆಗಳು ಬರ್ತಾವ. ನೋಡ್ರಿ ಯಾವ ರೀತಿಯಾಗಿ ಪ್ರಶ್ನೆಗಳು ಕೇಳಬಹುದಪ್ಪ ಅಂದ್ರ, ಕೇಂದ್ರ ಅಬಕಾರಿ ಮತ್ತು ಉಪ್ಪು ಕಾಯ್ದೆ ಯಾವಾಗ ಜಾರಿಗೆ ಬಂತಂತ ಕೇಳಬಹುದು. ಯಾವಾಗ ಜಾರಿಗೆ ಬಂತ್ರಿ? 1944 ಫೆಬ್ರವರಿ 24ಕ್ಕೆ ಏನಂತಪ್ಪ ಅಂದ್ರ ಅದು ಜಾರಿಗೆ ಬರ್ತದ. ಕೇಂದ್ರ ಅಬಕಾರಿ ಮತ್ತು ಉಪ್ಪು ಕಾಯ್ದೆ ಯಾವಾಗ ಜಾರಿಗೆ ಬಂತು? 1944 ಫೆಬ್ರವರಿ 24ಕ್ಕೆ ಏನಪ್ಪ ಅಂದ್ರ ಅದು ಜಾರಿಗೆ ಬರ್ತದ. ಅದು ಜಾರಿಗೆ ಬಂದ ಸವಿ ನೆನಪಿಗೆ ಭಾರತದಲ್ಲಿ ಯಾವ ದಿನವನ್ನು ಆಚರಣೆ ಮಾಡ್ತೀವಿ ನಾವು? 1944 ಫೆಬ್ರವರಿ 24ರಂದು ಕೇಂದ್ರ ಅಬಕಾರಿ ಮತ್ತು ಉಪ್ಪು ಕಾಯ್ದೆ ಜಾರಿಗೆ ಬರ್ತದ. ಈ ಕಾಯ್ದೆ ಜಾರಿಗೆ ಬಂದ ಸವಿ ನೆನಪಿಗೆ ಭಾರತದಲ್ಲಿ ಪ್ರತಿ ವರ್ಷ ಏನಪ್ಪಾ ಅಂದ್ರ ಕೇಂದ್ರ ಅಬಕಾರಿ ದಿನವನ್ನ ಆಚರಣೆ ಮಾಡ್ತೀವಿ. ಯಾವಾಗ? ಫೆಬ್ರವರಿ 24ಕ್ಕೆ ಏನಪ್ಪಾ ಅಂದ್ರೆ ಆಚರಣೆ ಮಾಡ್ತೀವಿ. ಈ ಕೇಂದ್ರ ಅಬಕಾರಿ ದಿನದ ಮುಖ್ಯ ಉದ್ದೇಶವೇನಂತ ಪ್ರಶ್ನೆ ಕೇಳಬಹುದು. ಕೇಂದ್ರ ಅಬಕಾರಿ ಮತ್ತು ಕಸ್ಟಮ್ಸ್ ಮಂಡಳಿ ಅಧಿಕಾರಿಗಳು ಏನ್ ಸೇವೆ ಸಲ್ಲಿಸಿರ್ತಾರ, ಜನರಲ್ಲಿ ಟ್ಯಾಕ್ಸ್ ಪೇ ಮಾಡುವಂತೆ ಅರಿವು ಮೂಡಿಸುವುದಾಗಿರ್ತದ. ನೆಕ್ಸ್ಟ್ ಕೇಂದ್ರ ಮತ್ತು ಪರೋಕ್ಷ ತೆರಿಗೆ ಮಂಡಳಿ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾವ? ಹಣಕಾಸು ಸಚಿವಾಲಯ, ಕಂದಾಯ ಇಲಾಖೆ ಅಡಿಯಲ್ಲಿ ಏನಪ್ಪಾ ಅಂದ್ರೆ ಅವು ಎರಡು ಕಾರ್ಯನಿರ್ವಹಿಸ್ತಾವ. ನೆಕ್ಸ್ಟ್ ಭಾರತದಲ್ಲಿ 2017ರಲ್ಲಿ ಏನಾಗ್ತದಪ್ಪ ಅಂದ್ರೆ GST ಜಾರಿಗೆ ಬರ್ತದ. GST ಯಾವ ವರ್ಷ ಜಾರಿಗೆ ಬರ್ತದ? 2017 ಜುಲೈ 1ರಂದು ಜಾರಿಗೆ ಬರ್ತದ. ಅದ್ರ ಸಲುವಾಗಿ ಭಾರತದಲ್ಲಿ ಪ್ರತಿ ವರ್ಷ ಜುಲೈ 1ಕ್ಕೆ ಯಾವ ದಿನವನ್ನ ಆಚರಣೆ ಮಾಡ್ತಾರ? GST ದಿನವನ್ನ ಆಚರಣೆ ಮಾಡ್ತಾರ. GST ಅಂದ್ರೆ ಏನು? ವಿಸ್ತೃತ ರೂಪ ಸರಕು ಮತ್ತು ಸೇವಾ ತೆರಿಗೆ ಅಂತ ಬರ್ತದ.
ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಬರ್ತದ. ಯಾವಾಗ GST ಭಾರತದೊಳಗೆ ಜಾರಿಗೆ ಬಂತಲ್ಲ ಅವಾಗ ಎಷ್ಟೊಂದಿರುವಂತ ಅಬಕಾರಿ ಸುಂಕಗಳನ್ನ ಏನಾಗ್ತವಪ್ಪ ಅಂದ್ರ GST ಅಲ್ಲಿ ಏನಾಗ್ತವಪ್ಪ ಅಂದ್ರ ವಿಲೀನ ಆಗ್ತವ. ಏನಾಗ್ತವ? GST ಅಲ್ಲಿ ವಿಲೀನ ಆಗ್ತವ. ನೆಕ್ಸ್ಟ್ GST ವ್ಯಾಪ್ತಿಗೆ ಒಳಪಡದ ವಸ್ತುಗಳು ಯಾವಂತ ಪ್ರಶ್ನೆ ಕೇಳಬಹುದು ನಮಗ. ಯಾವ ವ್ಯಾಪ್ತಿಗೆ ಯಾವ ಒಳಪಡತಾವ? ಪೆಟ್ರೋಲಿಯಂ ಉತ್ಪನ್ನಗಳು, ಪೆಟ್ರೋಲ್ ಡೀಸೆಲ್ ಮತ್ತು ತಂಬಾಕು ಉತ್ಪನ್ನಗಳು ಏನಪ್ಪಾ ಅಂದ್ರೆ GST ವ್ಯಾಪ್ತಿಗೆ ಬರುವುದಿಲ್ಲ. ಏನ್ ಮಾಡೋದಲ್ಲ? ಬರುವುದಿಲ್ಲ. ನೆಕ್ಸ್ಟ್ ನೋಡ್ರಿ ಯಾವ ರೀತಿಯಾಗಿ ಮತ್ತೆ ಪ್ರಶ್ನೆ ಕೇಳಬಹುದು. ಭಾರತದ ಆದಾಯ ತೆರಿಗೆಯನ್ನು ಪರಿಚಯ ಮಾಡಿದವರು ಯಾರು? ಭಾರತದಲ್ಲಿ ಇನ್ಕಮ್ ಟ್ಯಾಕ್ಸ್, ಸಂಪತ್ತಿನ ಟ್ಯಾಕ್ಸ್, ಆದಾಯ ತೆರಿಗೆಯನ್ನು ಯಾರು ಪರಿಚಯ ಮಾಡಿದ್ರಪ್ಪ ಅಂದ್ರ ಬ್ರಿಟಿಷ್ ಅಧಿಕಾರಿ ಆದಂತ ಸರ್ ಜೇಮ್ಸ್ ವಿಲ್ಸನ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಭಾರತದಲ್ಲಿ ಟ್ಯಾಕ್ಸ್ ಅನ್ನ ಪರಿಚಯ ಮಾಡ್ತಾರ. ಯಾಕೆ ಟ್ಯಾಕ್ಸ್ ಪರಿಚಯ ಮಾಡಿದ್ರ ಅವರು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಿರಂತರವಾಗಿ ಯುದ್ಧದಲ್ಲಿ ಭಾಗವಹಿಸಿರ್ತದ, ಅವ್ರಿಗೆ ಹಣಕಾಸಿನ ಸಮಸ್ಯೆ ಸೃಷ್ಟಿ ಆಗ್ತದ. ಹಾಗಾಗಿ ಬ್ರಿಟಿಷರು ಭಾರತದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಆದಾಯ ತೆರಿಗೆಯನ್ನು ಪರಿಚಯ ಮಾಡ್ತಾರ. ಯಾವ ತೆರಿಗೆಯನ್ನು ಪರಿಚಯ ಮಾಡ್ತಾರ? ಆದಾಯ ತೆರಿಗೆಯನ್ನು ಪರಿಚಯ ಮಾಡ್ತಾರ. ವ್ಯಕ್ತಿ ಯಾರಂತ ಕೇಳಿದಾಗ ಸರ್ ಜೇಮ್ಸ್ ವಿಲ್ಸನ್ ಅವರು ಬರ್ತಾರ. ನೆನಪಿಟ್ಟುಕೋರಿ ಇದನ್ನ. ಭಾರತದಲ್ಲಿ ಆದಾಯ ತೆರಿಗೆಯನ್ನು ಯಾರು ಪರಿಚಯ ಮಾಡಿದರು? ಸರ್ ಜೇಮ್ಸ್ ವಿಲ್ಸನ್ ಅವರು ಏನಪ್ಪಾ ಅಂದ್ರ ಪರಿಚಯ ಮಾಡ್ತಾರ. ಯಾವಾಗ ಪರಿಚಯ ಮಾಡ್ತಾರ ಅಂದ್ರ 1860 ಜುಲೈ 24 ಏನ್ ಮಾಡ್ತಾರಪ್ಪ ಅಂದ್ರ ಪರಿಚಯ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷರು ಏಕೆ ತೆರಿಗೆ ಪದ್ಧತಿಯನ್ನು ಜಾರಿ ಮಾಡಿದರು? ಯಾಕೆ ಜಾರಿ ಮಾಡಿದ್ರ ಅಂದ್ರ 1857 ದಂಗೆ ಆರ್ಥಿಕ ನಷ್ಟವನ್ನು ಸರಿದೂಗಿಸಲು. ನೋಡ 1857 ದಂಗೆ ಒಳಗೆ ಬ್ರಿಟಿಷರು ಭಾಗವಹಿಸ್ತಾರ, ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸ್ತಾರ. ಆ ನಷ್ಟವನ್ನ ಸರಿದೂಗಿಸಲು ಏನಪ್ಪಾ ಅಂದ್ರ ಸರ್ ಜೇಮ್ಸ್ ವಿಲ್ಸನ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಭಾರತದಲ್ಲಿ ಸಂಪತ್ತಿನ ತೆರಿಗೆಯನ್ನು ಏನಪ್ಪಾ ಅಂದ್ರ ಪರಿಚಯ ಮಾಡ್ತಾರ. ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅದ. ಭಾರತದಲ್ಲಿ GST ಜಾರಿ ಮಾಡಿದ ಹಣಕಾಸು ಸಚಿವರು ಯಾರು? ನೋಡ್ರಿ ಭಾರತದಲ್ಲಿ GST ಯನ್ನು ಜಾರಿ ಮಾಡಿದಂತ ಹಣಕಾಸು ಸಚಿವರು ಯಾರು ಬರ್ತಾರಪ್ಪ ಅಂದ್ರ ಅರುಣ್ ಜೇಟ್ಲಿ ಬರ್ತಾರೆ. ಯಾರು ಬರ್ತಾರ? ಅರುಣ್ ಜೇಟ್ಲಿ ಬರ್ತಾರ. ಇನ್ನ GST ದಿನ ನೋಡ್ರಿ, ಭಾರತದಲ್ಲಿ GST ಜಾರಿಗೆ ಬಂದ ದಿನವನ್ನೇ ಏನಪ್ಪಾ ಅಂದ್ರ GST ದಿನವನ್ನಾಗಿ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಈ GST ವಿಸ್ತೃತ ರೂಪ ನೋಡಿದಾಗ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಬರ್ತದ. ಭಾರತದಲ್ಲಿ ಪ್ರತಿ ವರ್ಷ ಜುಲೈ 1ಕ್ಕೆ ಏನಪ್ಪಾ ಅಂದ್ರ ಸರಕು ಮತ್ತು ಸೇವಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತದ. ಕೇಳ್ತ ನಮ್ಮ ಪರೀಕ್ಷೆ ಒಳಗೆ ಏನಂತಂದ ಭಾರತದಲ್ಲಿ ಸರಕು ಮತ್ತು ಸೇವಾ ದಿನವನ್ನು ಯಾವಾಗ ಆಚರಣೆ ಮಾಡಲಾಗ್ತದ ಅಂತ ಪ್ರಶ್ನೆ ಕೇಳಬಹುದು. ಯಾವಾಗ ಆಚರಣೆ ಮಾಡ್ತಾರ? ಜುಲೈ 1ಕ್ಕೆ ಆಚರಣೆ ಮಾಡ್ತಾರ. ಯಾವಾಗ ಆಚರಣೆ ಮಾಡ್ತಾರ? ಜುಲೈ 1ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ನೋಡ್ರಿ ಅದ್ರ ಸ್ವಲ್ಪ ಹಿನ್ನೆಲೆ ಬ್ಯಾಕ್ ಗ್ರೌಂಡ್ ನೋಡ್ರಿ, ಇತಿಹಾಸ ನೋಡೋಣ. ನೋಡಿ ಜಾರಿ ಅದು ಭಾರತದಲ್ಲಿ ಜುಲೈ 1, 2017 GST ಅಧಿಕೃತವಾಗಿ ಜಾರಿಗೆ ಬಂದಿತ್ತು. ನೋಡ್ರಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಏನಾಗ್ತದಪ್ಪ ಅಂದ್ರ ಭಾರತದಲ್ಲಿ ಅಧಿಕೃತವಾಗಿ ಯಾವಾಗ ಜಾರಿಗೆ ಬಂತದ? ಜುಲೈ 1, 2017 ಏನಪ್ಪ ಅಂದ್ರ ಜಾರಿಗೆ ಬರ್ತದ. GST ಜಾರಿಗೆ ಬಂದ ಒಂದು ವರ್ಷ ಪೂರೈಸಿದ ನೆನಪಿಗಾಗಿ 2018 ಏನ್ ಮಾಡಿದ್ರಪ್ಪ ಅಂದ್ರ ನೋಡ್ರಿ 2018 ಏನ್ ಮಾಡಿದ್ರ ಭಾರತ ಸರ್ಕಾರ ಜುಲೈ 1 ಏನಪ್ಪ ಅಂದ್ರ GST ದಿನ ಎಂದು ಘೋಷಿಸಿತು. ನೋಡ್ರಿ ಭಾರತದಲ್ಲಿ ಜುಲೈ 1, 2017 GST ಜಾರಿಗೆ ಬರ್ತದ. ಅದು ಅಧಿಕೃತವಾಗಿ ಜಾರಿಗೆ ಬರ್ತದ. ಆ ಜಾರಿಗೆ ಬಂದ ಒಂದು ವರ್ಷ 2018 ಜುಲೈ 1 ಏನ್ ಮಾಡ್ತೀವಪ್ಪ ಅಂದ್ರ GST ದಿನ ಅಂತ ಏನಪ್ಪಾ ಅಂದ್ರ ಭಾರತ ಸರ್ಕಾರ ಘೋಷಣೆ ಮಾಡ್ತದ. ಭಾರತದಲ್ಲಿ GST ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ? ಜುಲೈ 1 ಆಚರಣೆ ಮಾಡ್ತಾರ. ಯಾಕೆ ಮಾಡ್ತಾರಪ್ಪ ಅಂದ್ರ ಅದು ಜಾರಿಗೆ ಬಂದ ದಿನ ಆಗಿರ್ತದ. ಅದು ಏನಾಗಿರ್ತದ? ಅದು ಜಾರಿಗೆ ಬಂದ ದಿನ ಆಗಿರ್ತದ. ನೋಡ್ರಿ ಅವತ್ತಿನ GST ಜಾರಿಗೆ ಬರುವಂತ ಸಂದರ್ಭ ಮಧ್ಯರಾತ್ರಿ ಏನಪ್ಪಾ ಅಂದ್ರ ಒಂದು ಸಮಾರಂಭ ನಡೀತದೆ. 2017 ಜೂನ್ 30 ಮಧ್ಯರಾತ್ರಿ ಸಂಸತ್ತಿನ ಸೆಂಟ್ರಲ್ ಹಾಲಿನಲ್ಲಿ ಏನಪ್ಪಾ ಅಂದ್ರ ನಡೆದ ಐತಿಹಾಸಿಕ ಸಮಾರಂಭದ ಮೂಲಕ ಇದನ್ನು ಜಾರಿಗೆ ತರಲಾಗ್ತದ. ನೋಡ್ರಿ GST ದಿನ ಯಾವಾಗ ಆಚರಣೆ ಮಾಡ್ತಾರ? ಸರಕು ಸೇವಾ ದಿನ ಯಾವಾಗ? ಜುಲೈ 1. ಯಾಕೆ ಆಚರಣೆ ಮಾಡ್ತಾರ? ಜುಲೈ 1, 2017 ಏನಪ್ಪಾ ಅಂದ್ರ GST ಕಾಯ್ದೆ, ಸರಕು ಸೇವಾ ಕಾಯ್ದೆ ಸರಕು ಸೇವಾ ಟ್ಯಾಕ್ಸ್ ಅಥವಾ ತೆರಿಗೆ ಏನಾಗ್ತದಪ್ಪ ಅಂದ್ರ ಜಾರಿಗೆ ಬರ್ತದ. ಆ ದಿನದ ಸವಿ ನೆನಪಾಗಿ 2018 ಏನ್ ಮಾಡ್ತದಪ್ಪ ಅಂದ್ರ ಕೇಂದ್ರ ಸರ್ಕಾರ ಅದನ್ನ ಘೋಷಣೆ ಮಾಡ್ತದ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್, ಪರೀಕ್ಷಾ ಪದೇ ಕೇಳ್ತಿರುವಂತ ದಿನ ಯಾವ್ದಪ್ಪ ಅಂದ್ರ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಬರ್ತದ. ಯಾವ್ದು ಬರ್ತದ? ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಬರ್ತದ. ನೋಡ್ರಿ ಭಾರತದಲ್ಲಿ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಫೆಬ್ರವರಿ 28 ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಯಾವಾಗ ಆಚರಣೆ ಮಾಡ್ತಾರ? ಫೆಬ್ರವರಿ 28 ಭಾರತದಲ್ಲಿ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಏನಪ್ಪಾ ಅಂದ್ರ ಆಚರಣೆಯನ್ನ ಮಾಡ್ತಾರೆ. ಯಾಕೆ ಆಚರಣೆ ಮಾಡ್ತಾರ ಅದನ್ನ ಬ್ಯಾಕ್ ಗ್ರೌಂಡ್ ನೋಡ್ರಿ. ಸಂಶೋಧನೆ ದಿನ ಅಂದ್ರ ಸರ್
ಸಿ ವಿ ರಾಮನ್. ಯಾರು? ಸಿ ವಿ ರಾಮನ್ ಅವ್ರ ಏನಪ್ಪಾ ಅಂದ್ರ ಅವರು ರಾಮನ್ ಎಫೆಕ್ಟ್ ಅನ್ನ ಕಂಡುಹಿಡಿತಾರ. ಏನ್ ಕಂಡುಹಿಡಿತಾರ? ರಾಮನ್ ಎಫೆಕ್ಟ್, ಬೆಳಕಿನ ಚದುರಿಕೆಯನ್ನು ಏನ್ ಮಾಡ್ತಾರಪ್ಪ ಅಂದ್ರ ಕಂಡುಹಿಡಿತಾರ. ಆ ದಿನ, ಆ ಸಂಶೋಧನೆ ದಿನ ಏನ್ ಮಾಡ್ತಾರಪ್ಪ ಅಂದ್ರ ಇವ್ರೇನು ಸಿ ವಿ ರಾಮನ್ ಅವ್ರ ಏನದಾರಲ್ಲ, ರಾಮನ್ ಎಫೆಕ್ಟ್ ಅನ್ನು ಸಾರ್ವಜನಿಕವಾಗಿ ಏನ್ ಮಾಡ್ತಾರಂದ್ರ ಫೆಬ್ರವರಿ 28, 1928 ಏನಪ್ಪಾ ಅಂದ್ರೆ ಎಕ್ಸ್ಪೋಸ್ ಮಾಡ್ತಾರೆ. ಸಿ ವಿ ರಾಮನ್ ಅವ್ರ ಏನಪ್ಪಾ ಅಂದ್ರೆ ಫೆಬ್ರವರಿ 28, 1928 ಏನಪ್ಪಾ ಅಂದ್ರ ರಾಮನ್ ಎಫೆಕ್ಟ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರ ಸಾರ್ವಜನಿಕವಾಗಿ ಏನಪ್ಪಾ ಅಂದ್ರ ಬಹಿರಂಗ ಮಾಡ್ತಾರ. ಬಹಿರಂಗ ಮಾಡ್ತಾರ. ಆ ದಿನದ ಸವಿ ನೆನಪಿಗಾಗಿ ಭಾರತದಲ್ಲಿ ಏನಪ್ಪಾ ಅಂದ್ರ ಪ್ರತಿ ವರ್ಷ ಫೆಬ್ರವರಿ 28 ಏನಪ್ಪಾ ಅಂದ್ರ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಯಾವ ದಿನವನ್ನಾಗಿ ಆಚರಣೆ ಮಾಡ್ತದ? ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತದ. ನೋಡ್ರಿ, ಘೋಷಣೆ ಯಾವಾಗ ಮಾಡ್ತಾರೆ ಇದನ್ನ? 1986 ಭಾರತ ಸರ್ಕಾರವು ಫೆಬ್ರವರಿ 28 ಏನಪ್ಪಾ ಅಂದ್ರ ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಏನಪ್ಪಾ ಅಂದ್ರ ಘೋಷಣೆ ಮಾಡ್ತದ. ಯಾವ ಸಂಸ್ಥೆಯ ಪ್ರಕಾರ? NCSTC ಶಿಫಾರಸಿನ ಮೇರೆಗೆ ಭಾರತ ಸರ್ಕಾರ ಏನಪ್ಪಾ ಅಂದ್ರ 1986 ಯಾವಾಗ 1986 ಏನಪ್ಪಾ ಅಂದ್ರ ಫೆಬ್ರವರಿ 28 ಏನಪ್ಪಾ ಅಂದ್ರ ರಾಷ್ಟ್ರೀಯ ವಿಜ್ಞಾನ ದಿನವೆಂದು ಘೋಷಣೆ ಮಾಡ್ತದ ಭಾರತ ಸರ್ಕಾರ. ಮೊದಲಿಗೆ ಯಾವಾಗ ಆಚರಣೆ ಮಾಡ್ತಾರ? 1987 ಫೆಬ್ರವರಿ 28 ಮೊದಲ ಬಾರಿಗೆ ಆಚರಿಸಲಾಗ್ತದ. ನೋಡ್ರಿ, ಸರ್ ಸಿ ವಿ ರಾಮನ್ ಅವರು ಈ ಸಂಶೋಧನೆಗಾಗಿ 1930 ಭೌತಶಾಸ್ತ್ರ ವಿಭಾಗದಲ್ಲಿ ಏನಪ್ಪಾ ಅಂದ್ರ ನೊಬೆಲ್ ಪ್ರಶಸ್ತಿಯನ್ನು ತಗೋತಾರ. ಯಾವ ಪ್ರಶಸ್ತಿಯನ್ನು ತಗೋತಾರ? ನೊಬೆಲ್ ಪ್ರಶಸ್ತಿಯನ್ನು ತಗೋತಾರ. ವಿಜ್ಞಾನ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ವ್ಯಕ್ತಿ ಯಾರಾಗ್ತಾರಪ್ಪ ಅಂದ್ರ ಸರ್ ಸಿ ವಿ ರಾಮನ್ ಅವರು ಆಗ್ತಾರ. ಯಾರಾಗ್ತಾರ? ಸರ್ ಸಿ ವಿ ರಾಮನ್ ಅವ್ರ ಆಗ್ತಾರ. ನೋಡ್ರಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಆತರ. ಸರ್ ಸಿ ವಿ ರಾಮನ್ ಅವ್ರ ಮೇಲೆ ಪದೇ ಏನಾಗಿದವಪ್ಪ ನಮ್ಮ ಪ್ರಶ್ನೆಗಳು ಬಂದಿದ್ದಾವ. ಇದೇನ್ ಕೇಳ್ತೀನಿ ನೋಡ್ರಿ, ಏನೇನ್ ಪ್ರಶ್ನೆಗಳ ಕೇಳ್ತಾನ ಒಳ್ಳೆ ರಿವಿಷನ್ ಮಾಡ್ತೀನಿ. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂತ ಪ್ರಶ್ನೆ ಬರ್ಬೋದು ನಮಗ. ಯಾವಾಗ ಮಾಡ್ತಾರ? ಫೆಬ್ರವರಿ 28 ಏನಪ್ಪಾ ಅಂದ್ರೆ ಆಚರಣೆ ಮಾಡ್ತಾರ. ಫೆಬ್ರವರಿ 28 ಯಾಕೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಆಚರಣೆ ಮಾಡ್ತಾರ? ಸರ್ ಸಿ ವಿ ರಾಮನ್ ಅವ್ರ ಏನಪ್ಪಾ ಅಂದ್ರೆ ಬೆಳಕಿನ ಚದುರುವಿಕೆ ನಿಯಮವನ್ನು ಏನಪ್ಪಾ ಅಂದ್ರೆ ಕಂಡುಹಿಡಿತಾರ. ರಾಮನ್ ಎಫೆಕ್ಟ್ ಅನ್ನ ಕಂಡುಹಿಡಿತಾರ. ಅದನ್ನ ಕಂಡುಹಿಡಿದ ನಂತರ ಅವ್ರು ಏನ್ ಮಾಡ್ತಾರ? ಫೆಬ್ರವರಿ 28, 1928 ಸಾರ್ವಜನಿಕವಾಗಿ ಅದನ್ನ ಏನಪ್ಪಾ ಅಂದ್ರೆ ಎಕ್ಸ್ಪೋಸ್ ಮಾಡ್ತಾರ, ಬಹಿರಂಗಗೊಳಿಸ್ತಾರ. ಆ ದಿನದ ಸವಿ ನೆನಪಿಗಾಗಿ ಭಾರತದಲ್ಲಿ ಏನಪ್ಪಾ ಅಂದ್ರೆ ಫೆಬ್ರವರಿ 28 ಏನಪ್ಪಾ ಅಂದ್ರ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಆಚರಣೆ ಮಾಡ್ತಾರ. ಭಾರತದಲ್ಲಿರುವಂತ NCSTC ಸಂಸ್ಥೆಯ ಶಿಫಾರಸಿನ ಮೇರೆಗೆ 1986 ಎಷ್ಟರಲ್ಲಿ? 1986 ಏನಪ್ಪಾ ಅಂದ್ರೆ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಭಾರತ ಸರ್ಕಾರ ಘೋಷಣೆ ಮಾಡ್ತದ. ಈ ದಿನವನ್ನು ಮೊದಲಿಗೆ ಯಾವಾಗ ಆಚರಣೆ ಮಾಡ್ತಾರ? 1987 ಆಚರಣೆ ಮಾಡ್ತಾರ. ಆದ್ರ ಸರ್ ಸಿ ವಿ ರಾಮನ್ರಿಗೆ ರಾಮನ್ ಎಫೆಕ್ಟ್ ಚದುರಿಕೆಗೆ ಏನಾಗ್ತದಪ್ಪ ಅಂದ್ರ 1930 ಎಷ್ಟರಲ್ಲಿ? 1930 ಏನಪ್ಪಾ ಅಂದ್ರ ಭೌತಶಾಸ್ತ್ರ ವಿಭಾಗದಲ್ಲಿ ಏನಾಗ್ತದ? ನೊಬೆಲ್ ಪ್ರಶಸ್ತಿ ದೊರೀತದ. ಯಾವ ಪ್ರಶಸ್ತಿ ಪಡಿತದ? ನೊಬೆಲ್ ಪ್ರಶಸ್ತಿ ಏನಪ್ಪಾ ಅಂದ್ರೆ ಇವ್ರು ಪಡೆದು ಕೊಡ್ತಾರ. ಈ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಏಷ್ಯಾದ ಮೊದಲ ವ್ಯಕ್ತಿ, ನೋಡ್ರಿ, ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಏಷ್ಯಾದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರ ರವೀಂದ್ರನಾಥ್ ಠಾಗೂರ್ ಬರ್ತಾರ. ಏಷ್ಯಾ ಖಂಡದಲ್ಲಿ ವಿಜ್ಞಾನ ವಿಭಾಗದಲ್ಲಿ, ಯಾವ ವಿಭಾಗದಲ್ಲಿ? ವಿಜ್ಞಾನ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ವಿಜ್ಞಾನಿ ಯಾರಂತ ಕೇಳಿದಾಗ ಸರ್ ಸಿ ವಿ ರಾಮನ್ ಅವರು ಬರ್ತಾರ. ಬಹಳ ಇಂಪಾರ್ಟೆಂಟ್. ಆಲ್ರೆಡಿ ಏನಪ್ಪ ಅಂದ್ರೆ ಪ್ರಶ್ನೆ ಕೇಳಿದಾನ. ಏನಂತ ಕೇಳಿದಾನ ಪ್ರಶ್ನೆ? ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ವ್ಯಕ್ತಿ ಯಾರಂತ ಪ್ರಶ್ನೆ ಕೇಳಿದಾನ. ಏಷ್ಯಾದ ಮೊದಲ ವ್ಯಕ್ತಿ ಯಾರಂತ ಪ್ರಶ್ನೆಗಳನ್ನ ಕೇಳಿದಾನ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ನೋಡ್ರಿ, ಸರ್ ಸಿ ವಿ ರಾಮನ್ ಅವರಿಗೆ ಯಾವ ವರ್ಷ ನೊಬೆಲ್ ಪ್ರಶಸ್ತಿ ಬಂತು? 1930 ಪ್ರಶಸ್ತಿ ಬಂತು. ಯಾವ ಕ್ಷೇತ್ರದೊಳಗೆ ಬಂತು? ಯಾವ ಕ್ಷೇತ್ರ? ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಬಂತು. ಯಾವ ಪ್ರಶಸ್ತಿ ಕೊಟ್ರು ಅವಾಗ? ನೊಬೆಲ್ ಪ್ರಶಸ್ತಿ ಕೊಟ್ರು. ಯಾವ ಕಾರ್ಯಕ್ಕಾಗಿ ಕೊಟ್ರು? ಯಾವ ಸಂಶೋಧನೆಗಾಗಿ ಕೊಟ್ರು? ರಾಮನ್ ಎಫೆಕ್ಟ್, ಬೆಳಕಿನ ಚದುರುವಿಕೆಗಾಗಿ ಏನಪ್ಪಾ ಅಂದ್ರ ಈ ನೊಬೆಲ್ ಪ್ರಶಸ್ತಿಯನ್ನು ಪಡೆದಾರ. ಈ ಮೂಲಕ ವಿಜ್ಞಾನ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಏಷ್ಯಾದ ಮತ್ತು ಭಾರತದ ಮೊದಲ ವ್ಯಕ್ತಿ ಯಾರಾಗ್ತಾರಪ್ಪ ಅಂದ್ರ ಸರ್ ಸಿ ವಿ ರಾಮನ್ ಅವ್ರ ಆಗ್ತಾರ. ಯಾರಾಗ್ತಾರ? ಸರ್ ಸಿ ವಿ ರಾಮನ್ ಅವ್ರ ಆಗ್ತಾರ. ಇನ್ನ ರಾಮನ್ ಪರಿಣಾಮ ನೋಡ್ರಿ. ರಾಮನ್ ಪರಿಣಾಮ ಎಂದ್ರೆ ಏನಂದ್ರ ಬೆಳಕು ಒಂದು ಪಾರದರ್ಶಕ ವಸ್ತುವಿನ ದ್ರವ, ಅನಿಲ, ಸ್ಫಟಿಕದ ಮೂಲಕ ಹಾದು ಹೋದಾಗ ಅದರ ಕೆಲವು ಭಾಗಗಳು ಚದುರಿ ಹೋಗುತ್ತವೆ. ಹೀಗೆ ಚದುರಿದ ಬೆಳಕಿನ ತರಂಗಾಂತರವೇ ಮೂಲ ಬೆಳಕಿನ ತರಂಗಾಂತರಕ್ಕಿಂತ ಭಿನ್ನವಾಗಿರುತ್ತೆ. ಇದನ್ನೇ ರಾಮನ್ ಪರಿಣಾಮ ಅಂತ ಏನಪ್ಪಾ ಅಂದ್ರ ಕರೀತಾರ. ರಾಮನ್ ಪರಿಣಾಮ ಅಥವಾ ರಾಮನ್ ಚದುರುವಿಕೆ ಅಂತ ಏನಪ್ಪಾ ಅಂದ್ರ ಕರೀತಾರ. ಉದಾಹರಣೆ ನೋಡ್ರಿ,
ಸಮುದ್ರದ ನೀರು ಮತ್ತು ಆಕಾಶ ನೀಲಿ ಬಣ್ಣದಲ್ಲಿ ಕಾಣಲು ಬೆಳಕಿನ ಚದುರುವಿಕೆಯೇ ಕಾರಣ ಎಂದು ಅವರು ಸಾಬೀತಪಡಿಸಿದರು. ಏನ್ ಮಾಡಿದ್ರು? ಸಮುದ್ರದ ನೀರು ಆಕಾಶದ ಬಣ್ಣ ನೀಲಿಯಾಗಿ ಯಾಕೆ ಕಾಣ್ತದಪ್ಪ ಅಂದ್ರ ಅದ ಕಾರಣ ಏನಂತ ಕಂಡು ಹಿಡಿದ್ರಪ್ಪ ಅಂದವರು ಬೆಳಕಿನ ಚದುರುವಿಕೆ ಅಂತ ಏನಪ್ಪಾ ಅಂದ್ರ ಅವರು ತಮ್ಮ ಸಂಶೋಧನೆ ಮೂಲಕ ಏನಪ್ಪಾ ಅಂದ್ರ ಸರ್ ಸಿ ವಿ ರಾಮನ್ ಅವ್ರ ಏನಪ್ಪಾ ಅಂದ್ರ ಅದನ್ನ ಸಾಬೀತುಪಡಿಸ್ತಾರ. ನೋಡ್ರಿ 1986 ಇಲ್ಲದಲ್ಲ NCSTC ಏನದಲ್ಲ ಅಂದ್ರ ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಮಂಡಳಿ ಭಾರತ ಸರ್ಕಾರಕ್ಕೆ ಶಿಫಾರಸು ಮಾಡತದ. ನಮ್ಮ ಭಾರತದ ಪ್ರಖ್ಯಾತ ವ್ಯಕ್ತಿ ಆದಂತ ಸರ್ ಸಿ ವಿ ರಾಮನ್ ಅವರು ರಾಮನ್ ಎಫೆಕ್ಟ್ ಕಂಡಿಡಿದಾರ, ಬೆಳಕಿನ ಚದುರುವಿಕೆಯನ್ನು ಕಂಡಿಡಿದಾರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಫೇಮಸ್ ಆಗ್ಯದ. ಅದನ್ನ ಅವರು ಸಾರ್ವಜನಿಕವಾಗಿ ಫೆಬ್ರವರಿ 28 ಏನಪ್ಪಾ ಅಂದ್ರ ಆಲ್ರೆಡಿ ಬಹಿರಂಗ ಮಾಡ್ಯಾರ ಅವರು. ಅದಕ್ಕಾಗಿ ನಾವು ಭಾರತದಲ್ಲಿ ಏನ್ ಮಾಡಪ್ಪ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡೋಣ ಅಂತ. ಅದು ಏನ್ ಮಾಡ್ತದಪ್ಪ ಅಂದ್ರೆ ಸರ್ಕಾರಕ್ಕೆ ಶಿಫಾರಸು ಮಾಡ್ತದ. ಯಾವ ಸಂಸ್ಥೆ ಮಾಡ್ತದ? ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ. ಯಾವ ಸಂಸ್ಥೆ ಮಾಡ್ತದ? ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಏನ್ ಮಾಡ್ತಾರ? ಶಿಫಾರಸು ಮಾಡ್ತದ. ಅದ್ರ ಸಲುವಾಗಿ ಭಾರತದಲ್ಲಿ ಮೊದಲಿಗೆ 1987ರಲ್ಲಿ ಏನಾಗ್ತದಪ್ಪ ಅಂದ್ರ ಫೆಬ್ರವರಿ 28ಕ್ಕ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಮೊದಲ ಬಾರಿಗೆ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ಲಾಗ್ತದ. ನೋಡ್ರಿ, ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಆಚರಿಸುವ ಶಿಫಾರಸು ಮಾಡಿದ ಸಂಸ್ಥೆ ಯಾವ್ದಂತ ಪ್ರಶ್ನೆ ಕೇಳಬಹುದು. ಯಾವ ಸಂಸ್ಥೆ ಮಾಡ್ತದ? ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಮಂಡಳಿ ಮಾಡ್ತದ. ನೆಕ್ಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ, ಭಾರತ ಸಂವಿಧಾನದ ವಿಧಿ 51A ಪ್ರಕಾರ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಕರ್ತವ್ಯವಾಗಿದೆ. ಸರ್, ಈ ವಿಧಿಯನ್ನು ಯಾಕೆ ಕೊಟ್ರಿ ಇಲ್ಲಿ? ಯಾಕಂದ್ರೆ ನಮ್ಮ ಶಿಕ್ಷಕರಾಗಕೊಂಡವರು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು, ತಾರ್ಕಿಕ ಚಿಂತನೆ ಬೆಳೆಸಬೇಕು. ಸಂವಿಧಾನ ಪ್ರಸ್ತಾವನೆ ನಮ್ಮ ಸಂವಿಧಾನದ ಪ್ರಸ್ತಾವನೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರ ಅಂದ್ರ ಪ್ರತಿದಿನ ಓದಿಸ್ತಾರ. ಮತ್ತೆ ರಾಷ್ಟ್ರೀಯ ವಿಜ್ಞಾನ ದಿನ ಕರ್ನಾಟಕ ಸರ್ಕಾರ ಒಂದು ಆದೇಶ ಹೊರಡಿಸ್ತದ. ಭಾರತ ಸಂವಿಧಾನದ ವಿಧಿ 51A ಪ್ರಕಾರ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ನಿಮ್ಮ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ರಿ ಅಂತ ಸರ್ಕಾರವೇ ಏನಪ್ಪಾ ಅಂದ್ರ ಆದೇಶಗಳನ್ನು ಹೊರಡಿಸ್ತದ. ಅದ್ರ ಸಲುವಾಗಿ ಏನ್ ಮಾಡಿದೇನಪ್ಪ ಅಂದ್ರೆ ಇಲ್ಲಿ ಆ ವಿಧಿಯನ್ನು ಕೊಟ್ಟಿನಿ. ಯಾಕಂದ್ರೆ ನಾವು ಮುಂದೆ ಶಿಕ್ಷಕರಾಗಿರೋದಿವಿ. ಇವ್ರಿಗೆ ಈ 51A ವಿಧಿ ಗೊತ್ತದಿಲ್ಲ ಅಂದ್ ನಮ್ಮ ಟೆಸ್ಟ್ ಮಾಡಕ್ಕೂ ಎಕ್ಸಾಮ್ ಒಳಗೆ ಏನ್ ಮಾಡ್ಬೋದಪ್ಪ ಅಂದ್ರ ಆತ ಪ್ರಶ್ನೆಗಳನ್ನ ಕೇಳಬಹುದು. ನೋಡ್ರಿ, ಭಾರತ ಸಂವಿಧಾನದ ವಿಧಿ 51A ಯಾವ್ದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ಭಾರತದಲ್ಲಿರುವಂತ ಪ್ರತಿಯೊಬ್ಬ ಪ್ರಜೆಯು ಏನ್ ಮಾಡ್ಬೇಕಪ್ಪ ಅಂದ್ರ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳೋದು. ಎಂತ ಮನೋಭಾವ ಬೆಳೆಸ್ಕೊಳ್ಳೋದು? ವೈಜ್ಞಾನಿಕ ಮನೋಭಾವ ಬೆಳೆಸ್ಕೊಳ್ಳೋದು. ವಿಜ್ಞಾನ ಕ್ಷೇತ್ರದಲ್ಲಿ ಇತ್ತೀಚೆಗೆ ಭಾರತದ ಇತ್ತೀಚಿನ ಸಾಧನೆಗಳು ನೋಡ್ರಿ, ಚಂದ್ರಯಾನ ಬರ್ತದ. ಚಂದ್ರಯಾನ ದಕ್ಷಿಣ ಧ್ರುವದಲ್ಲಿಳಿದ ಮೊದಲ ದೇಶ ಯಾವ್ದಪ್ಪ ಅಂದ್ರೆ ಭಾರತ ಬರ್ತದ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದ ಮೊಟ್ಟ ಮೊದಲ ದೇಶ ಯಾವ್ದಪ್ಪ ಅಂದ್ರೆ ಭಾರತ ಬರ್ತದ. ಚಂದ್ರಯಾನ 3 ಏನಪ್ಪಾ ಅಂದ್ರ ಅದಕ್ಕೆ ಸಂಬಂಧಪಟ್ಟದ. ಇನ್ನ ಆದಿತ್ಯ ಎಲ್ ಸೂರ್ಯನ ಅಧ್ಯಯನಕ್ಕಾಗಿ ಭಾರತ ಮೊದಲ ಬಾಹ್ಯಾಕಾಶ ಯೋಜನೆ ಆಗ್ಯದ. ಸೂರ್ಯನನ್ನು ಸ್ಟಡಿ ಮಾಡೋದಕ್ಕೆ ಇಸ್ರೋ ಸಂಸ್ಥೆಯವರು ಹಮ್ಮಿಕೊಂಡಿರುವಂತ ಯೋಜನೆ ಆದಿತ್ಯ L1 ಬರ್ತದ. ನೆಕ್ಸ್ಟ್ ಗಗನಯಾನ ಭಾರತದ ಮೊಟ್ಟ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಮಿಷನ್. ಇದು 2028ಕ್ಕೆ ಏನಪ್ಪಾ ಅಂದ್ರ ಭಾರತ ಸರ್ಕಾರ ಏನಪ್ಪಾ ಅಂದ್ರ ಮಾನವ ಸಹಿತ ಬಾಹ್ಯಾಕಾಶ ಯಾನ ಮಾಡುವಂತ ಒಂದು ಗುರಿಯನ್ನು ಏನಪ್ಪಾ ಅಂದ್ರ ಹಾಕಿಕೊಂಡದ. ಏನ್ ಮಾಡ್ಯದ? ಹಾಕಿಕೊಂಡದ. ನೆಕ್ಸ್ಟ್ ನೋಡಿ, ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರಬಹುದು. ಒಂದೇ ಪ್ರಶ್ನೆ ನೋಡ್ರಿ, ರಾಮನ್ ಪರಿಣಾಮ ಸಂಶೋಧನೆ ಸಮಯದಲ್ಲಿ ಸಿ ವಿ ರಾಮನ್ ಅವರಿಗೆ ಜೊತೆಗಿದ್ದ ಸಹಾಯಕ ವಿಜ್ಞಾನಿ ಯಾರು? ರಾಮನ್ ಪರಿಣಾಮ ಸಂಶೋಧನೆಯ ಸಮಯದಲ್ಲಿ ಸಿ ವಿ ರಾಮನ್ ಅವರ ಜೊತೆಗಿದ್ದ ಸಹಾಯಕ ವಿಜ್ಞಾನಿ ಯಾರು? ಯಾರು ಬರ್ತಾರಪ್ಪ ಅಂದ್ರ KS ಕೃಷ್ಣನ್ ಬರ್ತಾರೆ. ಯಾರು ಬರ್ತಾರ? KS ಕೃಷ್ಣನ್ ಅವರು ಏನಪ್ಪ ಅಂದ್ರ ಬರ್ತಾರ. ನೆಕ್ಸ್ಟ್, ಭಾರತ ಸಂವಿಧಾನದ ಯಾವ ವಿಧಿಯು ವೈಜ್ಞಾನಿಕ ಮನೋಭಾವ ಬೆಳೆಸುವುದನ್ನು ನಾಗರಿಕರ ಮೂಲಭೂತ ಕರ್ತವ್ಯವೆಂದು ತಿಳಿಸುತ್ತದೆ? 51A. ನೆಕ್ಸ್ಟ್ ನೋಡ್ರಿ, ಸಿ ವಿ ರಾಮನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ದೊರೆತ ವರ್ಷ. ನೋಡ್ರಿ, ಸಿ ವಿ ರಾಮನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ದೊರೆತ ವರ್ಷ 1954. ನೋಡ್ರಿ, 1954ರಲ್ಲಿ ಮೊದಲ ಬಾರಿಗೆ ಭಾರತ ರತ್ನ ನೀಡಿದಾಗ ಶ್ರೀ ರಾಜಗೋಪಾಲಾಚಾರಿ ಎಸ್ ರಾಧಾಕೃಷ್ಣ ಅವರೊಂದಿಗೆ ಸಿ ವಿ ರಾಮನ್ ಅವ್ರ ಏನಪ್ಪಾ ಅಂದ್ರ ಈ ಗೌರವ ಸಿಕ್ತು. ಹಾಗಾಗಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ವಿಜ್ಞಾನಿ ಯಾರಪ್ಪ ಅಂದ್ರ ಸರ್ ಸಿ ವಿ ರಾಮನ್ ಅವ್ರ ಆಗ್ತಾರ. ನೋಡ್ರಿ, ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂದ್ರೆ ಸಿ ರಾಜಗೋಪಾಲಾಚಾರಿ ಅವರು ಬರ್ತಾರ. ಭಾರತದಲ್ಲಿ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ವಿಜ್ಞಾನಿ ಯಾರಪ್ಪ ಅಂದ್ರ ಸರ್ ಸಿ ವಿ ರಾಮನ್ ಅವರು ಬರ್ತಾರ. ಇನ್ನು ಕರ್ನಾಟಕಕ್ಕೆ ಬಂದಂತ ಸಂದರ್ಭದಲ್ಲಿ
ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಯಾರು ಬರ್ತಾರಪ್ಪ ಅಂದ್ರ ಸರ್ ಎಂ ವಿಶ್ವೇಶ್ವರಯ್ಯ ಬರ್ತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ ಏನಪ್ಪಾ ಅಂದ್ರ ಬರ್ತಾರೆ. ಅವ್ರಿಗೆ ಯಾವಾಗ ಈ ಪ್ರಶಸ್ತಿ ಸಿಗ್ತಾವಪ್ಪ ಅಂದ್ರ 1955 ಏನಪ್ಪಾ ಅಂದ್ರ ಸರ್ ಎಂ ವಿಶ್ವೇಶ್ವರಯ್ಯ ಏನಪ್ಪಾ ಅಂದ್ರೆ ಈ ಭಾರತ ರತ್ನ ಪ್ರಶಸ್ತಿಯನ್ನ ಕೊಳ್ಳಾಗ್ತದ. ನೆಕ್ಸ್ಟ್ ನೋಡ್ರಿ, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾರ ನೆನಪಿಗಾಗಿ ಆಚರಿಸಲಾಗ್ತದ? ಯಾರ ನೆನಪಿಗಂದ್ರ ಸರ್ ಸಿ ವಿ ರಾಮನ್ ಅವರ ಜನ್ಮ ದಿನದ ಅವರ ಸಂಶೋಧನೆಯನ್ನು ಸಾರ್ವಜನಿಕವಾಗಿ ಬಹಿರಂಗಗೊಳಿಸಿದ್ರ ಸವಿ ನೆನಪಿಗಾಗಿ ಏನಪ್ಪಾ ಅಂದ್ರ ಭಾರತದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತಾರ. ನೋಡ್ರಿ ಇಲ್ಲಿ ವಿವರಣೆ ಅದ. 1928 ಫೆಬ್ರವರಿ 28ರಂದು ರಾಮನ್ ಪರಿಣಾಮವನ್ನು ಜಗತ್ತಿಗೆ ಏನ್ ಮಾಡಿದ್ರಪ್ಪ ಅಂದ್ರ ಅವರು ಪರಿಚಯಿಸಿದ್ರು. ಹಾಗಾಗಿ ಫೆಬ್ರವರಿ 28 ಏನ್ ಮಾಡ್ತಾರ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಏನಪ್ಪಾ ಅಂದ್ರ ಆಚರಿಸಲಾಗ್ತದ. ನೋಡ್ರಿ ಬಹಳ ಸಿಂಪಲ್ ಆಗಿ ಇಲ್ಲಿ ಹೆಂಗ್ ನೆನಪಿಟ್ಕೋಬೇಕಂದ್ರ 1928 ಅದ, ಅದೇ ಮುಂದೆ ಫೆಬ್ರವರಿ 28 ಅದ, 2 ಅದ, 2ನೇ ತಿಂಗಳು ಬರ್ತದ, 28 ಅದ, 28 ಈ ರೀತಿ ಏನ್ ಮಾಡ್ರಪ್ಪ ಅಂದ್ರ ನೆನಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಸರ್ ಸಿ ವಿ ರಾಮನ್ ಅವರಿಗೆ ಯಾವ ವರ್ಷದಲ್ಲಿ ನೊಬೆಲ್ ಪ್ರಶಸ್ತಿ ಸಿಕ್ತು? 1930 ಏನಾಗ್ತದಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿ ಸಿಗ್ತದ. ನೆಕ್ಸ್ಟ್ ರಾಮನ್ ಪರಿಣಾಮ ಯಾವುದಕ್ಕೆ ಸಂಬಂಧಿಸಿದಪ್ಪ ಅಂದ್ರ ಬೆಳಕಿನ ಚದುರುವಿಕೆಗೆ ಏನಪ್ಪಾ ಅಂದ್ರ ಸಂಬಂಧಪಟ್ಟದ. ಇವೆಲ್ಲವೂ ಏನಪ್ಪಾ ಅಂದ್ರ ಇಂಪಾರ್ಟೆಂಟ್, ಮುಂದ್ ಬರಲಂತ ಎಕ್ಸಾಮ್ ಗಳಿಗೆ ಏನಪ್ಪಾ ಅಂದ್ರ ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಉಪಯುಕ್ತ ಆಗ್ತದ. ನೆಕ್ಸ್ಟ್ ನೋಡ್ರಿ, ರಾಷ್ಟ್ರೀಯ ಜಂತು ಹುಳು ನಿವಾರಣಾ ದಿನ ಅಂತ ಬರ್ತದ. ಯಾಕಂದ್ರ ಶಾಲೆ ಒಳಗೆ ಏನಪ್ಪಾ ಅಂದ್ರ ರಾಷ್ಟ್ರೀಯ ಜಂತು ಹುಳ ನಿವಾರಣಾ ಕಾರ್ಯಕ್ರಮ ಏನಪ್ಪಾ ಅಂದ್ರ ಅನ್ಕೊಳ್ತಾರ. ನಾವು ಶಿಕ್ಷಕರಾದವರು ಜಂತು ಹುಳ ಎಂದರೇನು, ಅದನ್ನ ಯಾಕೆ ಆಚರಣೆ ಮಾಡ್ತಾರ, ಅಲ್ಲಿ ಯಾವ ಗುಳಿಗೆಗಳನ್ನು ಕೊಡ್ತಾರ, ಎಲ್ಲವೂ ಏನಪ್ಪಾ ಅಂದ್ರ ಸಂಪೂರ್ಣವಾಗಿ ಏನ್ ಮಾಡ್ಬೇಕಪ್ಪ ಅಂದ್ರ ಡಿಸ್ಕಸ್ ಅನ್ನ ನಾವು ಮಾಡ್ಬೇಕಾಗ್ತದ. ಇದನ್ನೇನಂದ ವಿಡಿಯೋ ತುಂಬಾ ಏನಪ್ಪಾ ಅಂದ್ರ ಲೆಂತ್ ಆಗ್ತದ. ಇದನ್ನ ಮುಂದಿನ ವಿಡಿಯೋದೊಳಗೆ ಏನಪ್ಪಾ ಅಂದ್ರ ನಿಮ್ಮೊಂದಿಗೆ ನಾನು ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡ್ತೀನಿ. ರಾಷ್ಟ್ರೀಯ ಜಂತು ಹುಳು ನಿವಾರಣೆ ದಿನ, ನೆಕ್ಸ್ಟ್ ಏನಪ್ಪಾ ಅಂದ್ರ ಡಾರ್ವಿನ್ ದಿನ, ನೆಕ್ಸ್ಟ್ ಅಂತಾರಾಷ್ಟ್ರೀಯ ಅಪಸ್ಮಾರ ದಿನ, ನೆಕ್ಸ್ಟ್ ವಿಶ್ವ ಸ್ಕೌಟ್ ದಿನ, ನೆಕ್ಸ್ಟ್ ಏನಪ್ಪಾ ಅಂದ್ರ ಇಷ್ಟು ಏನಪ್ಪಾ ಅಂದ್ರ ಮುಂದಿನ ವಿಡಿಯೋದೊಳಗೆ ಏನಪ್ಪಾ ಅಂದ್ರ ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೀನಿ. ಇಲ್ಲಿವರೆಗೆ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡೋದು ತಮಗೆಲ್ಲರಿಗೂ ಏನಪ್ಪಾ ಅಂದ್ರ ಹೃತ್ಪೂರ್ವಕವಾದ ಧನ್ಯವಾದಗಳು.